ಮನುಷ್ಯ ಹೇಗಿರಬೇಕು ಅಂತ ಒಂದು ಜನರಲ್ ಆದಂತಹ ಒಂದು ಮಾತು ಹೇಳ್ತಾರೆ ನೋಡಿ. ಯೋ ಧರ್ಮಶೀಲ ಜಿತ ಮಾನ ರೋಷಃ ವಿದ್ಯಾ ವಿನೀತ ನ ಪರೋಪತಾಪಿ ಸ್ವದಾರ ತುಷ್ಟ ಪರದಾರ ವರ್ಜಿತ ನ ತಸ್ಯ ಲೋಕೆ ಭಯಮಸ್ತಿ ಕಿಂಚಿತ್ ಅಂತ. ನಿರ್ಭಯವಾಗಿ ಬದುಕಬಹುದು ಅವನು, ಯಾರು ಅವನಿಗೆ ಏನೂ ಮಾಡೋಲ್ಲ. ಎಂಥವನು? ಇಷ್ಟು ಕ್ವಾಲಿಟೀಸ್ ಇರಬೇಕು ಒಬ್ಬ ಮನುಷ್ಯನಲ್ಲಿ. ಇದು ಇದ್ದು ಬಿಟ್ರೆ ಅವನು ಯಾರಿಗೂ ಹೆದರಬೇಕಾಗಿಲ್ಲ. ಹಿ ಇಸ್ ಕ್ಲೀನ್. ಯಾವದ್ದಕ್ಕೂ ಹೆದರಬೇಕು. ನಿರ್ಭಯವಾಗಿ ಯಾರಿಗೂ ಹೆದರದೆ ತಲೆ ಎತ್ತಿ ಬದುಕಬಹುದು. ಹೇಗಿರ್ಬೇಕು ಅವನು ಅಂದ್ರೆ ಹೇಳ್ತಾರೆ, ಒಂದು ಯೋ ಫಸ್ಟ್ ರಿಕ್ವೈರ್ಮೆಂಟ್ ಯೋ ಧರ್ಮಶೀಲ. ಒಂದು ಎಚ್ಚರ ಇರ್ಬೇಕು, ನಾನು ಜೀವನದಲ್ಲಿ ಯಾವತ್ತೂ ಕೆಟ್ಟ ದಾರಿಯಲ್ಲಿ ಹೋಗಬಾರದು, ಸರಿಯಾದ ದಾರಿಯಲ್ಲಿ ಬದುಕಬೇಕು, ಧರ್ಮದ ನಡೆಯಲ್ಲಿ ಸಾಗಬೇಕು. ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಪಟ್ಟಿ ಮಾಡೋದು ಬೇಡ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದು. ಯಾಕೆಂದ್ರೆ ತಪ್ಪು ಮಾಡುವವನಿಗೂ ಕೂಡ ಇದು ಸರಿಯಲ್ಲ, ಆದ್ರೆ ಏನ್ ಮಾಡೋದು, ಮಾಡ್ತೇನೆ ಅಂತ. ಅದು ತಾನು ಮಾಡೋದು ಧರ್ಮ ಅನ್ನೋದ್ರಿಂದ ತಪ್ಪು ಮಾಡೋರು ಯಾರೂ ಮಾಡೋಲ್ಲ. ತಪ್ಪು ಮಾಡೋರಿಗೂ ಅವರ ಕಾನ್ಶಿಯನ್ಸ್ ಒಳಗಿಂದ ಪ್ರಿಕ್ ಆಗ್ತಾ ಇರುತ್ತೆ. ಅದನ್ನ ಪ್ರಾಯ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದರೆ ಹಿಂದಿನವರು ಒಂದು ಬಹಳ ರೋಚಕವಾದಂತಹ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಯಾವ ಕೆಲಸ ಮಾಡುವುದರಿಂದ ನಿನ್ನ ಮನಸ್ಸು ದೇವರ ಕಡೆಗೆ ಹರಿಯುತ್ತೋ ಅದೆಲ್ಲ ಧರ್ಮ, ಯಾವುದನ್ನ ಮಾಡುವುದರಿಂದ ದೇವರನ್ನ ನೀನು ಮರೀತೀಯೋ ಅದೆಲ್ಲ ಅಧರ್ಮ. ಅಷ್ಟೇ. ಆ ಒಂದು ವಿಶ್ವಶಕ್ತಿಯನ್ನ ಮರೆಯುವ, ಅದಕ್ಕೆ ಬೆನ್ನು ಹಾಕಿ ನಡೆಯುವ ನಮ್ಮ ಜೀವನದ ನಡೆ ಅಧರ್ಮ. ವಿಶ್ವಶಕ್ತಿಯನ್ನ ನೆನಪಿಸುವ, ವಿಶ್ವಶಕ್ತಿಯ ಕಡೆಗೆ ಮುಖ ಮಾಡಿ ಸಾಗುವ ನಡೆಯಲ್ಲ ಧರ್ಮ. ಇಷ್ಟೇ. ಅದರಿಂದ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ಯಾವ ಧರ್ಮಶಾಸ್ತ್ರ ಪಂಡಿತರ ಹತ್ರವೂ ನಾವು ಕೇಳಲಿಕ್ಕೆ ಹೋಗಬೇಕಾಗಿಲ್ಲ. ನನ್ನ ಮನಸ್ಸು ಈ ಕ್ರಿಯೆ ಮಾಡುವಾಗ, ಒಬ್ಬ ಕಳ್ಳನಿಗೆ ಅವನಿಗೆ ಮನಸ್ಸು ದೇವರ ಹತ್ರ ಹೋದರೆ ಕದೀಲಿಕ್ಕೆ ಆಗೋಲ್ಲ. ಅವನು ದೇವರ ಹತ್ರ ಹೋಗೋದೇ ಆಗೋದು ಉಂಟಾ, ದೇವರೇ ನಾನು ಉಪಾಯ ಇಲ್ಲದೆ ಕದೀತಾ ಇದ್ದೇನೆ, ನನಗೆ ಶಿಕ್ಷೆ ಕೊಡಬೇಡ, ನಿನಗೊಂದು 10 ಪೈಸೆ ಕಾಣಿಕೆ ಹಾಕಿಬಿಡ, ಹೀಗೆ ಅಂದ್ರೆ ದೇವರನ್ನು ನೆನಪಿಸುವುದು ಕೂಡ ದೇವರಿಗೋಸ್ಕರ ಅಲ್ಲ, ತನ್ನ ಕಳ್ಳತನ. ಅದರಿಂದ ದೇವರಿಂದ ವಿಮುಖ, ಇದು ದೇವರು ಮೆಚ್ಚುವ ಕೆಲಸ ಅಲ್ಲ ಅಂತ ಅವನ ಮನಸ್ಸು ಹೇಳ್ತಾ ಇರ್ತದೆ ಆವಾಗ. ಅಷ್ಟೇ. ಯಾವುದು ದೇವರಿಗೆ ಪ್ರಿಯವಾದ ಕೆಲಸ, ನಾನು ದೇವರು ಮೆಚ್ಚುವಂತೆ ನಡೀತಾ ಇದ್ದೇನೆ. ಭದ್ರಂ ಕರ್ಣೇಭಿ ಶೃಣಿಯಾಮ ದೇವಾಹ, ಅದ್ರಲ್ಲಿ ದೇವಹಿತಂ ಯದಾಯು ಅಂತ ಅದ್ರಲ್ಲಿ ಹೇಳ್ತಾರಲ್ಲ, ದೇವರು ಮೆಚ್ಚುವಂತೆ ಬದುಕುವುದು. ಅಂದ ಆ ನಡೆಯಲ್ಲಿ ಯಾವುದು ಸಾತ್ವಿಕ ನಡೆ ಯಾವುದು ಕೆಟ್ಟ ನಡೆ ಅನ್ನೋದು ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ, ಅದಕ್ಕೇನು ದೊಡ್ಡ ಶಾಸ್ತ್ರಜ್ಞನಾಗಬೇಕಾಗಿಲ್ಲ, ಏನು ಬೇಕಿಲ್ಲ. ಅವನ ಕಾನ್ಶಿಯನ್ಸ್ ಹೇಳ್ತಾರೆ. ಆತ್ಮನ ತುಷ್ಟಿರೇವಚ ಅಂತ ಧರ್ಮ ಏನು ಅನ್ನೋದಕ್ಕೆ ಪ್ರಾಚೀನರು ಒಂದು ಡೆಫಿನಿಷನ್ ಹೇಳುವಾಗ, ನಿನ್ನ ಮನಸ್ಸು ಯಾವುದನ್ನ ಮೆಚ್ಚಿಕೊಳ್ಳಿ, ಇದು ಕರೆಕ್ಟು ಅಂತ ನಿನ್ನ ಮನಸ್ಸು ಹೇಳುತ್ತೆ, ಅದು ಧರ್ಮ. ಇದು ಮಾಡುವುದು ಸರಿಯಲ್ಲ ತಪ್ಪು ಅಂತ ನಿನ್ನ ಮನಸ್ಸೇ ಕುಟುಕುತ್ತೆ, ಅದು ಅಧರ್ಮ ಅಂತ ಹೇಳಿದ್ರು. ಹಾಗಾಗಿ ಈ ಆತ್ಮ ಪ್ರಮಾಣವಂತಃಕರಣ ಪ್ರವೃತ್ತಯ ಅಂತ ಕವಿಗಳಿಂದ ಹಿಡಿದು ಶಾಸ್ತ್ರಕಾರರ ತನಕ ಈ ಮಾತನ್ನ, ನಮ್ಮ ಮನಸ್ಸೇ ನಮಗೆ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನ ಸೂಚಿಸ್ತಾ ಇರುತ್ತೆ. ಆ ನಮಗೆ ನಾವು ಆ ಯಾವುದನ್ನು ಸರಿ ಅಂತ ನಮ್ಮ ಮನಸ್ಸು ಹೇಳುತ್ತೆ, ಯಾವುದು ನ್ಯಾಯದ ದಾರಿ ಅನ್ನುತ್ತೆ, ಆ ದಾರಿಯಲ್ಲೇ ನಡೆಯಬೇಕು ಅನ್ನುವ ದೀಕ್ಷೆಯೇ ಧರ್ಮಶೀಲತೆ. ಅಂದ ಒಬ್ಬ ಮನುಷ್ಯ ಪ್ರಾಮಾಣಿಕವಾಗಿ ನಡೆಯಬೇಕು, ಧರ್ಮಕ್ಕೆ ಸರಿಯಾಗಿ ನಡೆಯಬೇಕು ಅನ್ನುವಂತಹ ರೀತಿಯಿಂದ ಬದುಕುವವನು, ಧರ್ಮದ ದಾರಿಯಲ್ಲಿ ನಡೆಯುವವನು. ಆದ್ದರಿಂದ ಅದು ಒಂದಕ್ಕೊಂದು ಲಿಂಕ್. ಅದು ಧರ್ಮದ ದಾರಿಯಲ್ಲಿ ನಡೆಯುವವನಿಗೆ ಜಿತ ಮಾನ ರೋಷಃ. ಧರ್ಮದ ದಾರಿಯಲ್ಲಿ ನಡೆಯುವಾಗ ಸಮಸ್ಯೆಗಳು ಬರ್ತವೆ. ನೀವು ಧಾರ್ಮಿಕವಾಗಿ ನಡ್ಕೊಂಡ್ರೂ ಕೂಡ ನಿಮ್ಮ ಧರ್ಮದ ನಡೆಯನ್ನೇ, ಅದೆಲ್ಲ ನಾಟಕ ಕಂಪನಿ ಅಲ್ವಾ ಅಂತಾರೆ ಒಬ್ರು. ಅದು ಧರ್ಮ, ಅದು ಒಳ್ಳೆ ಧಾರ್ಮಿಕನ ಹಾಗೆ ಸೋಗು ಹಾಕಿ ಜನರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ಲಿಕ್ಕೆ ನಾಟಕ ಅದು ಅಂತ ಒಬ್ರು ಟೀಕೆ ಮಾಡ್ತಾರೆ. ಆಗ ನಮ್ಮ ಅಭಿಮಾನ ಪ್ರಿಕ್ ಆಗತ್ತೆ, ನಮ್ಮ ಈಗೋ ಪ್ರಿಕ್ ಆಗತ್ತಾರೆ. ನಾನು ಇಷ್ಟು ಪ್ರಾಮಾಣಿಕವಾಗಿ ನಡ್ಕೊಂಡ್ರು ಇವನು ಹೀಗೆ ಟೀಕೆ ಮಾಡೋದು ಅಂದ್ರೆ ಏನು, ಸಿಟ್ಟು ಬರುತ್ತೆ. ಮೊದಲು ನಮ್ಮ ಈಗೋ ಪ್ರಿಕ್ ಆಗತ್ತೆ, ನೆಕ್ಸ್ಟ್ ಸ್ಟೆಪ್ ಅವನ ಮೇಲೆ ಸಿಟ್ಟು ಬರುತ್ತೆ. ನಾವು ನನ್ನ ನಾಟಕ ಕಂಪನಿ ಅಂತ ಹೇಳುದು ಅಂದ್ರೆ ಏನರ್ಥ, ನಾನು ಇಷ್ಟು ಸಾಚಾವಾಗಿ ಧರ್ಮದ ಬಗ್ಗೆ ಕಮಿಟೆಡ್ ಆಗಿ ಬದುಕುವಾಗ ಅವನು ಹಾಗೆ ಹೇಳುದು ಅಂದ್ರೆ ಏನು ಅಂತ ಸಿಟ್ಟು ಬರುತ್ತೆ. ಅದು ಬರಬಾರದು. ಇದು ಮತ್ತೊಂದು, ಇದು ಧರ್ಮದ ಮುಂದಿನ ಹೆಜ್ಜೆ. ಒಬ್ಬರು ಹೊಗಳಿದರೆ ಖುಷಿಯೂ ಆಗಬಾರದು. ಆಹಾ ನೀವೇ ಧರ್ಮಭೂಷಣರು, ನಿಮ್ಮಿಂದಲೇ ಈ ಜಗತ್ತಿನಲ್ಲಿ ಧರ್ಮ ಉಳಿದದ್ದು ಅಂತ ಹೇಳಿದ್ರು ತಲೆ ಕೆಡಿಸು ಅಲ್ಲ ಅಂದ್ ಗೊತ್ತಿರಬೇಕು. ಕೊಡ್ತಾರೆ ಅವರಿಗೆ
ಧರ್ಮದ ನಡೆಯಲ್ಲಿ ನಡೀತೇನೆ ಅಂತ ಅನ್ನುವಾಗ, ಅಥವಾ ಒಬ್ಬರು ದೊಡ್ಡ ಶ್ರೀಮಂತ ಆಗಿದ್ರೆ ನಿಮ್ಮಿಂದ ಧರ್ಮ ಉಳಿದದ್ದು ಅಂತ ಯಾರು ಬೇಕಾದ್ರೆ ಮಾನವತ್ರ ಕೊಡ್ತಾರೆ. ಅವರು ಸ್ವಲ್ಪ ಡೊನೇಷನ್ ಜಾಸ್ತಿ ಕೊಡಬೇಕಾಗಬಹುದು ಅಷ್ಟೇ. ಹಾಗಾಗಿ ಇಂಥ ಹೊಗಳಿಕೆಗಳಿಗೆ ಹಿಗ್ಗಬಾರದು. ಗೊತ್ತಿದೆ ಅದು ಹೊಗಳುವುದು ಢೋಂಗಿ ಅಂತ. ಹೊಗಳುವುದು ಢೋಂಗಿ, ಅವನಿಂದ ಏನೋ ಲಾಭ ಪಡೆಯೋದಕ್ಕೋಸ್ಕರ. ತೆಗಳುವುದು ಅವನ ಮೇಲೆ ಅಸೂಯೆಯಿಂದ. ಹಾಗಂದ್ರೆ ಹೊಗಳುವುದರ ಹಿಂದೆ ಎಕ್ಸ್ಪ್ಲಾಯ್ಟ್ ಮಾಡುವ ಬುದ್ಧಿ ಇದೆ, ತೆಗಳಿಕೆಯ ಹಿಂದೆ ಹೊಟ್ಟೆಗಿಚ್ಚಿ ಇದೆ. ಆದ್ರಿಂದ ಹೊಗಳಿಕೆಗೋ ತೆಗಳಿಕೆಗೋ ನಾವು ಉಬ್ಬುವುದಕ್ಕೂ ಅರ್ಥ ಇಲ್ಲ, ಕೋಪಿಸಿಕೊಳ್ಳೋದಕ್ಕೂ ಅರ್ಥ ಇಲ್ಲ. ಅವರವರಿಗೆ ತೋಚಿದ ಹಾಗೆ ಅವರವರು ಮಾತಾಡ್ತಾರೆ. ನನ್ನ ಕಾನ್ಶಿಯನ್ಸ್ಗೆ ಯಾವುದು ಸರಿ ಕಾಣುತ್ತೆ ಅದನ್ನು ನಾನು ಹಾಗೆ ನಡೀತೇನೆ. ಅದಕ್ಕೆ ಇನ್ನೊಬ್ಬರ ಕಮೆಂಟ್ಸಿನ ಬಗ್ಗೆ ನಾನು ಯಾಕೆ ತಲೆ ಕೆಡಿಸಿಕೊಳ್ಳಬೇಕು? ಇದು ಎರಡನೇ. ಧಾರ್ಮಿಕವಾದ ನಡೆಯಲ್ಲಿ ಬರತಕ್ಕ ಸಮಸ್ಯೆ. ಯಾರೋ ಬಹಳ ಗೌರವ ಕೊಡ್ತಾರೆ, ನೀವು ಏನಪ್ಪಾ ಧರ್ಮ ಸಂಸ್ಥಾಪನಾಚಾರ್ಯರು ಅಂತ ಹೇಳ್ಬಿಡ್ತಾರೆ. ಆವಾಗ ಅವನಿಗೆ ಈಗೋ ಬರಬಾರದು. ಯಾರೋ ಬೈದ್ರೆ ಟೀಕೆ ಮಾಡಿದ್ರೆ ಕೋಪ ಬರಬಾರದು. ತಟಸ್ಥತೆಯಿಂದ ನಿಂದೆ ಮತ್ತು ಪ್ರಶಂಸೆಗಳನ್ನ ತುಲ್ಯ ನಿಂದಾಸ್ತುತಿಯಾಗಿ ಬದುಕುವುದನ್ನ ಅಭ್ಯಾಸ ಮಾಡಬೇಕು. ಇಲ್ಲದೇ ಇದ್ರೆ ಬಹಳ ಕಷ್ಟ. ಮುಂಬೈಯಲ್ಲಿ ಒಬ್ರು ಹೆಣ್ಮಗಳು ಒಂದು ಅನುಭವ ಹೇಳಿದ್ರು ನನ್ನ ಹತ್ರ. ಬಹಳ ಅವರು ಹತ್ತು ಬಿಟ್ಟಿದ್ರು ಪಾಪ. ಇಲ್ಲಿ ಯಾವುದೋ ಕೃಷ್ಣ ಮಠದ ಅಭಿವೃದ್ಧಿಗೆ ಅವರು ಉಡುಪಿಯವರು ಮುಂಬೈಯಲ್ಲಿ ಇದ್ದಾರೆ. ನಮ್ಮ ಊರು ನಮ್ಮ ಕೃಷ್ಣ ಭಾರಿ ಅಭಿಮಾನ ಅವರಿಗೆ. ಕೃಷ್ಣ ಅದಕ್ಕೋಸ್ಕರ ಏನೋ ಒಂದಿಷ್ಟು ಹಣ ಸಂಗ್ರಹ ಮಾಡಿ ಇಲ್ಲಿಯ ಅಭಿವೃದ್ಧಿಗೆ ಯಾವುದಕ್ಕೋ ಕೊಡಬೇಕು. ಅಲ್ಲಿ ಹತ್ತು ಬಿಟ್ರು ಅವರು ಪಾಪ. ಆಚಾರ್ಯ ಏನಿದು, ಹೇಗೆ ಸಾರ್ವಜನಿಕ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ನನಗೆ ಅರ್ಥ ಆಗೋಲ್ಲ. ಏನು ಒಳ್ಳೆ ಕೆಲಸ ಮಾಡಿದ್ರು ಜನ ಟೀಕೆ ಮಾಡ್ತಾರೆ. ಅದಕ್ಕೆ ಜಿತಮಾನ ರೋಷಃ. ಟೀಕೆ ಮಾಡೋರು ಯಾವಾಗಲೂ ಇದ್ದಾರೆ. ಒಳ್ಳೆಯ ಕೆಲಸವನ್ನೇ ಟೀಕೆ ಮಾಡೋದು. ಯಾಕೆಂದ್ರೆ ಅವರು ಮಾಡುವ ಒಂದೇ ಒಂದು ಕೆಲಸ ಅದು. ಅವ್ರು ಯಾವತ್ತೂ ಏನನ್ನೂ ಮಾಡುವುದಿಲ್ಲ. ಯಾರು ಮಾಡಿದ್ರೆ ಟೀಕೆ ಮಾಡ್ತಾರೆ. ಅದೇ ದಂಧೆ, ಬೇರೆ ಏನೂ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವ್ರಿಗೆ ಪಾಪ. ಅವ್ರಿಗೆ ಏನು ಗೊತ್ತಿದೆ ಅದನ್ನು ಮಾಡ್ತಾರೆ. ನಾವ್ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅವರು ಸ್ವತಃ ಏನೂ ಮಾಡ್ಲಾರು, ಇನ್ನೊಬ್ರು ಮಾಡಿದ್ದನ್ನು ಸುಮ್ಮನೆ ಕೂತ್ ನೋಡ್ಲಾರು, ಅದಕ್ಕೊಂದು ಕಮೆಂಟ್ ಮಾಡಬೇಕು. ಅದಕ್ಕೆ ಜಿತಮಾನ ರೋಷಃ. ಯಾವತ್ತೂ ಕೂಡ ಯಾರಾದರೂ ಪ್ರಶಂಸೆ ಮಾಡಿದ್ರೆ ಉಬ್ಬಬೇಡ. ಟೀಕೆ ಮಾಡಿದ್ರೆ ಎರಡು ವಿಷಯ. ಅವ್ರು ಟೀಕೆ ಮಾಡಿದ್ರೆ ಸತ್ಯಾಂಶ ಉಂಟು ಅಂತ ನೋಡು, ಇದ್ರೆ ತಿದ್ದಿಕೋ. ಅವ್ರು ಹೇಳೋದ್ರಲ್ಲಿ ಸತ್ಯ ಇರ್ಬೋದು, ನಮಗ್ ಗೊತ್ತಾಗದೆ ನಮ್ಮಿಂದ ಕೆಲವು ಪ್ರಮಾದಗಳಾಗಬಹುದು. ಅವ್ರು ಟೀಕೆ ಮಾಡಿದ್ದನ್ನು ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡು. ಕ್ರಿಟಿಸಿಸಮ್, ಅದರಲ್ಲಿ ನಾನು ತಿದ್ದಿಕೊಳ್ಳಬೇಕಾದ ಏನಾದ್ರು ಇದೆಯೋ ಅಂತ ನೋಡಿ ತಿದ್ದಿಕೋ. ಅವಾಗ ಉಪಕಾರ ಆಯ್ತು ಅವರಿಂದ. ಅವರು ಟೀಕೆ ಮಾಡಿದ್ರಿಂದ ನೀನು ತಿದ್ದುಕೊಳ್ಳಕ ಇಲ್ಲ. ಅವ್ರು ಹೇಳಿದ್ದು 100ಕ್ಕೆ 100ರಷ್ಟು ಸುಳ್ಳು, ನಿನ್ನಲ್ಲಿ ಅಂತ ಡಿಫೆಕ್ಟ್ ಇಲ್ಲ, ನಿನಗೇನು ಸಂಬಂಧ ಇಲ್ಲ, ಬಿಟ್ಟುಬಿಡು. ಅವ್ರು ಮಾಡಿದ್ದು ಅವ್ರು ಅನುಭವಿಸ್ತಾರೆ. ಅವ್ರು ಟೀಕೆ ಮಾಡಿದ್ದಕ್ಕೆ ಫಲ ಅವ್ರಿಗೆ. ಹೀಗೆ ಇನ್ನೊಬ್ಬರ ಕ್ರಿಟಿಸಿಸಮ್ನ ಬಗ್ಗೆ ಪೂರ್ತಿ ತಟಸ್ಥ ಇಂಡಿಫರೆಂಟ್ ಆಗಿ ಬದುಕಲಿಕ್ಕೆ ಕಲಿ. ಇಲ್ಲದೆ ಇದ್ರೆ ಯಾವ ಕೆಲಸ ಮಾಡ್ಲಿಕ್ಕೂ ಆಗೋದಿಲ್ಲ. ಒಳ್ಳೆ ಕೆಲಸ ಮಾಡಿ ನಿಷ್ಠುರ ಯಾಕೆ ಸ್ವಾಮಿ, ಬೇಡ. ಯಾವ ಕೆಲಸ ನಾ ಏನೂ ಮಾಡೋದಿಲ್ಲ ಅಂದ್ರೆ ಒಂಥರ ಮನುಷ್ಯ ಇನ್ಆಕ್ಟಿವ್ ಆಗಿ ಬಿಡ್ತಾನೆ. ಆಕ್ಟಿವಿಟಿಗೆ ಅವನು ಮಾಡಬೇಕು ಅಂದ್ರೆ ಯಾರು ಏನು ಬೇಕಾದ್ರೆ ಹೇಳಿ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತೇನೆ ಅನ್ನುವ ಒಂದು ತಟಸ್ಥತೆ ಇಲ್ಲದೆ ಇದ್ರೆ ಜೀವನದಲ್ಲಿ ಒಬ್ಬ ಪ್ರಾಮಾಣಿಕನಿಗೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯೋ ಧರ್ಮಶೀಲ, ಮೊದಲು ಧರ್ಮಕ್ಕೆ ಕಮಿಟೆಡ್ ಆಗು. ನಂಬರ್ 2 ಜಿತ ಮಾನ ರೋಷಃ. ಹೊಗಳಿದ್ರೆ ಉಬ್ಬು ಬೇಡ, ತೆಗಳಿದ್ರೆ ಸಿಟ್ಟು ಮಾಡ್ಕೋಬೇಡ. ಅವರವರಿಗೆ ತೋಚಿದ ಹಾಗೆ ಅವರವರು ಮಾಡ್ತಾರೆ. ನೀನು ನಿನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಪ್ರಾಮಾಣಿಕವಾಗಿ ನೀನು ವರ್ತಿಸು ಅಷ್ಟೇ. ಅವರು ಹೇಳಿದ್ರು ಅಂತ ನೀನು ಬದಲಾಗುವುದಲ್ಲ. ನಾನು ಮಾಡಿದ್ದಲ್ಲಿ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾದ ಅಪ್ರಾಮಾಣಿಕವಾದ ಏನಾದ್ರು ನಡೆಯಿತೋ ಅಂತ ಸೆಲ್ಫ್ ಅನಾಲಿಸಿಸ್ ಮಾಡು. ಇಲ್ಲ ಅಂದ್ರೆ ನಿನ್ನಷ್ಟಿಗೆ ನೀನು ಮಾಡಿಕೊಂಡು ಹೋಗ. ಅವ್ರು ಏನು ಬೇಕಾದ್ರೆ ಹೇಳುವುದು ಒಂದಲ್ಲ ಒಂದು ದಿವಸ ನಿಲ್ಲಿಸ್ತಾರೆ ಅವರಿಗೆ. ಅದು ಜಿತಮಾನ ರೋಷಃ. ಹೌದು, ಧರ್ಮಶೀಲನಾದವ ಇದನ್ನು ಗೆಲ್ಲಬೇಕು. ಅದು ಇನ್ನು ಗೆಲ್ಲಬೇಕಾದ್ರೆ ಏನು ಮಾಡ್ಬೇಕ್ರೆ ಬರುತ್ತಲ್ಲ. ಯಾರು ಟೀಕೆ ಮಾಡೋದ್ಗಳು ಖುಷಿ, ಬೇಜಾರಾಗತ್ತೆ. ಹೊಗಳಿದ್ರೆ ಖುಷಿ ಆಗತ್ತೆ. ಹ್ಯೂಮನ್ ವೀಕ್ನೆಸ್ ಅದು. ಅದಕ್ಕೆ ಎಂತ ಮಾಡೋದಂದ್ರೆ ವಿದ್ಯಾ ವಿನೀತಃ ವಿದ್ಯಾ ದದಾತಿ ವಿನಯಂ. ಅದನ್ನ ಜ್ಞಾನದ ಅಧ್ಯಯನದಿಂದ ಈ ರಾಗದ್ವೇಷಗಳನ್ನು ಮೀರ್ಲಿಕ್ಕೆ ಕಲಿಬೇಕು. ನಮಗೆ ಅಧ್ಯಯನವೂ ಒಂದು ಈಗೋವನ್ನೇ ಕೊಡೋದು. ನಾನು ದೊಡ್ಡ ಅದಲ್ಲ. ವಿದ್ಯೆಯಿಂದ ಈಗೋವನ್ನು ಓವರ್ಕಮ್ ಮಾಡು. ಈಗೋವನ್ನು ಓವರ್ಕಮ್ ಮಾಡಿದ್ರೆ ಹೊಗಳಿದ್ರೆ ಖುಷಿ ಆಗೋದಿಲ್ಲ, ತೆಗೆದ್ರೆ ನಿಂದೆ ಮಾಡಿದ್ರೆ ಬೇಜಾರು ಆಗೋದಿಲ್ಲ. ಅದು ಯಾವುದರಿಂದ ಅಂದ್ರೆ ಆ ಸೌಜನ್ಯ ವಿದ್ಯೆಯಿಂದ ಆ ವಿನಯವನ್ನು ನಾವು ರೂಢಿಸಿಕೊಳ್ಬೇಕು. ಅದು ಇನ್ನೊಂದು ಕಷ್ಟ. ವಿದ್ಯೆಯಿಂದಲೂ ಅಹಂಕಾರವೇ ಬಂದ್ಬಿಡತ್ತೆ. ವಿದ್ಯೆ ವಿನಯಕ್ಕೆ ಕಾರಣವಾಗಬೇಕಾಗಿದ್ರೆ ತುಂಬಾ ಕಷ್ಟ. ಇದು ಒಂದೊಂದು ಕೂಡ ಜೀವನದಲ್ಲಿ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ನಾವು ಪ್ರಯತ್ನ ಪೂರ್ವಕವಾಗಿ ಅಳವಡಿಸಿಕೊಳ್ಳದೆ ಇದ್ರೆ ಇವೆಲ್ಲವೂ ನಮ್ಮನ್ನು ಈಗೋದ ಕಡೆಗೆ ಕೊಂಡು ಹೋಗ್ತವೆ. ವಿದ್ಯೆಯು ಈಗೋದ ಕಡೆ ಕೊಂಡು ಹೋಗುತ್ತೆ. ಧರ್ಮಶೀಲತೆ, ಧರ್ಮಾನುಷ್ಠಾನ ಮಾಡುವುದು ದೊಡ್ಡ
ಪಾಪ ಏನು ಅಂದ್ರೆ ಧರ್ಮಾನುಷ್ಠಾನ ಮಾಡೋರಿಗೆ ಮೊದಲು ಬರುವುದು ದೇವರ ಮೇಲೆ ಭಕ್ತಿ ಅಲ್ಲ, ಅಹಂಕಾರ. ನನ್ನಂಥ ಆಚಾರವಂತ, ನನ್ನಂಥ ಮಡಿವಂತ ಯಾರಿದ್ದಾರೆ? ಓ, ಮುಗಿದೋಯ್ತಲ್ಲಿ ಅವ್ರ ಕಥೆ. ಯಾರೂ ಇಲ್ಲ. ನಾನು ಉಳಿದವರನ್ನ ನೋಡುವಾಗ ಎಲ್ಲ ಅಯೋಗ್ಯರು, ನರಕಕ್ಕೆ ಹೋಗುವವಳು, ನನಗೊಬ್ಬನಿಗೆ ಸ್ವರ್ಗದಲ್ಲಿ ಟಿಕೆಟ್ ರಿಸರ್ವ್ ಆಗಿರೋದು ಅಂತ ತಿಳ್ಕೊಂಡು ಅಹಂಕಾರ ಆಚಾರದಿಂದ ಅಹಂಕಾರ ಬರುತ್ತೆ, ವಿದ್ಯೆಯಿಂದ ಅಪಾರವಾದ ಅಹಂಕಾರ ಬರುತ್ತೆ. ಅದಕ್ಕೆ ಹೇಳಿದ್ರು ವಿದ್ಯೆಯಿಂದ ಅದು ಆಚಾರದಿಂದ ಜಿತಮಾನ ರೋಷ, ವಿದ್ಯೆಯಿಂದ ವಿನೀತ. ಭಾರಿ ಕಷ್ಟ ಇದು. ಜ್ಞಾನ ಸಂಪಾದನೆ ಮಾಡಿ 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 ನೀನು ಎಷ್ಟು ಸಣ್ಣವ ಅನ್ನೋದನ್ನು ಅರ್ಥ ಮಾಡಿಕೋ. ರಾಗದ್ವೇಷ. ನಿಜವಾದ ಜ್ಞಾನ ಅಂದ್ರೆ ಈಗೋ ಬರುವುದಲ್ಲ. ಜ್ಞಾನ ಅರಿತಾ ತಿಳಿತ ವಿಷಯಗಳನ್ನು ಗ್ರಹಣ ಮಾಡ್ತಾ ಈ ವಿಶ್ವದ ಮುಂದೆ ನಾನು ಒಂದು ಸಣ್ಣ ಅಣುಕಣವೂ ಅಲ್ಲ, ಇಷ್ಟು ಅದ್ಭುತವಾದ ಪ್ರಪಂಚದ ಮುಂದೆ ನಾನು ಏನು, ನನ್ನ ಜ್ಞಾನ ಏನು, ಈ ಅನಂತದ ಮುಂದೆ ನನ್ನ ಅರಿವು ಯಾವ ಗಿಡದ ತೊಪ್ಪಲು ಅಂತ ತೊಪ್ಪನೆ ಕುಸಿದು ಹೋಗ್ತಾನೆವ. ನಿಜವಾದ ಜ್ಞಾನ ಬಂದಾಗ ಅಹಂಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ವಿದ್ಯಾ ವಿನೀತ. ಈ ಒಂದೊಂದು ವಿಶೇಷಣಗಳು ಒಂದು ಅದ್ಭುತವಾದ ಜೀವನಾದರ್ಶ. ಇದು ಯೋ ಧರ್ಮಶೀಲ ಜಿತಮಾನ ರೋಷ ವಿದ್ಯಾ ವಿನೀತ. ವಿದ್ಯಾ ವಿನೀತನಾದ ಕೂಡಲೇ ಈ ವಿನಯ ಬಂತಲ್ಲ, ಯಾರ ಮೇಲೂ ರಾಗದ್ವೇಷಗಳಿಲ್ಲ ಅವನಿಗೆ. ಆದ್ರಿಂದ ಏನಾಗುತ್ತೆ ಅಂದ್ರೆ ಯಾರಾದರೂ ನಮಗೆ ತೊಂದರೆ ಮಾಡಿದವರಿಗೆ ಕೂಡ ನಪರೋಪತಾಪಿ, ನಮಗೆ ತೊಂದರೆ ಮಾಡಿದವರಿಗೆ ಪ್ರತೀಕಾರ ಮಾಡುವ ಅನ್ನೋ ಬುದ್ಧಿಯೂ ಬರೋಲ್ಲ. ಇಷ್ಟು ತಟಸ್ಥತೆ ಬಂದ್ಬಿಡ್ತಿದ್ದ. ನ ಪರೋಪತಾಪಿ, ಇನ್ನೊಬ್ಬರಿಗೆ ಉಪದ್ರ ಕೊಡ್ಬೇಕು, ಅವರು ಒಂದು ಕೈ ನೋಡಿ ಬಿಡಬೇಕು, ಇದು ಇಲ್ಲ, ಜಿದ್ದು ಇಲ್ಲ, ಕಾಂಪಿಟೇಷನ್ ಇಲ್ಲ ಜೀವನದಲ್ಲಿ. ಅವರಿಗೆ ಸರಿ ಕಂಡಂತೆ ಅವ್ರು ನಡೀತಾರೆ, ನನಗೆ ಸರಿ ಕಂಡಂತೆ ನಾನು ಬದುಕುತ್ತೇನೆ ಅಷ್ಟೇ. ಅದಕ್ಕೆ ಅವರ ಹತ್ರ ಜಗಳ ಯಾಕೆ? ಅವರು ನಾನು ಯಾಕೆ ಅವ್ರ ಹತ್ರ ಜಗಳಕ್ಕೆ ನಿಲ್ಬೇಕು? ಅವರಿಗೆ ಸರಿ ಕಂಡಂತೆ ಅವರು ಬದುಕುತ್ತಾರೆ, ಅದು ಅವರಿಗೆ ಬಿಟ್ಟದ್ದು, ನನಗೆ ಸಂಬಂಧ ಇಲ್ಲ ಅಂತ ಕೂತು ಬಿಡ್ತಾನೆ. ಇನ್ನೊಬ್ಬರನ್ನ ನೋಯಿಸುವಂತಹ ಪ್ರವೃತ್ತಿ ಕೂಡ ಹೊರಟು ಹೋಗುತ್ತೆ. ಇದು 4 ಗುಣಗಳಿದ್ರೆ ಯಾರಾದ್ರೂ ಜಗಳವೇ ಇಲ್ಲ, ತಲೆಬಿಸಿ ಇಲ್ಲ, ಆನಂದ ಅಂತ ಹೇಳ್ತಾನೆ. ಆಮೇಲೆ ಮುಂದೆ ಬರತಕ್ಕಂಥದ್ದು ಇದು ಧರ್ಮ ಅರ್ಥ. ಧರ್ಮಾರ್ಥಗಳಿಂದ ಜ್ಞಾನ, ದುಡ್ಡು, ಇದರಿಂದ ಸಾಮಾಜಿಕವಾಗಿ ಬರತಕ್ಕಂಥ ವೈಷಮ್ಯಗಳು, ರಾಗದ್ವೇಷಗಳೆಲ್ಲ ಬರುವುದು ಧಾರ್ಮಿಕತೆಯ ಒಂದು ಇಗೋದಿಂದ, ವಿದ್ಯೆಯ ಇಗೋದಿಂದ, ದುಡ್ಡಿನ ಇಗೋದಿಂದ. ಇದು ಧರ್ಮಾರ್ಥಗಳಿಗೆ ಸಂಬಂಧಪಟ್ಟದ್ದಾಯ್ತು. ಇನ್ನು ಕಾಮಕ್ಕೆ ಸಂಬಂಧಪಟ್ಟು ಧರ್ಮ 3 ಅಲ್ವಾ ನಮ್ಮ ಜೀವನದಲ್ಲಿ ಕಾಡತಕ್ಕಂಥ ಸಂಗತಿಗಳು: ಧರ್ಮ, ಅರ್ಥ, ಕಾಮ. ನಾವು ಅನುಸರಿಸಬೇಕಾದ್ದು, ಅದು ನಮಗೆ ತೊಂದರೆ ಕೊಡುವುದಾದ್ರೂ ಅದೇ, ಉಪಕಾರ ಮಾಡಿದವರು ಇದೇ 3. ಅಂದರೆ ಸ್ವದಾರ ತುಷ್ಟ, ಪರದಾರ ವರ್ಜಿತ. ಧರ್ಮಾರ್ಥ ಕಾಮದಲ್ಲಿ ಒಬ್ಬ ಮನುಷ್ಯ ಎಚ್ಚರಿಕೆಯಲ್ಲಿ ಇರಬೇಕಾದ್ದೇನು ಅಂದ್ರೆ ಗೃಹಸ್ಥನಾದವನಿಗೆ ಹೇಳೋದಿದು. ಬ್ರಹ್ಮಚಾರಿ, ಸನ್ಯಾಸಿಗಳು ಅದು ಎಕ್ಸೆಪ್ಷನ್. ಆದ್ರೆ ಜನರಲ್ ಆಗಿ ಒಬ್ಬ ಮನುಷ್ಯ ಸಂಸಾರವಂದಿಗ ಇರ್ತಾನೆ, ಮೆಜಾರಿಟಿ ಸಂಸಾರಿಗಳದ್ದು ತಾನೆ. ಅವನಿಗೆ ಸ್ವದಾರ ತುಷ್ಟ, ಪರದಾರ ವರ್ಜಿತ. ಅವನ ಎಲ್ಲ ಸೆಕ್ಷುವಲ್ ಲೈಫು ತನ್ನ ಹೆಂಡತಿಯಲ್ಲಿ ಮಾತ್ರ ಸೀಮಿತವಾಗಿರಬೇಕು. ಉಳಿದ ಹೆಣ್ಮಕ್ಕಳನ್ನ ತಾಯಿಯಂತೆ ನೋಡುವ ಅಭ್ಯಾಸ ಬೆಳೆಸಿಕೊಳ್ಳು ಅಷ್ಟೇ. ಉಳಿದವರೆಲ್ಲರೂ ಗೌರವಾರ್ಹರು, ಎಲ್ಲರೂ ಅಕ್ಕ ತಂಗಿಯರು, ತಾಯಂದಿರು. ಈ ರೀತಿ ಸ್ವದಾರ ತುಷ್ಟ, ಈಸ್ ಕಂಟೆಂಟ್ ವಿತ್ ಹಿಸ್ ವೈಫ್. ತನ್ನ ಹೆಂಡತಿಯ ಜೊತೆಗೆ ಮಾತ್ರ ಅವನು ಸಾಂಸಾರಿಕ ಸುಖವನ್ನು ಅನುಭವಿಸುವಷ್ಟು ನಿಯಂತ್ರಣ ಕಾಮದಲ್ಲಿ ಇದ್ರೆ ನತಸ್ಯ ಲೋಕೇ ಭಯಮಸ್ತಿ ಕಿಂಚಿತ್. ಇಂಥ ಮನುಷ್ಯ ಅವನು ನಿರಾಳ, ಏನು ಅವನ ಮೇಲೆ ಯಾರು ಆಕ್ಷೇಪ ಮಾಡುವಾಗೇ ಇಲ್ಲ, ಯಾರಿಗೂ ಹೆದರಬೇಕಾಗಿಲ್ಲ, ಯಾರ ಹತ್ರವೂ ಜಗಳ ಇಲ್ಲ, ಯಾರ ಹತ್ರವೂ ದ್ವೇಷ ಇಲ್ಲ, ಯಾರ ಹತ್ರವೂ ಓವರ್ ಅಟ್ಯಾಚ್ಮೆಂಟ್ ಇಲ್ಲ. ಅವನು ತನ್ನ ನಿಷ್ಠೆಗೆ ತಾನು ಕಮಿಟೆಡ್, ಯಾರಿಗೂ ಹೆದರಬೇಕಾಗಿಲ್ಲ. ನತಸ್ಯ ಲೋಕೇ ಭಯಮಸ್ತಿ ಕಿಂಚಿತ್. ಯಾರು ಟೀಕೆ ಮಾಡಿದ್ರು ಅವನ ಹೆದರು, ಯಾಕಂದ್ರೆ ಅದು ಟೀಕೆ ಮಾಡಿದಂತೂ ತಲೆಬಿಸಿ ಮಾಡಿಕೊಳ್ಳುವುದಿಲ್ಲ. ಹಾಗಾಗಿ ಯಾವ ಪ್ರಾಬ್ಲಮ್ ಇಲ್ಲ, ಆನಂದವಾಗಿ ನಿರಾಳವಾಗಿ ಬದುಕಬಹುದಾದಂತಹ ಒಂದು ಬದುಕು ಇದು ಎಲ್ಲ ಗೃಹಸ್ಥರಿಗೆ, ಪ್ರತಿಯೊಬ್ಬ ಸಂಸಾರವಂದಿಗನಿಗೆ ಇರಬೇಕಾದಂತಹ ಒಂದು ಜೀವನದ ನೀತಿ. ಯೋ ಧರ್ಮಶೀಲ ಜಿತಮಾನ ರೋಷಃ ವಿದ್ಯಾ ವಿನೀತಃ ನ ಪರೋಪತಾಪಿ ಸ್ವದಾರ ತುಷ್ಟ ಪರದಾರ ವರ್ಜಿತ. ಪ್ರಾಯ ಇಡೀ ಲೈಫಿಗೆ ಬೇಕಾಗಿರತಕ್ಕಂಥ ಒಂದು ಡಿಸಿಪ್ಲಿನ್ ಅನ್ನ ಈ ಒಂದು ಶ್ಲೋಕದ 3 ಪಾದಗಳಲ್ಲಿ ಹೇಳಿಬಿಟ್ಟಿದೆ. ಇನ್ಯಾವುದು ಆಡ್ ಮಾಡಬೇಕಾದ್ದೇ ಇಲ್ಲ ಇದರಲ್ಲಿ. ಒಬ್ಬನ ಮನುಷ್ಯನ ಜೀವನದಲ್ಲಿ ಬೇಕಾದ ಎಥಿಕ್ಸು ಏನು, ಇಷ್ಟೇ, ಇನ್ನೇನೂ ಇಲ್ಲ. ಧರ್ಮ ಅರ್ಥ ಕಾಮಗಳಿಗೆ ಸಂಬಂಧಪಟ್ಟು ಹೇಗೆ ನಡೆ ಇರಬೇಕು ಅಂತ ಅಂಥವನು ಯಾರಿಗೋಸ್ಕರವೂ ಹೆದರಬೇಕಾಗಿಲ್ಲ. ಯಾಕೆಂದ್ರೆ ಅವನು ಇಲ್ಲಿ ಯಾರಿಗೂ ಹೆದರುವಂತಹ ತಪ್ಪೇನೂ ಮಾಡಿಲ್ಲ. ಮತ್ತೊಂದೇನು ಅಂದ್ರೆ ಅಷ್ಟು ಪ್ರಾಮಾಣಿಕನಿಗೆ
ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ರಕ್ಷಕರಾಗಿ ನಿಲ್ತಾರೆ. ಭಗವಂತನ ರಕ್ಷಣೆಯಲ್ಲಿರೋರು ಯಾರಿಗೋಸ್ಕರ ಯಾಕೆ ಹೆದಕಬೇಕು? ಹೆದರುವ ಪ್ರಶ್ನೆ ಇಲ್ಲ. ಅಂದ ನತಸ್ಯ ಲೋಕೆ ಭಯಮಸ್ತಿ ಕಿಂಚಿತ್. ನಮ್ಮ ಜೀವನದಲ್ಲಿ ಅನುಷ್ಠಾನ ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಒಂದು ತುಂಬಾ ವಿಷಯಗಳು ಬರ್ತದೆ, ತುಂಬಾ ವಿಸ್ತಾರವಾಗಿ. 4 ಬ್ರಹ್ಮಚಾರಿಗಳು ಹೇಗಿರಬೇಕು, ಗೃಹಸ್ಥರು ಹೇಗಿರಬೇಕು, ವಾನಪ್ರಸ್ಥರು ಹೇಗಿರಬೇಕು, ಸನ್ಯಾಸಿಗಳು ಹೇಗಿರಬೇಕು, ಆಮೇಲೆ ಅಧ್ಯಯನ ಮಾಡತಕ್ಕಂಥ ಅವರು ಹೇಗಿರಬೇಕು, ಎಲ್ಲರಿಗೂ ಅನ್ವಯವಾಗುವ, ವಿಶೇಷವಾಗಿ ಅಧ್ಯಯನ ಮಾಡುವವರು, ಜ್ಞಾನದ ದಾರಿಯಲ್ಲಿ ಸಾಧನೆ ಮಾಡುವವರು, ಜನರಲ್ ಆಗಿ ಮನುಷ್ಯ ಮಾತ್ರದವರು ಹೇಗಿರಬೇಕು ಅಂತ ಈ ಎಥಿಕ್ಸು ಇದು ಬಹಳ ಮುಖ್ಯ. ನಾವು ಎಲ್ಲಾ ಪುರಾಣದಲ್ಲಿ ಬರ್ತದೆ. ಅವ್ರು ಹೇಳ್ತಾರೆ ಏನಿರಬೇಕು ಅಂದ್ರೆ 8 ಗುಣಗಳು ಇರಬೇಕು. ಅಷ್ಟಗುಣ. ನೈಯಾಯಿಕರು ದೇವರಿಗೆ ಮಾತ್ರ ಅಷ್ಟಗುಣ ಅಂತ ಹೇಳ್ತಾರೆ, ಇವರು ಎಲ್ಲರಿಗೂ ಅಷ್ಟಗುಣ ಇರಬೇಕು ಅಂತ ಹೇಳ್ತಾರೆ. ಏನು ಅಷ್ಟಗುಣ? ಅನಸೂಯ, ದಯಾ, ಕ್ಷಾಂತಿ, ಅನಾಯಾಸಶ್ಚ ಮಂಗಲಂ. ಇವರೆಲ್ಲ ಹೇಳ್ತಕ್ಕಂಥದ್ದು ಅಂದ್ರೆ, ಒಂದು ಅನಸೂಯ, ಇದರ ಅರ್ಥ ಅವರೇ ಹೇಳ್ತಾರೆ. ದಯಾ, ಶಾಂತಿ, ಅನಾಯಾಸ, ಮಂಗಲಂ. ಇದು ಮೊದಲ 5 ಗುಣಗಳ ಅರ್ಥ ನೋಡಿಕೊಳ್ಳೋಣ ನಾವು. ಅನಸೂಯ, ಪ್ರತಿಯೊಬ್ಬರೂ ಕೂಡ ಅನಸೂಯೆಯನ್ನು ಬೆಳೆಸಿಕೊಳ್ಳಬೇಕು. ಅಂದ್ರೆ ಅಸೂಯೆ ಪಡಬಾರದು ಅಂತ ಅರ್ಥ. ಯಾರೂ ಇನ್ನೊಬ್ಬರ ಒಳಿತನ್ನು ಕಂಡು ಅಸೂಯೆ ಪಡಬಾರದು. ನಾವು ಜಲಸ್ ಆಗಬಾರದು. ಅವರು ಅದಕ್ಕೊಂದು ಅರ್ಥ ಹೇಳ್ತಾರೆ. ಜಲಸ್ ಆಗುದು ಅಂದ್ರೆ ಏನು? ಅಸೂಯ ಪಡಬಾರದು. ಅಸೂಯೆ ಅಂದ್ರೆ ಏನು? ಏನು ಇರಬಾರದು ನಮ್ಮಲ್ಲಿ. ಬಹಳ ಸುಂದರವಾದ ಅರ್ಥ ಹೇಳ್ತಾರೆ. ಅವ್ರು ಹೇಳ್ತಾರೆ, ನ ಗುಣಾನ್ ಗುಣಿನೋ ಹಂತಿ ನಸ್ತೌತಿ ಆತ್ಮಗುಣಾನಪಿ. ಆಮೇಲೆ ಪ್ರಹೃಷ್ಯತೆ ನಾಣ್ಯ ದೋಷೈ ಅನಸೂಯ ಪ್ರಕೀರ್ತಿತ. ಅನಸೂಯ ಅಂದ್ರೆ ಏನು ಗೊತ್ತಾ? ನಗುಣಾನ್ ಗುಣಿನೋ ಹಂತಿ. ಇನ್ನೊಬ್ಬರ ಹತ್ರ ಇರುವ ಒಳ್ಳೆಯ ಗುಣಗಳನ್ನ ಎಪ್ರಿಶಿಯೇಟ್ ಮಾಡುವುದು. ಕೆಲವರು ಒಳ್ಳೆಯ ವಿಷಯದೊಡೆ, ಅಯ್ಯೋ ಅದು ಬಿಡಿ, ಅವ್ರಿಗೆ ಇನ್ನೊಂದು ಚಟ ಉಂಟು, ಅದು ಗೊತ್ತುಂಟ ನಿಮಗೆ ಅಂತ. ಅದು ಮೊದಲು ಅವರು ಒಳ್ಳೆ ವಿಷಯ ಹೇಳಿದ್ರೆ ಅದು ಬಿಡಿ ಇದು ಉಂಟು ಅಂತ ಏನಾದ್ರು ಡಿಫೆಕ್ಟ್ ಇದ್ದದನ್ನೇ ಹೈಲೈಟ್ ಮಾಡೋದು. ಇದು ಸಾಮಾನ್ಯ ಮನುಷ್ಯರ ಅಭ್ಯಾಸ. ಅದಕ್ಕೆ ಹೇಳ್ತಾರೆ, ಇನ್ನೊಬ್ಬರ ಹತ್ರ ಇರುವ ಎಲ್ಲಾ ಒಳ್ಳೆಯ ಗುಣಗಳನ್ನ ಗುರುತಿಸು, ಅದನ್ನು ಎಪ್ರಿಶಿಯೇಟ್ ಮಾಡು. ನಗುಣಾನ್ನ ಗುಣಿನೋ ಹಂತಿ. ಅದರ ಇನ್ನೊಬ್ಬರ ಹತ್ರ ಒಳ್ಳೆತನದ ಕೊಲೆ ಮಾಡಬೇಡ. ಅದರ ಜೊತೆಗೆ ನಸ್ತೌತಿ ಆತ್ಮಗುಣಾನಪಿ. ನಾನು ಹಾಗೆ, ನಾನು ಹೀಗೆ. ನಿನ್ನ ಒಳ್ಳೆಯ ಗುಣಗಳನ್ನ ಕೊಚ್ಚಿಕೋಬೇಡ, ಇನ್ನೊಬ್ಬರ ಒಳ್ಳೆಯ ಗುಣವನ್ನು ಮುಚ್ಚಿಕೋಬೇಡ. ಇನ್ನೊಬ್ಬರ ಒಳ್ಳೆ ಗುಣ ಮುಚ್ಚಬಾರದು, ನಮ್ಮ ಒಳ್ಳೆತನವನ್ನು ಕೊಚ್ಚಬಾರದು. ಇದು ಅನಸೂಯ ಆದಂತೆ ನೋಡಿ ಎಷ್ಟು ಚಂದ ಹೇಳ್ತಾನೆ. ನಗುಣಾನ್ನ ಗುಣಿನೋ ಹಂತಿ. ಇನ್ನೊಬ್ಬರ ಒಳ್ಳೆಯ ಗುಣವನ್ನ ಮುಚ್ಚಬೇಡ. ನಸ್ತೌತಿ ಆತ್ಮಗುಣಾನಪಿ. ನಿನ್ನಲ್ಲಿ ಇರತಕ್ಕಂಥ ಒಳ್ಳೆಯ ಗುಣಗಳನ್ನೇ ಕೊಚ್ಚಿಕೊಂಡು ತಿರುಗಬೇಡ. ಮತ್ತೆ ಅಷ್ಟೇ ಅಲ್ಲ, ಇನ್ನೊಬ್ಬರ ಒಳ್ಳೆಯ ಗುಣವನ್ನ ಮುಚ್ಚಿಡುವುದೂ ಇಲ್ಲ, ನನ್ನ ಒಳ್ಳೆಯತನವನ್ನು ಕೊಚ್ಚಿಕೊಳ್ಳುವುದಿಲ್ಲ. ಆದರೆ ಇನ್ನೊಬ್ಬರ ಒಳ್ಳೆಯ ಗುಣವನ್ನು ಯಾರಾದ್ರೂ ಹೇಳಿದಾಗ ತಲೆ ಮುಖ ಸಿಂಡರ್ಲಿಸುವ, ಸ್ವಲ್ಪ ಇಷ್ಟ ಆಗುವುದಿಲ್ಲ. ಅದಕ್ಕೆ ಪ್ರಹೃಷ್ಯ. ಅದನ್ನು ಇನ್ನೊಬ್ಬರದ್ದು ಟೀಕೆ ಮಾಡಿದಾಗ ಖುಷಿ ಆಗೋದು, ಇನ್ನೊಬ್ಬರ ಟೀಕೆ ಮಾಡಿದ ಕೂಡ ಭಾರಿ ಖುಷಿ ಆಗೋದು. ಅದಕ್ಕೆ ಹೇಳ್ತಾರೆ ಪ್ರಹೃಷ್ಯತೆ. ಇನ್ನೊಬ್ಬರ ಗುಣವನ್ನು ಹೇಳುವಾಗ ಸಂತೋಷ ಪಡು, ಇನ್ನೊಬ್ಬರ ದೋಷವನ್ನು ಹೇಳುವುದರಲ್ಲಿ ಸಂತೋಷ ಪಡಬೇಡ. ಪ್ರಹೃಷ್ಯತೆ. ನಿನ್ನ ಗುಣಗಳನ್ನು ಹೇಳ್ಕೋಬೇಡ, ಇನ್ನೊಬ್ಬರಲ್ಲಿರುವ ಒಳ್ಳೆತನವನ್ನು ಹೇಳಿಕೊಂಡು ತಿರುಗು. ಇನ್ನೊಬ್ಬರಲ್ಲಿರುವ ಕೆಟ್ಟತನವನ್ನು ಹೇಳುವಾಗ ಸಂತೋಷ ಪಡಬೇಡ. ಇದು ಅನಸೂಯ. ಇದು ಒಳ್ಳೆಯ ಡೆಫಿನಿಷನ್. ಯಾಕೆಂದ್ರೆ ಅನಸೂಯ ಶಬ್ದಕ್ಕೆ ತುಂಬಾ ಅರ್ಥಗಳು ಹೇಳ್ಬೋದು. ಹೊಟ್ಟೆಗಿಚ್ಚು ಪಡಬಾರದು. ಹೊಟ್ಟೆಗಿಚ್ಚು ಪಡುವುದು ಅಂದ್ರೆ ಏನು ಅಂತ ಬಹಳ ಕ್ಲಿಯರ್ ಕಟ್ ಆಗಿ, ಇನ್ನೊಬ್ಬರ ಗುಣಗಳನ್ನು ಹೇಳುವಾಗ ನಿನಗೆ ಸಂಕಟ ಆಗಬಾರದು, ನಿನ್ನ ಗುಣಗಳನ್ನು ಹೇಳುವಾಗ ಸಂಕಟ ಆಗಬೇಕು. ಇನ್ನೊಬ್ಬರ ದೋಷ ಹೇಳುವಾಗ ಖುಷಿ ಆಗಬಾರದು. ಇದು ಅನಸೂಯ. ಇನ್ನೊಬ್ಬರ ದೋಷ ಹೇಳಿದ ಕೂಡಲೇ ಅದಾಗಬೇಕು, ನಮ್ಗೆ ಖುಷಿ ಆಗುತ್ತೆ. ನೋಡಿದಿರಾ, ನಾನು ಬಾಯಿ ಮುಚ್ಚಿಕೊಂಡು ಅವರಾದ್ರೂ ಹೇಳಿದಲ್ವ. ಇನ್ನೊಬ್ಬರು ಹೇಳಿದಾಗ, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡುವಾಗ ಸಂತೋಷ ಪಡಬೇಡ, ಇನ್ನೊಬ್ಬರನ್ನ ಹೊಗಳುವಾಗ ಸಂತೋಷ ಪಡು. ನಿನ್ನ ಹೊಗಳಿಕೆಯನ್ನು ಕೇಳಿ ಸಂತೋಷ ಪಡಬೇಡ. ಇದು 3 ಗುಣಗಳು ಯಾರಲ್ಲಿದೆ ಅದಕ್ಕೆ ಅನಸೂಯ ಅಂತ ಹೆಸರು. ಬಹಳ ಸುಂದರವಾದಂಥ ಅರ್ಥ. ಎರಡನೇದು ದಯಾ. ದಯೆ ಎಂದರೆ ಏನು? ಇದೆಲ್ಲ ನಮಗೆ ಗೊತ್ತಿರುವ ಶಬ್ದಗಳೇ, ನಾವೆಲ್ಲ ಉಪಯೋಗಿಸ್ತೇವೆ. ಒಳ್ಳೆ ದಯಾವಂತ, ದಯಾಳು. ಏನು ದಯಾಳು ಅಂದರೆ, ದಯೆ ಅಂದ್ರೆ ಏನು, ಏನು ಇರಬೇಕು? ಈಗ ಅನಸೂಯ ಅಂದ್ರೆ ಏನೊಂದು ಗೊತ್ತಾಯ್ತು ನಮಗೆ. ಒಂದು ಸುಂದರವಾದ ಅರ್ಥ. ಇನ್ನೊಬ್ಬರ ಗುಣಗಳನ್ನು ಮೆಚ್ಚಿಕೋ, ನಿನ್ನ ಬಗ್ಗೆ ಕೊಚ್ಚಿಕೋಬೇಡ, ಮತ್ತು ಇನ್ನೊಬ್ಬರನ್ನ ಟೀಕೆ ಮಾಡಿದಾಗ ಖುಷಿ ಪಡಬೇಡ. ನಮಗೇನಾಗುತ್ತೆ ಅಂದ್ರೆ,
ನಮಗೆ ಇನ್ನೊಬ್ಬರನ್ನ ಗಾಳಿಗೆ ಹಿಡಿಯುವುದರಲ್ಲಿ ಒಂದು ಖುಷಿ ಇದೆ, ಭಾರಿ ಖುಷಿ ಆಗತ್ತೆ. ಬೇರೆ ಯಾರಾದ್ರೂ ಗಾಳಿ ಹಿಡಿದ್ರೆ ಇನ್ನೂ ಖುಷಿ ಆಗತ್ತೆ. ಓ, ನಾನು ಮಾತ್ರ ಅಲ್ಲ, ಇವರೊಬ್ಬರು ನಮ್ಮ ಫ್ರೆಂಡ್ ಇದ್ದಾರೆ ಅಂತ ಭಾರಿ ಖುಷಿ ಆಗತ್ತೆ. ಆದರೆ ಅದು ಒಳ್ಳೆಯ ಗುಣ ಅಲ್ಲ. ಇನ್ನೊಬ್ಬರ ದೋಷದ ಬಗ್ಗೆ ಚಿಂತನೆ ಮಾಡುವುದು ಸರಿಯಲ್ಲ. ಇನ್ನೊಬ್ಬರ ಒಳ್ಳೆತನವನ್ನ ಅದನ್ನು ಹೇಳಿಕೊಂಡು ತಿರುಗು, ಸಂತೋಷ ಪಡು. ಇನ್ನೊಬ್ಬರ ದೋಷವನ್ನ ಎಂದೂ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗಬೇಡ. ನಿನ್ನ ಒಳ್ಳೆತನದ ಬಗ್ಗೆ ಕೊಚ್ಚಿಕೋಬೇಡ. ಆಯ್ತು. ದಯಾ ಅಂದರೆ ಏನು? ಅಪಾರೇ ಬಂಧುವರ್ಗೇವ. ಆಮೇಲೆ ಏನಂದ್ರೆ ಮಿತ್ರೇ ದ್ವೇಷ ನಿವಾಸದ ಆತ್ಮವದ್ ವರ್ತನಂ ಯತ್ ಸ್ಯಾತ್ ಸಾ ದಯಾ ಪರಿಕೀರ್ತಿತ. ಅಪಾರೇ ಬಂಧುವರ್ಗೇವ ಮಿತ್ರೇ ದ್ವೇಷ್ಟರಿವ ಸದಾ. ನಮಗೆ ರಿಲೇಟಿವ್ಸ್ ಅಂತಿರ್ತಾರೆ, ಬಂಧುಗಳು, ಬಾಂಧವರು, ಅವರು ಅಥವಾ ಬೇರೆ ಯಾರೋ ಸಂಬಂಧ ಇಲ್ಲದೆ ಇದ್ದವರು, ಸ್ನೇಹಿತರು, ಶತ್ರುಗಳು. ಸಮಾಜದಲ್ಲಿ 3 ತರ. ಕೆಲವರು ನಮಗೆ ರಿಲೇಟಿವ್ಸ್ ಸ್ನೇಹಿತರಾಗಬೇಕು ಅಂತಿಲ್ಲ. ಅವರು ಸ್ನೇಹಿತರು ಅಲ್ಲಿ ಬರೇ ರಿಲೇಟಿವ್ಸ್. ಕೆಲವರು ಸ್ನೇಹಿತರಾಗಬಹುದು, ಕೆಲವು ರಿಲೇಟಿವ್ಸ್ ಶತ್ರುಗಳು ಆಗಬಹುದು, ಎರಡೂ ಆಗದೆ ಇದ್ದವರು ಇರ್ಬೋದು. ಅದಕ್ಕೆ ಅದು ಬೇರೆ. 3 ತರ. ಕೆಲವರು ರಿಲೇಟಿವ್ಸ್, ಕೆಲವರು ಸ್ನೇಹಿತರು, ಕೆಲವರು ನಮ್ಮನ್ನು ದ್ವೇಷ ಮಾಡುವವರು. ಅದು ಕಾರಣ ಬೇಕಾಗಿಲ್ಲ, ಸುಮ್ಮನೆ ಅದು ಜನ್ಮ ಸಿದ್ಧವಾದ ಹಕ್ಕು. ಕೆಲವರಿಗೆ ಒಳ್ಳೆಯದನ್ನು ನೋಡಿ ಹೊಟ್ಟೆಗೆ ಹೆಚ್ಚಿಬಿಡೋದು. ಕೆಲವರು ದ್ವೇಷ ಮಾಡುವವರು, ಕೆಲವರು ಪ್ರೀತಿ ಮಾಡುವವರು, ಕೆಲವರು ರಿಲೇಟಿವ್ಸ್. ಅವರು ದ್ವೇಷ ಮಾಡುವುದು, ಪ್ರೀತಿ ಮಾಡುವುದು ಇಂಡಿಫರೆಂಟ್. ಇನ್ನೊಂದು ವರ್ಗ ಇಂಡಿಫರೆಂಟ್. ಮಧ್ಯಸ್ಥ ದ್ವೇಷ ಬಂಧುಷು ಸಾಧು ಶ್ವಬಿಜ ಪಾಪೇಶು ಪಂಡಿತ ಸಮದರ್ಶಿನ ಸುಹೃನ್ ಮಿತ್ರಾರಿ ಉದಾಸೀನ. ಇದರ ಕೃಷ್ಣ ಪೂರ ಇದರ ಮಧ್ಯೆ ಉಳಿದಿರೋದಿಲ್ಲ, ಉದಾಸೀನರು, ಇಂಡಿಫರೆಂಟ್. ಅವರು ಎಂತದಾದ್ರೆ ನಮಗೇನ್ರಿ, ಇದು ಒಂಥರ ಇಂಡಿಫರೆಂಟ್ ಆಗ. ಇಷ್ಟು ಜನ ಇರ್ತಾರೆ. ಈಗ ಆಗ ಇಂಥ ಸಂದರ್ಭ ಸದಾ ಆತ್ಮವದ್ ವರ್ತನಂ ಯತ್ಸ್ಯ. ಒಂದು ವೇಳೆ ಒಬ್ಬ ನಮ್ಮ ರಿಲೇಟಿವ್ ನಮಗೇನು ಉಪಕಾರ ಮಾಡಲಿಲ್ಲ, ಮನುಷ್ಯ 5 ಪೈಸೆ ಉಪಕಾರ ಮಾಡಲಿಲ್ಲ, ಆದ್ರೆ ಅವನು ಸ್ವಲ್ಪ ಕಷ್ಟದಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ. ಅದು ಏನೋ ಒಂದು ತಾಪತ್ರೆ ಇದೆ, ಅಥವಾ ಏನೋ ಒಂದು ಅವನೇ ಆಸ್ಪತ್ರೆಗೆ ಹೋಗ್ಬೇಕು, ಏನೋ ಟ್ರೀಟ್ಮೆಂಟ್. ಆಗ ಏನ್ ನೋಡೇವು, ಅವ್ರಿಗೆ ಕಾಯಿಲೆ ಬಂದ ನನಗೇನ್ರಿ, ನಮಗ್ ಉಪಕಾರ ಮಾಡಿದ್ದಾರೆ ಅವ್ರು, 5 ಪೈಸೆ ಉಪಕಾರ, ನಾನು ಯಾಕೆ ಉಪಕಾರ ಮಾಡ್ಬೇಕು ಅಂತ ಸುಮ್ಮನೆ ಕೂತ್ಕೋಬೇಡ. ನಿನಗೆ ಕಾಯಿಲೆ ಬಂದ್ರೆ ಏನ್ ಮಾಡ್ತೀನಿ ನೀನು, ಆಸ್ಪತ್ರೆ ಹೋಗ್ತಿ ಅಲ್ವಾ. ಹಾಗೆ ನಿನ್ನ ಒಬ್ಬ ಸಂಬಂಧ ಇಲ್ಲದ ಒಬ್ಬ ವ್ಯಕ್ತಿ ಕಾಯಿಲೆ ಬಂದ್ರು, ನಿನಗೆ ಕಾಯಿಲೆ ಬಂದ್ರೆ ಏನ್ ಮಾಡ್ತೀವಿ ಅದನ್ನು ಮಾಡು. ಮಿತ್ರೇ ದ್ವೇಷ್ಟರಿವ. ನಿನ್ನ ಸ್ನೇಹಿತನಿಗೆ, ನಿನ್ನ ಶತ್ರುವಿಗೆ ಆಪತ್ತು ಬಂದಾಗ ಕೂಡ ನಿನಗೆ ಆಪತ್ತು ಬಂದ್ರೆ ನೀನು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದನ್ನು ಅವನಿಗೆ ಮಾಡು. ಇದಕ್ಕೆ ದಯೆ ಅಂತ ಹೆಸರು ಅಂತ ನೋಡಿ. ದಯೆಗೆ ಒಂದು ಹೊಸ ಆಯ ಬಗಟು. ಆತ್ಮವದ್ವರ್ತನಂ ಯತ್ ಸ್ಯಾತ್ ಸಾ ದಯಾ ಪರಿಕೀರ್ತಿತ. ನಮ್ಮ ಶತ್ರು ಒಬ್ಬ ಕಷ್ಟದಲ್ಲಿದ್ದಾಗ ಅಂಥ ಕಷ್ಟ ನಿನಗೆ ಬಂದ್ರೆ ನೀನೇನನ್ನು ಎಕ್ಸ್ಪೆಕ್ಟ್ ಮಾಡ್ತಿ, ಯಾರಾದ್ರೂ ಸಹಾಯ ಮಾಡ್ಬೇಕಿತ್ತು ನನಗೆ ಅಂತ ನಿರೀಕ್ಷೆ ಮಾಡ್ತೀಯಾ, ಆ ಸಹಾಯವನ್ನು ನಿನ್ನ ಶತ್ರುವಿಗೆ ಕೂಡ ಮಾಡು. ಇನ್ನೊಬ್ಬರು ಕಷ್ಟದಲ್ಲಿದ್ದಾಗ ಅವನು ಮಿತ್ರನೋ ಶತ್ರುವೋ ಬಂಧು ಅಲ್ಲವೋ ಇದನ್ನು ಯೋಚನೆ ಮಾಡಬೇಡ. ಮನುಷ್ಯ ಮಾತ್ರವನ್ನ ಪ್ರೀತಿಸು, ಅವರ ಕಷ್ಟದಲ್ಲಿದ್ದಾಗ ನೆರವು ಕೊಡು. ಇದಕ್ಕೆ ದಯೆ ಅಂತ ಹೆಸರು. ಆ ಡೆಫಿನೇಷನ್ ಬಹಳ ಸುಂದರವಾದಂತಹ ಡೆಫಿನೇಷನ್. ಆಮೇಲೆ ಶಾಂತಿ 3ನೇದ್ದು ನೋಡಿ. ಇದೆಲ್ಲ ಮನುಷ್ಯರಲ್ಲಿ ಇರಬೇಕಾದ ಕ್ವಾಲಿಟಿ. ಇದು ಏನು ಒಂದು ವರ್ಗಕ್ಕೆ ಅಲ್ಲ, ಸಮಸ್ತ ಮಾನವರು ಬೆಳೆಸಿಕೊಳ್ಳಬೇಕಾದಂತಹ ಕ್ವಾಲಿಟಿಗಳಿಂದ ಶಾಂತಿ ಇರಬೇಕು ಅಂತ. ಏನು ಅಂದ್ರೆ ವಾಚ ಮನಸ್ಸಿ ಕಾಯೇಚ ದುಃಖೇನ ಉತ್ಪಾದಿತೇನ ಚ. ಏನಾಗುತ್ತೆ, ಒಬ್ರು ಮಾತಿನ ಮೂಲಕ ಒಬ್ರು ಮನಸ್ಸು ನೋಯಿಸಿದ್ದಾರೆ, ಒಬ್ರು ಮಾತಿನಿಂದ ನೋಯಿಸಿದ್ದಾರೆ, ಕೆಲವರು ಮನಸ್ಸಿಗೆ ನೋವಾಗುವಂತೆ, ಕೆಲವರು ದೇಹಕ್ಕೆ ಹೊಡೆದು ಬಡದು ಗಾಯ. ಅಂತೂ ನಮಗೆ 3 ವಿಧವಾದ ಮಾತಿನ ಮೂಲಕ, ಮನಸ್ಸಿನ ಮೂಲಕ, ದೇಹದ ಮೂಲಕ ಯಾರಿಂದಾದ್ರೂ ದುಃಖ ಉಂಟಾದರೆ, ತೊಂದರೆ ಇನ್ನೊಬ್ಬರಿಂದ ನಮಗೆ ತೊಂದರೆ ಮಾಡಬೇಕು ಅಂತಲೇ ಮಾಡಿದ್ದು. ಮಾತಿನ ಮೂಲಕ ಕೆಟ್ಟ ಮಾತಾಡಿ ಅಪವಾದ ಹಾಕಿ, ಸುಳ್ಳು ಅಪವಾದ ಹಾಕಿ ನಮ್ಮ ವ್ಯಕ್ತಿತ್ವದ ಹನನ ಮಾಡಬಹುದು. ಖೇನ ಉತ್ಪಾದಿತೇನ ಚ. ಯಾವುದೇ ಒಂದು ತ್ರಿಕರಣಗಳಲ್ಲಿ ಯಾವುದರ ಮೂಲಕ ಆದರೂ ನಮಗೆ ಯಾರಾದರೂ ಕಷ್ಟ ಕೊಟ್ಟರೆ, ನ ಕುಪ್ಯತಿ ನ ಚಾ ಪ್ರೀತಿ ಸಾಕ್ ಶಾಂತಿ ಪರಿಕೀರ್ತಿತ ಅಂತ. ಅವನ ಮೇಲೆ ಕೋಪಿಸ್ಕೋಬೇಡ. ಅಷ್ಟೇ ಅಲ್ಲ, ಅವನ ಮೇಲೆ ಅಸಮಾಧಾನ ತಾಳಬೇಡ. ಭಾರಿ ಕಷ್ಟ. ನಿಮಗೆ ಬದ್ದು 4 ಹೊಡೆದ್ರು ಕೂಡ ಅವನ ಮೇಲೆ ಕೋಪಿಸ್ಕೋಬೇಡ, ಅವನ ಮೇಲೆ ಅಸಮಾಧಾನ. ನನಗೆ ಆ ಮನುಷ್ಯನ ನೋಡಿದ್ರೆ ಆಗೋದಿಲ್ಲ, ಐ ಡೋಂಟ್ ಲೈಕ್ ದ್ಯಾಟ್ ಪರ್ಸನ್ ಅಂತ ಹೇಳುವಂತಹದ್ದು ಇದು ಒಳ್ಳೆ ಬುದ್ಧಿ ಅಲ್ಲ. ಸಾಕ್ ಶಾಂತಿ. ಯಾಕೆಂದ್ರೆ ಯಾರು ಏನು ಮಾಡಿದ್ರು ಅದರ ಹಿಂದೆ ಯಾವುದೋ ಒಂದು ವಿಚಿತ್ರವಾದ ಸಂಗತಿಗಳಿರ್ತವೆ. ಉದಾಹರಣೆಗೆ ಏನು ಗೊತ್ತುಂಟ, ಯಾವಾಗ ಏನು ಚಿಂತನೆ ಮಾಡಿ ಮತ್ತೆ ಅವ್ರು ಹೊಡೆದ್ರೆ ಅದು ಹೊಡೆದದ್ದು ಒಳ್ಳೇದಾಯ್ತು ಅಂತ ಹೇಳ್ಬೇಕಾ? ಕೋಪಿಸ್ಕೋಬಾರ್ದು ಅಂದ್ರೆ ಅವ್ರು ಬಂದು ನನಗೆ 4 ಹೊಡೆದ್ರು, ಒಳ್ಳೇದಾಯ್ತು ಹೊಡೆದದ್ದು, ಆರಾಮಾಯ್ತು ಅಂತ ಹೇಳೋದಾ? ಎಂತ ಹೇಳ್ಬೇಕು? ರಿಯಾಕ್ಷನ್ ಏನಿರಬೇಕು? ಹಾಗಲ್ಲ. ವಿಷಯ ಏನು ಗೊತ್ತುಂಟ, ಅವರು ಬಂದು 4 ಹೊಡೆದ್ರಲ್ವಾ,
ಆಗ ಯೋಚನೆ ಮಾಡು, ಓಹೋ, ಪ್ರಾಯ ಹಿಂದಿನ ಜನ್ಮದಲ್ಲಿ ಅವರಿಗೆ 4 ಹೊಡೆದಿದ್ದೆ ನಾನು, ಲೆಕ್ಕಾಚಾರ ಚುಕ್ತಾ ಆಯ್ತು. ಯಾಕಂದ್ರೆ ಏನು ಕಾರಣ? ನಿಮಗೆ ಫಿಸಿಕಲ್ ಆಗಿ ಈಗ ವಿಜುವಲ್ ಎಕ್ಸ್ಪ್ಲನೇಷನ್ ಏನು ಇಲ್ಲದೆ ಅವ್ರಿಗೆ ಇನ್ನು ಮೇಲೆ ಯಾಕೆ ಬೇಸರ ಬಂತು? ಕೆಲವರು ಸಾಲ ತಗೊಂಡು ವಾಪಸ್ ಕೊಡೋಲ್ಲ. ಆವಾಗ ಅಯ್ಯೋ ಸಾಲ ತಗೊಂಡ್ರು, ಸಾಯೋ ತನಕ ಅದನ್ನ ಹೇಳ್ತಾ ಇರೋದ್ರಿಂದ ವಾಪಸ್ ಬರೋಲ್ಲ. ಅದಕ್ಕೊಂದು ಪರಿಹಾರ ಏನು ಗೊತ್ತುಂಟಾ? ಹೋದ ಜನ್ಮದಲ್ಲಿ ನಾನು ಅವ್ರ ಹತ್ರ ತಗೊಂಡು ಹಿಡಿಸಿದ್ದೆ, ಈ ಜನ್ಮ ಅವ್ರು ಹಿಡಿಸಿದ್ರೆ ಲೆಕ್ಕಾಚಾರ ಚುಕ್ತಾ ಆಯ್ತು ಅಂತ ಆನಂದವಾಗಿರ್ಬೋದಲ್ಲ. ಈ ಯೋಚನೆ ಮಾಡಿಕೊಂಡು ನೆಮ್ಮದಿಯಿಂದ ಬದುಕಬಹುದಲ್ಲ. ಇಡೀ ದಿವಸ ಕರುವುದೇ. ಹಾಗೆ ಹೇಳ್ತಾರೆ, ಯಾರಾದ್ರೂ ನಿಮಗೆ ತೊಂದರೆ ಕೊಟ್ರೆ, ಉಪದ್ರವ ಕೊಟ್ರೆ, ಹಿಂಸೆ ಕೊಟ್ರೆ, ಅಕಾರಣ ಜಗತ್ತಿನಲ್ಲಿ ಯಾವುದೂ ಕೂಡ ಅಂದ್ರೆ ಆಕ್ಸಿಡೆಂಟಲ್ ಅಥವಾ ಕೋಇನ್ಸಿಡೆನ್ಸ್ ಅಂತ ನಾವೇನು ಹೇಳ್ತೇವೆ, ಅಂಥದ್ದೊಂದು ಜಗತ್ತಿನಲ್ಲಿ ಘಟಿಸುವುದೇ ಇಲ್ಲ. ಅಕಸ್ಮಾತ್ ಆಗಿ ಯಾವುದೂ ಆಗೋಲ್ಲ. ಆಕ್ಸಿಡೆಂಟಲ್ ಅಂದ್ರೆ ಕಾರಣ ಇಲ್ಲದೆ ಘಟಿಸುವುದಲ್ಲ, ನಮಗೆ ಗೊತ್ತಿಲ್ಲದ ಕಾರಣದಿಂದ ಘಟಿಸುವುದು. ನಾವು ತಪ್ಪಾಗಿ ತಿಳ್ಕೊಳ್ತೇವೆ, ಏನೂ ಕಾರಣ ಇಲ್ಲ. ದಿ ಥಿಂಗ್ ದಟ್ ಹ್ಯಾಪನ್ಸ್ ವಿದೌಟ್ ರೀಸನ್, ನಥಿಂಗ್ ಹ್ಯಾಪನ್ಸ್ ವಿದೌಟ್ ರೀಸನ್. ಯಾಕಂದ್ರೆ ಕಾಸ್ ಅಂಡ್ ಇಫೆಕ್ಟ್ ಅನ್ನೋದು ಕಾರಣ ಇಲ್ಲದೆ ಕಾರ್ಯ ಆಗೋದೇ ಇಲ್ಲ. ಹಾಗಾಗಿ ಏನೂ ಕಾರಣ ಇಲ್ಲದೆ ಅವ್ನು ನನಗೆ ಹೊಡಿಲಿಕ್ಕೆ ಕಾರಣ ಇಲ್ಲ. ಮತ್ತೆ ಹಾಗಾದ್ರೆ ಒಂದೋ ಹಿಂದಿನ ಜನ್ಮದಲ್ಲಿ ನಾನು ಅವನಿಗೆ ಹೊಡಿದ್ದೇನೆ, ಇಲ್ಲದೇ ಇದ್ರೆ ಮುಂದಿನ ಜನ್ಮದಲ್ಲಿ ನಾನು ಅವನಿಗೆ ಹೊಡಿಬೇಕು. 4 ಈ ಲೆಕ್ಕಾಚಾರ ಚುಕ್ತ ಆಗದೆ ಹೋಗುದೇ ಇಲ್ಲ. ಕಾರ್ಯಕಾರಣ ಭಾವ ಇಲ್ಲದೆ ಕೆಲಸ ಆಗೋದಿಲ್ಲ ಜಗತ್ತಿನಲ್ಲಿ. ಒಂದು ಎಲೆ ಕೂಡ ಹಂದಾಡುವುದಿಲ್ಲ ವಿದೌಟ್ ರೀಸನ್. ಹಾಗಾಗಿ ಹೀಗೆ ಯೋಚನೆ ಮಾಡ್ತಾ ಹೋದರೆ ವ್ಯಕ್ತಿಶಃ ಗುಣಾ ಗುಣೇಶು ವರ್ತಂತೆ ಇತಿ ಮತ್ವಾನ ಸಜ್ಜತೆ. ಆ ಜೀವಕ್ಕೂ ಈ ಜೀವಕ್ಕೆ ಏನು ದ್ವೇಷ ಇಲ್ಲ. ಮತ್ತೆ ಯಾವುದೋ ಒಂದು ತಾಮಸ ಆವೇಶದಿಂದ ನನ್ನ ಮೇಲೆ ಸಿಟ್ಟು ಬಂತು, ಆ ಗುಣವನ್ನು ದ್ವೇಷಿಸ್ಬೇಕು, ಆ ವ್ಯಕ್ತಿಯನ್ನೇ ಯಾಕೆ ದ್ವೇಷಿಸ್ಬೇಕು ನಾನು? ಅದರಿಂದ ಏನು ಮಾಡಬೇಕು? ದೇವರೇ ಅವರಿಗೂ ಒಳ್ಳೆ ಬುದ್ಧಿ ಕೊಡು ಅಂತ ಹೇಳ್ಬೋದು ಹೊರತು ಅವನನ್ನು ದ್ವೇಷ ಮಾಡಿ ಏನು ಉಪಯೋಗ ಇಲ್ಲ. ಮತ್ತೆ ಇನ್ನೊಂದೇನು ಅಂದ್ರೆ, ಒಬ್ಬ ನಮ್ಮನ್ನು ದ್ವೇಷ ಮಾಡುವವನನ್ನ ನೀವು ಹೇಗೆ ಗೆಲ್ತೀರಿ? ಅವನನ್ನ ನೀವು ದ್ವೇಷ ಮಾಡಿದರೆ ಸರಿ, ಅವನೊಂದು ನಿಮ್ಮನ್ನು ಬೈದು ಲೇಖನ ಬರದ, ಅದಕ್ಕೆ ಬೈದು ನೀವು ಇನ್ನೊಂದು ಲೇಖನ ಬರೆದ್ರಿ, ಮುಂದಿನ ಸಂಖ್ಯೆಯಲ್ಲಿ ಇನ್ನೂ ದೊಡ್ಡ ಬೈಗಳು, ಅದಕ್ಕಿಂತ ಹೆಚ್ಚು ಬೈ. ಪರಿಹಾರ ಇಲ್ಲ. ಒಬ್ಬ ಮನುಷ್ಯನನ್ನ ಅಟ್ಯಾಕ್ ಮಾಡಿ ಬಾಯಿ ಮುಚ್ಚಿಸ್ಲಿಕ್ಕೆ ಬರೋದಿಲ್ಲ, ಕನ್ವಿನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದರ ಬದಲು ಯಾರು ನಮಗೆ ತೊಂದರೆ ಕೊಟ್ಟರೋ ಅವರನ್ನು ಪ್ರೀತಿಸಿ ಪಶ್ಚಾತ್ತಾಪ ಪಡ್ತಾ, ಅಯ್ಯೋ ದೇವರೇ ನಾನು ಇಷ್ಟು ಉಪದ್ರ ಕೊಟ್ಟೆ, ಆದರೂ ಅವ್ರು ನನ್ನ ಮೇಲೆ ಸೇಡು ತೀರಿಸ್ತಾ ಇಲ್ಲ, ಪ್ರೀತಿಸ್ತಾ ಇದ್ದಾರೆ ಅಂತ ಅವನು ಕನ್ವರ್ಟ್. ಸೊ ಒಬ್ಬ ಮನುಷ್ಯನ ಕೆಟ್ಟತನವನ್ನು ಗೆಲ್ಲುವುದು ಪ್ರೀತಿಯ ಮೂಲಕ ಹೊರತು ಸೇಡಿನ ಮೂಲಕ ಅಲ್ಲ. ಹೀಗೆ ಅನೇಕ ಕಾರಣಗಳಿಂದ ಹೇಳಿದರು. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದರೆ ಅವರನ್ನು ದ್ವೇಷ ಮಾಡೋದು ಬಿಟ್ಟುಬಿಡಿ. ಬಹಳ ನಿಮಗೆ ಸಾಧ್ಯ ಆದರೆ ಅವ್ರ ಸಂಪರ್ಕ ಬಿಟ್ಟುಬಿಡಿ, ದೂರ ಇರಿ ಅಷ್ಟೇ ಹೊರತು ಅವ್ರಿಗೆ ಪ್ರತೀಕಾರ ಮಾಡೋದು, ಅವರ ಮೇಲೆ ಸಿಟ್ಟು ಮಾಡೋದು, ಅವ್ರ ಜಗಳ ಕಾಯೋದು, ನ ಕುಪ್ಯತಿ ನ ಚಾಪ್ರೀತಿ ಸಾಕ್ಷಾಂತಿ ಪರಿಕೀರ್ತಿತ. ಆಮೇಲೆ ಅನಾಯಾಸ, ಅನಾಯಾಸಸ್ತೆ ಮಂಗಲಂ. ಅನಾಯಾಸ ಇದು ಬಹಳ ರೋಚಕವಾದಂತಹ ಸಂಗತಿ. ಅನಾಯಾಸವಾಗಿ ಬದುಕಬೇಕು, ಜೀವನದಲ್ಲಿ ಆಯಾಸ ಮಾಡ್ಕೋಬಾರದು ಅಂತ ನೋಡಿ ಎಷ್ಟು ಮಹತ್ವ. ಅವ್ರು ಹೇಳ್ತಾರೆ, ಶರೀರಂ ಪೀಡ್ಯತೆ ಏನ ಶುಭೇನಾಪಿ ಚ ಕರ್ಮಣ ಅತ್ಯಂತಂ ತನ್ನ ಕುರ್ಯಾತ್ ಅನಾಯಾಸಸ್ಥ ಉಚ್ಯತೆ ಅತ್ಯಂತಂ ತನ್ನ ಕುರ್ವೀತ. ಅನಾಯಾಸ ಅಂತಂದ್ರೆ ಏನು ಗೊತ್ತಾ? ಒಳ್ಳೆ ಕೆಲಸವಾದರೂ ಕೂಡ ನಿನ್ನ ದೇಹ, ನಿನ್ನ ತಾಕತ್ತು, ನಿನ್ನ ಕೆಪಾಸಿಟಿ ಮೀರಿ ಮಾಡಬೇಡ. ಈಗ ಒಳ್ಳೆ ಕೆಲಸ ಮಾಡಬೇಕು, ಅದಕ್ಕೆ ಏನ್ ಮಾಡ್ಬೇಕು? ಸರಿ, 1 ಲಕ್ಷ ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿ ನಮ್ಮ ಊರಿನ ದೇವಸ್ಥಾನಕ್ಕೆ ಒಂದು ಬಂಗಾರದ ರಥ ಮಾಡಿಸೋ ಒಳ್ಳೆ ಕೆಲಸ, ಅದನ್ನ ಮಾಡಿಸಲಿಕ್ಕೆ ತಾಕತ್ತು ಉಂಟು, ಇಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ, ಹುಚ್ಚ ಅಂತ ಹೇಳ್ತಾರೆ. ನಿನಗೆ ಏನು ಕೆಪಾಸಿಟಿ ಇದೆ ಅದಕ್ಕಿಂತ ದೊಡ್ಡ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋಗಬೇಡ. ಅಥವಾ ಯಾವುದೋ ಒಂದು ಅರ್ಚನೆ ಮಾಡಬೇಕು, ಅದಕ್ಕೆ ಒಂದು 15 ದಿವಸ ಆಹಾರ ಸೇವನೆ ಮಾಡಿ ಅಲ್ಲಪ್ಪ 15 ದಿವಸ ಉಪವಾಸ ಕೂತ್ರೆ ಆಮೇಲೆ ಕೃಷ್ಣಾರ್ಪಣೆ ಬಿಡ್ಲಿಕ್ಕೆ ಇರ್ತೀಯ ನೀನು? ಅದನ್ನ ಯೋಚನೆ ಮಾಡಿ. ಯಾವುದನ್ನೇ ದೇಹ ಪೀಡನೆ, ದೇಹಕ್ಕೆ ಅತಿಯಾದ ಹಿಂಸೆ ಕೊಡ್ತಕ್ಕಂತಹ ಪುಣ್ಯಕರ್ಮವನ್ನೂ ಮಾಡಬೇಡ. ಯಾಕೆಂದ್ರೆ ಇನ್ನೊಂದು ಪುಣ್ಯಕರ್ಮ ಮಾಡ್ಲಿಕ್ಕೆ ಬದುಕಬೇಕು ನಾವು. ಇಷ್ಟು ಪ್ರಾಕ್ಟಿಕಲ್ ನೋಡಿ. ಅವ್ರು ಹೇಳ್ತಾರೆ, ಶರೀರಂ ಪೀಡ್ಯತೆ ಏನ, ಯಾವುದು ಮಾಡುವುದರಿಂದ ನಿಮ್ಮ ದೇಹ ಒಟ್ಟು ನಿಮ್ಮ ಕೆಪಾಸಿಟಿ ಅದನ್ನು ಮೀರಿ ಮಾಡಿದರೆ ತಡ್ಕೊಳ್ಳುವುದಿಲ್ಲ. ಅಂಥ ಶುಭೇನಾಪಿ ಕರ್ಮಣ, ಒಳ್ಳೆ ಕೆಲಸವೇ ಅದು, ಆದರೂ ನನ್ನ ದೇಹ ತಡ್ಕೊಳ್ಳುವುದಿಲ್ಲ ಅಂತ ಆದರೆ ಅತ್ಯಂತಂ ನೈವ ಕುರ್ವೀತ ತನ್ನ ಕುರ್ವೀತ, ಅದನ್ನ ಅತಿಯಾಗಿ ಮಾಡ್ಲಿಕ್ಕೆ ಹೋಗಬೇಡ. ಯಾವುದೇ ಒಳ್ಳೆ ಕೆಲಸ ಮಾಡುವುದು ನಿನ್ನ ಕೆಪಾಸಿಟಿಗೆ ತಕ್ಕಂತೆ ಮಾಡು. ಯಥಾವಿಭವ ಅಂತ ಶಾಸ್ತ್ರ ಹೇಳ್ತಾರೆ. ಈಗ ಒಬ್ಬ ಮನುಷ್ಯ ಒಂದು ಹೋಮ ಮಾಡಿಸಿದ, ಪುರೋಹಿತರೇ ಒಂದು ಹೋಮ ಮಾಡಿ
ಬೊಂಬಾಯಿ ಸಾಹುಕಾರರು 500 ರೂಪಾಯಿ ದಕ್ಷಿಣ ಕೊಡ್ತಾರೆ. ಅವರು ಕೊಟ್ರಲ್ಲ ಅಂತ ನಾವು ಕೊಡೋದು, ಅದು ಕೊಡಬೇಡ. ಯಾಕಂದ್ರೆ ನೀನು 500 ರೂಪಾಯಿ ಕೊಟ್ರೆ ಮತ್ತೆ ಒಂದು ತಿಂಗಳು ಊಟಕ್ಕೆ ಉಪವಾಸ ಕೊಡಬೇಕಾಗತ್ತೆ. 1,000 ರೂಪಾಯಿ ಸಂಬಳ ಇದ್ದವನು ಬೊಂಬಾಯಿ ಸಾಹುಕಾರರು ಒಂದೇ. ಬೊಂಬಾಯಿ ಸಾಹುಕಾರಿ ದಿವಸಕ್ಕೆ 10,000 ರೂಪಾಯಿ ಪ್ರಾಫಿಟ್ ಇದೆ, ಅವರು 1,000 ರೂಪಾಯಿ ದಕ್ಷಿಣ ಕೊಟ್ರು ಅಂತ ನೀನು ನಿನಗೆ ಎಷ್ಟು ಕೆಪಾಸಿಟಿ ಇದೆ, ವಿತ್ತ ಶಾಠ್ಯಂ, ಪಿಟ್ಟಾಸಿತನ ಮಾಡಬಾರದು. ಆದ್ರೆ 1,000 ರೂಪಾಯಿ ಇದ್ದವನು 100 ರೂಪಾಯಿ ಕೊಡುವುದು ಸಮ, 100 ರೂಪಾಯಿ ಸಂಪಾದನೆ ಇದ್ದವನು 1 ರೂಪಾಯಿ ಕೊಡುವುದು ಸಮ ಅಲ್ವ? 10 ರೂಪಾಯಿ ಕೊಡುವುದು ಸಮ. 10 ರೂಪಾಯಿ ಕೊಟ್ಟರೆ ಸಾಕವ. 1,000 ಇದ್ದವ 100 ರೂಪಾಯಿ ಕೊಟ್ಟ, ಹಾಗಾದ್ರೆ 100 ರೂಪಾಯಿ ಇದ್ದವನು ಎಷ್ಟು ಕೊಡ್ಬೇಕು? 10 ರೂಪಾಯಿ ಕೊಟ್ರೆ ನಿನಗೆ ಅಷ್ಟೇ ಪುಣ್ಯ ಬರುತ್ತೆ. ಅವನು 100 ಕೊಟ್ಟ ಅಂತ 100 ರೂಪಾಯಿ ಇನ್ಕಮ್ ಇದ್ದವನು 100 ರೂಪಾಯಿ ದಕ್ಷಿಣ ಕೊಡ್ಲಿಕ್ಕೆ ಹೋಗಬೇಡ. ಇದು ಯಾವುದರಿಂದ ನಿನ್ನ ದೇಹಕ್ಕೆ, ನಿನ್ನ ವರ್ತನೆಗೆ, ಜೀವನಕ್ಕೆ ಪೀಡೆ ಆಗತ್ತೆ ಅಂತಹದ್ದನ್ನು ಪುಣ್ಯಕರ್ಮ ಆದರೂ ಮಾಡಿಕೊಂಡು ಹಿಂಸೆ ಮಾಡ್ಕೋಬೇಡ. ಯಾಕೆಂದ್ರೆ ಒಳ್ಳೆ ಕೆಲಸ ಮಾಡ್ತಾ 100 ಕಾಲ ಶತಂ ಜೀವೇಮ ಶರದಸ್ತು ವೀರಾಹ, 100 ಕಾಲ ಬದುಕಬೇಕು. ಪುಣ್ಯಕರ್ಮ ಮಾಡಿ ಅಲ್ಲೇ ಕೃಷ್ಣಾರ್ಪಣ ಬಿಟ್ಟು ನಾವು ಕೃಷ್ಣಾರ್ಪಣ ಆಗೋದಲ್ಲ. 4 ಕಾಲ ಒಳ್ಳೆ ಕೆಲಸ ಮಾಡ್ಕೊಂಡು ಬದುಕಬೇಕು. ಅದರಿಂದ ಯಾವುದನ್ನು ಅಗತ್ಯಕ್ಕಿಂತ ಹೆಚ್ಚು ಓವರ್ ಸ್ಟ್ರೆಸ್, ಓವರ್ ಸ್ಟ್ರೈನ್ ಮಾಡಿಕೊಂಡು ಪುಣ್ಯ ಕೆಲಸವನ್ನು ಮಾಡಬೇಡ. ಇದು ಅನಾಯಾಸ. ಆಮೇಲೆ ಅನಾಯಾಸಶ್ಚ ಮಂಗಲಂ, ಜೀವನ ಎಲ್ಲ ಮಾಂಗಲಿಕವಾಗಬೇಕು. ಮಾಂಗಲಿಕ ಅಂದ್ರೆ ಏನು? ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತ ವಿವರ್ಜನಂ ಏತದ್ಧಿ ಮಂಗಲಂ ಪ್ರೋಕ್ತಂ ಮುನಿಭಿ ಬ್ರಹ್ಮವಾದಿಭಿ ಅಂದ್ರು. ಬದುಕು, ಮಂಗಲವಾದ ಬದುಕನ್ನು ಬದುಕು. ಏನು ಮಂಗಲ? ಒಳ್ಳೆಯದನ್ನೇ ಮಾಡ್ಬೇಕು ಯಾವಾಗಲೂ. ನಾವಾಗಲಿ ಇನ್ನೊಬ್ಬರಿಗೋಸ್ಕರ ಆಗಲಿ ನಮಗೋಸ್ಕರ ಕೆಟ್ಟ ಕೆಲಸ ಮಾಡಬಾರ್ದು. ಪ್ರಶಸ್ತಾಚರಣಂ ನಿತ್ಯಂ, ಯಾವುದನ್ನ ಒಳ್ಳೆಯ ಕೆಲಸ ಅಂತ ಸಮಾಜದಲ್ಲಿ ತಿಳಿದವರು ಹೇಳ್ತಾರೆ, ಯಾವುದನ್ನ ಶಾಸ್ತ್ರಗಳು, ವೇದ ಪುರಾಣಗಳು ಒಳ್ಳೆಯ ಕೆಲಸ ಅಂತ ಹೇಳಿದ್ದಾರೆ ಅದನ್ನ ಮಾಡು. ಆಮೇಲೆ ಅಪ್ರಶಸ್ತ ವಿವರ್ಜನಂ, ಯಾವುದು ಕೆಟ್ಟ ಕೆಲಸವೋ ಅದನ್ನು ಆದಷ್ಟು ಜೀವನದಲ್ಲಿ ನಿನ್ನ ಜೀವನದಲ್ಲಿ ಅದನ್ನು ಅಳವಡಿಸಲಿಕ್ಕೆ ಬಿಡಬೇಡ, ಅದು ಹತ್ತಿರ ಬರ್ಲಿಕ್ಕೆ ಬಿಡಬೇಡ. ಯಾವುದು ಒಳ್ಳೆಯದಲ್ಲ, ಕೆಟ್ಟದ್ದು ಅಂಥದ್ದನ್ನ ದೂರ ಇಡು. ಯಾವುದು ಒಳ್ಳೆಯ ನಡತೆಯೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊ. ಇದೇ ಮಂಗಲದ ಬದುಕು. ಏತದ್ಧಿ ಮಂಗಲಂ ಪ್ರೋಕ್ತಂ ಮುನಿಭಿ ಬ್ರಹ್ಮವಾದಿಭಿ. ಇದು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದಂಥ ಪಂಚಕಲ್ಯಾಣ. ಯಾಕಂದ್ರೆ 8 ಇದೆ, ಇವು ಪಂಚಕಲ್ಯಾಣಕ್ಕೆ ಗಂಟೆ ಆಗೋಯ್ತು. ಅದರಿಂದ ಪಂಚಕಲ್ಯಾಣ ಇನ್ನು 3 ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತಿನ ಮಹತ್ವ ಅದು ಬೆಳಕಿನ ಶಾಸ್ತ್ರ ಅಂತ ಹೇಳಿದರು. ಆದರೆ ಯಾವುದೇ ಒಂದನ್ನು ಮಾಡಬೇಕಾಗಿದ್ದರೆ ಅವನು ಊಹಾಪೋಹ ಪಟು, ಮಂತ್ರಸಿದ್ಧನಾಗಿರಬೇಕು ಅಂತ ಹೇಳಿದರು. ಊಹಾಪೋಹ ಪಟು ಯಾಕೆ ಅಂತಂದ್ರೆ, ಒಂದು ವಿಷಯ ಹೇಳಿದರು ಅವರು, ಶ್ರೀಗಳವರು ಒಂದು ಕತೆ ಹೇಳಿದರು. ಕಟ್ಟಿಗೆ, ನಾನು ಒಂದು ಸರ್ತಿ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಾಕ್ಷಿಯಾಗಿ ಕೂತಿದ್ದೆ. ನಮ್ಮ ಕಬಿಯಾಡಿ ಜಯರಾಮಾಚಾರ್ಯ ತಂದೆ ಕಬಿಯಾಡಿ ಜೋಯಿಸರು ಅಷ್ಟಮಂಗಲ ಪ್ರಶ್ನೆ ಹೇಳ್ತಾ ಇದ್ದರು ಪರೂರ್ನಲ್ಲಿ ಒಂದು ಕಡೆ. ತಮಾಷೆ ಏನಾಯ್ತು ಅಂದ್ರೆ, ದೀಪ ತಂದಿಡಕ್ಕ ಅಂದ್ರು ಅವ್ರ ಮನೆ ಹೆಂಗಸನ ಹತ್ರ, ಮನೆ ಯಜಮಾನಿ ಹತ್ರ. ಆ ಹೆಂಗಸು ನೇರ ದೀಪ ಹಿಡ್ಕೊಂಡು ಬಂದು ದಕ್ಷಿಣಾಭಿಮುಖ, ಗೊತ್ತೇಲೋ ಬಾಕಿಗೆ, ದಕ್ಷಿಣಾಭಿಮುಖವಾಗಿ ದೀಪ ಇಟ್ರು. ನಾನು ಅದನ್ನ ನೋಡಿ ನನಗೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಅಲ್ಲೇ ಕೂತಿದ್ದೆ, ಅದನ್ನು ಪೂರ್ವಕ್ಕೆ ತಿರುಗಿಸಿದೆ. ಇವ್ರು ಮಾತಾಡ್ಲಿಲ್ಲ, ಜೋಯಿಸರು, ಕಬಿಯಾಡಿ ಜೋಯಿಸರು. ಎಲ್ಲ ಆದ್ಮೇಲೆ ಹೇಳಿದ್ರು, ಅಕ್ಕ ದೀಪ ತಂದಿಟ್ರು ದಕ್ಷಿಣಾಭಿಮುಖವಾಗಿ, ಅಂದ್ರೆ ಯಜಮಾನನಿಗೆ ಮೃತ್ಯುಯೋಗ ಇದೆ ಅಂತ ಅರ್ಥ. ಅದನ್ನ ಆಚಾರ್ಯರು ಪೂರ್ವಕ್ಕೆ ತಿರುಗಿಸಿದ್ರು, ಅಂದ್ರೆ ಗುರುವಿನ ಅನುಗ್ರಹದಿಂದ ಮೃತ್ಯು ಪರಿಹಾರ ಆಗತ್ತೆ ಅಂತ ಅರ್ಥ. ಹೀಗೆ ವ್ಯಾಖ್ಯಾನ ಮಾಡಿದ್ರು ಅವರು. ಅಂಡ್ ಇಟ್ ಹ್ಯಾಪನ್ ಸೋ. ಆ ಮನುಷ್ಯ ಸಾವಿನ ದವಡೆಯ ತನಕ ಹೋಗಿ ಪಾರಾಗಿ ಮತ್ತೆ ಬದುಕಿದ್ರು. ಇದನ್ನ ನಾನು ನೋಡಿದ್ದು. ಇಂಥದ್ದು ಇದಕ್ಕೆ ಹೇಳಿದ್ದು, ಆ ದೀಪ ದಕ್ಷಿಣದಲ್ಲಿ ಇಡುವುದಕ್ಕೆ ಒಂದು ಕ್ಯಾಲ್ಕುಲೇಷನ್ ಇದೆ, ಗಣಿತ. ಅದು ಶಕುನ ಅಲ್ಲ, ಬರೇ ಕೋಇನ್ಸಿಡೆನ್ಸ್ ಅಲ್ಲ, ಇಟ್ ಹ್ಯಾಸ್ ಎ ಮ್ಯಾಥಮೆಟಿಕಲ್ ಪರ್ಫೆಕ್ಷನ್. ಅದಕ್ಕೆ ಗಣಿತಬದ್ಧವಾಗಿ, ಅದೇ ಜ್ಯೋತಿಷ್ಯ ಅನ್ನೋದು ಗಣಿತಕ್ಕೆ ಸಿಗುವ ಅತ್ಯಂತ ಸೈಂಟಿಫಿಕ್ ಆಗಿರತಕ್ಕ. ಸಾಮಾನ್ಯ ಜನರು ಅದರ ಬಗ್ಗೆ ಮಾತಾಡಬಾರದು, ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ಅನ್ನೋದು ಅದು ಗೊತ್ತಿರಬೇಕಲ್ಲ. ಒನ್ ಮಸ್ಟ್ ನೋ ದಟ್ ಹಿ ಡಸ್ ನಾಟ್ ನೋ. ಅದು ಎಲ್ಲದರ ಬಗ್ಗೆ ಅದೇನು ಮೂಢನಂಬಿಕೆ ಹೇಳುವವನ ಮೂಢನಂಬಿಕೆಗೆ ಯಾರು ಬೆಲೆ ಕೊಡೋದು? ಅದನ್ನ ನಮ್ಮ ಮಾತು ಮೂಢನಂಬಿಕೆ ಆಗಿರತ್ತಲ್ಲ. ಆ ಎಚ್ಚರದಿಂದ ನಡ್ಕೋಬೇಕು. ಶಾಸ್ತ್ರಕಾರರು ಬಹಳ ಅಪೂರ್ವವಾಗಿ ಇಂಥ ಮಾತುಗಳನ್ನ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿರೋದು ಊಹಾಪೋಹ ಪಟು ಅಂದ್ರೆ, ಒಂದು ವಿಷಯದಿಂದ 10 ಸಂಗತಿ ಆಗಬಹುದು. ಒಂದು ಅಲ್ಲಿ ಬಂದಿರತಕ್ಕಂಥ ಒಂದು ಆರೂಢ, ಅದರಿಂದ
ಇಷ್ಟು ವಿಧಗಳಲ್ಲಿ ಆಗಬಹುದು. ಅದರಲ್ಲಿ ಯಾವುದು ಆಗತ್ತೆ ಅನ್ನುವುದನ್ನು ಊಹೆ ಮಾಡಿ ಹೇಳಬೇಕಾಗತ್ತೆ. ಇಂಥ ಅನೇಕ ಅದಕ್ಕೆ ಒಳ್ಳೆಯ ಪ್ರಾಮಾಣಿಕತೆ, ಆಚಾರ ಸಂಪತ್ತಿ, ಅನುಷ್ಠಾನ ಬೇಕಾಗುತ್ತೆ. ಇಲ್ಲದಿದ್ದರೆ ಮಂತ್ರ ಸಿದ್ಧಿ ಆಗುವುದಿಲ್ಲ. ಆ ಪ್ರಾಮಾಣಿಕವಾದ ಅನುಷ್ಠಾನ ಜೀವನದಲ್ಲಿ ಹೇಗಿರಬೇಕು ಅನ್ನುವುದನ್ನು ನಾನು ನಿನ್ನೆ ಪ್ರಾರಂಭ ಮಾಡಿದ್ದೆ. ಅದರಲ್ಲಿ 8 ಕ್ವಾಲಿಟಿಗಳು ಒಬ್ಬ ಮನುಷ್ಯನ ಬದುಕಿನಲ್ಲಿ ಇರಬೇಕು ಅಂತ ಹೇಳಿದ್ರು. ಒಂದು ಅನಸೂಯ, ದಯಾ, ಕ್ಷಾಂತಿ, ಅನಾಯಾಸಸ್ಯ ಮಂಗಲಂ. ಇದನ್ನ 5 ಗುಣಗಳನ್ನು ನಿನ್ನೆ ಹೇಳಿದ್ದೆ. ಉಳಿದ 3 ಗುಣಗಳನ್ನು ಇವತ್ತು ಹೇಳಿ ಆ 8 ಗುಣಗಳಿದ್ದವರು ಒಳ್ಳೆಯ ಜ್ಯೋತಿಷಿಗಳಾಗ್ತಾರೆ, ಒಳ್ಳೆಯ ಮನುಷ್ಯರು ಆಗ್ತಾರೆ. ಉಳಿದ 3 ಯಾವುದು ಗೊತ್ತುಂಟಾ? ಅಕಾರ್ಪಣ್ಯಂ ತಥಾ ಶೌಚಂ ಅಸ್ಪೃಹಾಚ ಕುರುದ್ವ ಅಂತ. ಮನುಷ್ಯನಲ್ಲಿ ಇರಬೇಕಾದ ಇನ್ನು 3 ಗುಣಗಳು. ಅಕಾರ್ಪಣ್ಯ ಅಂದ್ರೆ ಏನಪ್ಪಾ? ನಮಗೆ ಇಂಗ್ಲಿಷ್ನಲ್ಲಿ ಹೇಳಿ ಅರ್ಥ ಆಗತ್ತೆ, ಕನ್ನಡದಲ್ಲಿ ಅಥವಾ ಸಂಸ್ಕೃತದಲ್ಲಿ ಹೇಳಿದ್ರೆ ಹೇಗೆ ಅರ್ಥ ಆಗೋದು ಇಂಡಿಯಾದಲ್ಲಿ? ಅಕಾರ್ಪಣ್ಯ ಅಂದ್ರೆ ಏನು? ಅದಕ್ಕೆ ಅರ್ಥ ಅವರೇ ಹೇಳ್ತಾರೆ. ಏನು ಅಂದ್ರೆ, ಸ್ತೋಕಾದಪಿ ಪ್ರದಾತವ್ಯಂ ಅಧೀನೇನ ಅಂತರಾತ್ಮನ ಅಹನ್ಯಹನ್ ಯತ್ಕಿಂಚಿತ್ ಅಕಾರ್ಪಣ್ಯಂ ತದುಚ್ಯತೆ ಅಂತ. ಮನುಷ್ಯ ಕೃಪಣನಾಗಬಾರದು. ಅಕಾರ್ಪಣ್ಯವನ್ನು ಜೀವನದಲ್ಲಿ ಪ್ರತಿಯೊಬ್ಬನೂ ಬೆಳೆಸಿಕೊಳ್ಳಬೇಕು. ಮೊದಲು ಹೇಳಿದರು ಅನಸೂಯ, ಇನ್ನೊಬ್ಬರ ಅಭಿವೃದ್ಧಿಯನ್ನು ಕಂಡು ಇನ್ನೊಬ್ಬರ ದೋಷವನ್ನು ಕಂಡು ಸಂತೋಷ ಪಡಬಾರದು, ತನ್ನ ದೋಷವನ್ನು ಗುಣಗಳನ್ನು ಕೊಚ್ಚಿಕೋಬಾರದು. ಇದೆಲ್ಲ ಆಯ್ತು. ಇಂಥದ್ದು ಒಂದೊಂದೇ ಹೇಳಿ ಅಕಾರ್ಪಣ್ಯ ಅಂದ್ರೆ ಸ್ತೋಕಾದಪಿ ಪ್ರದಾತವ್ಯಂ ಅಂದ್ರು. ನನ್ನ ಕೈಯಲ್ಲಿ ಇರೋದು ಸ್ವಲ್ಪ, ತುಂಬಾ ಏನೂ ಇಲ್ಲ, ಆದರೂ ನಿನಕ್ಕಿಂತ ಕಮ್ಮಿ ಇದ್ದವನಿಗೆ ಕೊಡುವುದನ್ನ. ನನಗೆ ಇವತ್ತು ನನ್ನ ಹೊಟ್ಟೆ ತುಂಬಲಿಕ್ಕೆ ಅಷ್ಟೇ ಅನ್ನ ಇರೋದು, ಆದ್ರೆ 2 ದಿವಸದ ಉಪವಾಸ ಇದ್ದಾನಲ್ಲ, ಮೊದಲು ಅವನಿಗೆ ಕೊಡು, ಆಮೇಲೆ ನೀನು ತಿನ್ನು. ಯಾಕಂದ್ರೆ ನೀನು ನಿನ್ನೆ ಊಟ ಮಾಡಿದ್ದೆ, ಅವನು 2 ದಿವಸ ಆಯ್ತು ಊಟ ಮಾಡಿದೆ. ಅದರಿಂದ ನಾನು ನನ್ನ ಹತ್ರ ಕಮ್ಮಿ ಇದ್ದರೂ ಕೂಡ ನನಗಿಂತ ಕಮ್ಮಿ ಇದ್ದವನನ್ನ ನೋಡಿ ನಾನು ದಾನ ಮಾಡಬೇಕು ಹೊರತು ಅವರೆಲ್ಲ ಬೇಕಾದ್ರೆ ಮಾಡಲಿ, ದೊಡ್ಡವರು ಶ್ರೀಮಂತರು ಬೇಕಾದಷ್ಟಿದೆ, ನಾನು ಯಾಕೆ ಮಾಡಬೇಕು ಅಂತ ಕೂಡಬಾರ್ದು. ಇದು ಅಕಾರ್ಪಣ್ಯ. ಸ್ತೋಕಾದಪಿ, ನಿನ್ನ ಹತ್ರ ಇರುವುದು ಸ್ವಲ್ಪವೇ ಆದರೂ ಕೂಡ ಅದರಲ್ಲಿ ಇನ್ನೊಬ್ಬರಿಗೆ ಅಗತ್ಯ ಇದ್ದದನ್ನ ಕೊಡು. ಅಧೀನೇನ ಅಂತರಾತ್ಮನ, ಕೊಡುವಾಗ ಅಧೀನೇನ ಅಯ್ಯೋ ಕೊಡ್ಬೇಕಲ್ಲ, ಯಾಕೆಂದ್ರೆ ಕೊಡದೇ ಇದ್ರೆ ನಾಳೆ ಪೇಪರ್ನಲ್ಲಿ ಟೀಕೆ ಮಾಡ್ತಾರೆ, ಕೊಟ್ರೆ ಪೇಪರ್ನಲ್ಲಿ ಫೋಟೋ ಬರುತ್ತೆ ಅಂತ ಕೊಡುವುದಲ್ಲ. ಅಧೀನೇನ ಸಂತೋಷವಾಗಿ ಕೊಡುವುದನ್ನ ಪಬ್ಲಿಸಿಟಿಗೋಸ್ಕರ, ಏನೋ ಒಂದು ಆಸೆಗೋಸ್ಕರ, ಒತ್ತಡಕ್ಕೋಸ್ಕರ, ಪ್ರೆಷರಿಗೋಸ್ಕರ ಅಲ್ಲ, ಸಂತೋಷವಾಗಿ ಕೊಡು. ಅಹನ್ಯಹನಿ ಯತ್ಕಿಂಚಿತ್, ಪ್ರತಿದಿನ ನಿನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ನಿನ್ನ ಕೈಯಲ್ಲಿ ಇದ್ದದನ್ನ ಸಮಾಜಕ್ಕೆ ಹಂಚು. ಈ ಹಂಚಿ ಬದುಕುವುದು, ಇಲ್ಲಿ ನನ್ನಕ್ಕಿಂತ ಕಮ್ಮಿ ಇದ್ದವರ ಜೊತೆಗೆ ನನ್ನಲ್ಲಿ ಇದ್ದದನ್ನು ಹಂಚಿಕೊಂಡು ಬದುಕುವುದು ಉಂಟಲ್ಲ, ಇದಕ್ಕೆ ಅಕಾರ್ಪಣ್ಯ ಅಂತ ಹೆಸರು. ಇದೇ ಮನುಷ್ಯ ಸಮಾಜದಲ್ಲಿ ಪ್ರತಿಯೊಬ್ಬರೂ ಜೀವನದಲ್ಲಿ ಅನುಸರಿಸಬೇಕಾದಂತಹ ಒಂದು ಗುಣ. ಆಮೇಲೆ ತಥಾ ಶೌಚಂ. ಶೌಚ ಅಂದ್ರೆ ನಮ್ ಕೂಡಲೇ ಕ್ಲೆನ್ಲಿನೆಸ್ ಅಂತ ಕೂಡಲೇ ಹೇಳಿಬಿಡ್ತೇವೆ ನಾವು. ಶೌಚ ಅಂದ್ರೆ ಗೊತ್ತುಂಟು ಸ್ವಾಮಿ, ಕ್ಲೆನ್ಲಿನೆಸ್ ಅಲ್ವಾ ಅಂತ. ಬೆಂಗಳೂರಿನಲ್ಲಿ ಹುಡುಗರಿದ್ದಾರೆ ಕೆಲವರು, ಗುರುವಾರ ಅಂದ್ರೆ ಯಾವ ವಾರ ಸರ್ ಅಂತ ಕೇಳ್ತಾವೆ ಅವು. ನಾನೊಂದು ಮನೆ ಹೋಗಿದ್ದೆ, ಗುರುವಾರ ಅಂದ್ರೆ ಅದು ಗುರುವಾರ ತರಿಸ್ದೇನಾ ಹಾಗೆ ಹೇಳಿ ಗೊತ್ತಾಯ್ತೀಗ ಅಂತ. ಅವಾಗ ಗುರುವಾರ ಅಂದ್ರೆ ಯಾವ ವಾರ ಸರ್ ಅಂತ ಕೇಳ್ತಾವೆ. ಇಂಡಿಯನ್ಸ್, ಭಾರತದಲ್ಲಿ ಹುಟ್ಟಿದ ದರಿದ್ರ ಸಂತಾನ, ಅವಾಗ ಗುರುವಾರ ಅಂದ್ರೆ ಅರ್ಥ ಆಗೋಲ್ಲ. ತರಿಸ್ದೇನಾ ಹಾಗೆ ಹೇಳಿ ಮತ್ತೆ ಗುರುವಾರ ಹೇಗೆ ಗೊತ್ತಾಗತ್ತೆ ಅಂತಾವೆ. ಹಾಗೆ ಇನ್ನು ಶೌಚ ಅಂದ್ರೆ ಕೂಡಲೇ ಗೊತ್ತಾಯ್ತು, ಕ್ಲೆನ್ಲಿನೆಸ್ ಅಲ್ವಾ? ಅಲ್ಲ, ಶೌಚ ಅಂದ್ರೆ ಕ್ಲೆನ್ಲಿನೆಸ್ ಅಲ್ಲ, ಬೇರೆ ಒಂದು ಅದ್ಭುತವಾದ ಅರ್ಥವನ್ನು ಹೇಳ್ತದೆ ಪುರಾಣ. ಏನು ಅಂದ್ರೆ ಅಭಕ್ಷ್ಯ ಪರಿಹಾರಶ್ಚ ಸಂಸರ್ಗಶ್ಚಾಪ್ಯನಿಂದಿತೈ ಆಚಾರೇ ಚ ವ್ಯವಸ್ಥಾನಂ ಶೌಚಮಿತ್ಯಭಿಧೀಯತೆ ಅಂತ. ಬಹಳ ಸುಂದರವಾದ ಅರ್ಥ. ತಿನ್ನಬಾರದ ವಸ್ತುಗಳನ್ನು ತಿನ್ನಬೇಡ, ಅದು ಕ್ಲೆನ್ಲಿನೆಸ್. ತಿನ್ನಬಾರದ ವಸ್ತು ಅಂದ್ರೆ ಅದು ಯಾಕೆ ತಿನ್ನಬಾರದು? ಅದು ಯಾರು ಹೇಳುವವರು? ನಮಗೆ ಅದು ಇಷ್ಟಪ್ಪ, ನಾವು ತಿಂತೇವೆ, ನೀವು ತಿನ್ನೋದಿಲ್ಲ ಆದ್ರೆ ನಿಮ್ ಪ್ರಾರಬ್ಧ ಕರ್ಮ. ತಿನ್ನಬಾರದು ವಿಷಯ ಏನು ಅಂದ್ರೆ, ಇವತ್ತು ಮಾಡರ್ನ್ ಸೈನ್ಸು, ಮಾಡರ್ನ್ ಮೆಡಿಕಲ್ ಸೈನ್ಸು ಯಾವ ಆಹಾರ, ಅದು ಎಷ್ಟು ಕ್ಯಾಲರೀಸ್ ತಗೊಳ್ಬೇಕು, ಅದು ಎಷ್ಟು ರಿಚ್ಚು ಫುಡ್, ಅದು ಅದರಿಂದ ನಮ್ಮ ದೇಹಕ್ಕೆ ಎಷ್ಟು ವಿಟಮಿನ್ಸ್ ಅಂದ್ರೆ ಬರೀ ದೇಹದ ಆರೋಗ್ಯಕ್ಕೆ ಸಂಬಂಧಪಟ್ಟು ಮಾತ್ರ ಮಾಡರ್ನ್ ಮೆಡಿಕಲ್ ಸೈನ್ಸ್ ನಲ್ಲಿ ಆಹಾರದ ವಿಶ್ಲೇಷಣೆ ನಡೆದಿದೆ. ಪ್ರಾಚೀನರು ಈ ದೇಹದ ಒಳಗೆ ಬರೇ ಮಾಂಸ ಅಸ್ಥಿ ಮಾತ್ರ ಇರುವುದಲ್ಲ, ಪ್ರಾಣಿಗಳಲ್ಲಿ ಇಲ್ಲದ ಒಂದು ಸಂಗತಿ ಇದೆ, ತಲೆ ಇದೆ. ಆದ್ದರಿಂದ ಯಾವುದು ಮನಸ್ಸಿನ ಆರೋಗ್ಯಕ್ಕೂ ಪೂರಕವೋ ಅದು ಒಳ್ಳೆಯ ಆಹಾರ. ಇವತ್ತು ಈ ಕನ್ಸಿಡರೇಷನೇ ಇಲ್ಲ. ಪ್ರಾಚೀನರು ಮಾತ್ರ ಸಾತ್ವಿಕ, ಮನಸ್ಸಿಗೆ ಮತ್ತು ದೇಹಕ್ಕೆ ಮಾತ್ರ ಒಳ್ಳೆಯದಾದ ಆಹಾರವನ್ನ ಮನಸ್ಸಿಗೆ ಬಾಧಕ ಆದ್ರೆ ಉದಾಹರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ ದೇಹಕ್ಕೆ ಬಹಳ ಒಳ್ಳೆಯದು. ಹಾರ್ಟ್ ಪೇಷಂಟ್ಗಳಿಗೆ ಬೆಳ್ಳುಳ್ಳಿ ತಿಂದ್ರೆ ಎದೆ ಗಟ್ಟಿ ಆಗತ್ತೆ, ಆದ್ರೆ ತಲೆಗುಂಬಾಗತ್ತೆ.
ಇದಕ್ಕೋಸ್ಕರ ಬೆಳ್ಳುಳ್ಳಿ ತಿನ್ಬೇಡ. ಯಾಕೆಂದ್ರೆ ಸ್ಟಿಮ್ಯುಲೆಂಟ್ ಅದು, ಮೈಂಡ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಆದ್ರಿಂದ ನೀನು ಓದುವವನಾದ್ರೆ, ವಿದ್ಯಾರ್ಥಿ ಆಗಿದ್ರೆ, ಶಾಸ್ತ್ರ ಓದುವವನಾಗಿದ್ರೆ ದೇಹಕ್ಕೆ ಒಳ್ಳೇದಾದ್ರೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡ. ಯಾಕಂದ್ರೆ ಮೈಂಡ್ ಅನ್ನು ಪೊಲ್ಯೂಟ್ ಮಾಡುತ್ತೆ. ನಿರಂತರ ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಬೆಳಗಿನ ಸಂಜೆ ತನಕ ಪಾಠ, ರಾತ್ರಿಗೆ ಸೆಕ್ಸುವಲ್ ಡ್ರೀಮ್ಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಆವಾಗ ಪಾಠ ಬೇಡ ಆಗತ್ತೆ, ಡ್ರೀಮ್ಸ್ ಮುಖ್ಯ ಆಗತ್ತೆ. ಅದರಿಂದ ಯಾವುದು ಮೆಂಟಲಿ ಸ್ಟಿಮ್ಯುಲೆಂಟ್ ಆಗಿರತಕ್ಕಂಥ ಆಹಾರಗಳಿವೆ ಅವು ದೇಹಕ್ಕೆ ಒಳ್ಳೇದಾದ್ರೂ ತಿನ್ಬೇಡ. ಇದೇ ಅಭಕ್ಷ್ಯ. ಅಭಕ್ಷ್ಯ ಪರಿಹಾರಶ್ಚ, ಯಾವುದು ಬುದ್ಧಿಯ ಬೆಳವಣಿಗೆಗೆ ಪೋಷಕವಲ್ಲವೋ ಅಂಥ ಅಭಕ್ಷ್ಯವಾದ ಯಾವ ವಸ್ತುವನ್ನು ತಿನ್ನಬೇಡ. ಇದು ಶೌಚ. ಅವ್ರು ಹೇಳೋದು ಶೌಚ ಅಂದ್ರೆ ಸ್ನಾನ ಮಾಡಿ ಸೋಪ್ ಹಾಕಿದ್ರೆ ನಿರ್ಮಾಣ ಆಗೋದಿಲ್ಲ. ಒಳಗೆ ಕೊಳವು ತುಂಬಿರುತ್ತಲ್ಲ, ವಿಚಿತ್ರ ಕೊಳೆ ತುಂಬಿ ಒಳಗೆ ಅದು ವಾಸನೆ ಹೊಡಿತಾ ಇರ್ತದೆ. ನಾವು ಸೋಪ್ ಹಾಕಿ ಏನು ಉಪಯೋಗ? ಒಳಗೆ ತಲೆ ಒಳಗೆ ವಾಸನೆ ಹೊಡಿತಾ ಇರುತ್ತೆ. ಅಭಕ್ಷ್ಯ ಪರಿಹಾರಶ್ಚ ಸಂಸರ್ಗಶ್ಚಾಪಿ ಅನಿಂದಿತೈ. ಆಮೇಲೆ ಯಾವಾಗಲೂ ಒಳ್ಳೆಯವರ ಒಡನಾಟ ಮಾಡು. ಯಾಕಂದ್ರೆ ಕೆಟ್ಟವರ ಒಡನಾಟ ಮಾಡಿ ಅವರ ಬುದ್ಧಿ ನಿನಗೂ ಬರುತ್ತೆ, ಅವಾಗ ಪುನಃ ಕೊಳೆ ಆಗತ್ತೆ. ಒಳ್ಳೆಯವರು, ಒಳ್ಳೆಯದನ್ನು ಯೋಚಿಸುವವರು ಗುಳಿಬೆಟ್ಟು ದಂತಿಗಳ ಹತ್ರ ಹೋಗಿ ಕೂತ್ಕೋ, ಅಡ್ಡಿ ಇಲ್ಲ. ಆದ್ರೆ ಯಾರ್ಯಾರ ಹತ್ರ ಹೋಗಿ ಸಹವಾಸ ಮಾಡಿ ಕೊಳಕಾಗಬೇಡ. ಅಭಕ್ಷ್ಯ ಪರಿಹಾರಶ್ಚ ಸಂಸರ್ಗಶ್ಚಾಪ್ಯನಿಂದಿತೈ. ಆಮೇಲೆ ಆಚಾರೇಚ ವ್ಯವಸ್ಥಾನ. ಇಡೀ ಬದುಕಿನಲ್ಲಿ ಒಳ್ಳೆಯ ನಡತೆಯಲ್ಲಿ ಇರುವ ದೀಕ್ಷೆ ತೊಡು. ಇದೇ ಮಡಿ. ಶೌಚಂ ಏತತ್ ಪ್ರಕೀರ್ತಿ. ಇದಕ್ಕೆ ಮಡಿ ಅಂತ ಹೆಸರು. ಇದು ಬಿಟ್ಟು ಸುಮ್ಮನೆ ಚಂಡಿ ಬಟ್ಟೆ ಉಟ್ಕೊಂಡು ಮೂರು ಮಾರು ಹಾರಿದರೆ ಏನು ಮಡಿಯಾಗೋಲ್ಲ. ಒಳಗೆ ಮನಸ್ಸು ಮಡಿಯಾಗಬೇಕು. ಇದು ಶೌಚ. ಕೊನೆಯದ್ದು ಅಸ್ಪೃಹ, 8ನೇ ಗುಣ. ಅದನ್ನು ಹೇಳಿ ನಾವು ಮುಕ್ತಾಯಕ್ಕೆ ಬರೋಣ. ಅಸ್ಪೃಹ ಅಂತಂದ್ರೆ ಅವ್ರು ಹೇಳ್ತಾರೆ ಯಾವುದನ್ನು ಬಯಸಬಾರದು, ನಿಸ್ಪೃಹತೆ ಅಂತ ಹೇಳ್ತೇವೆ. ಆದ್ರೆ ಅವರು ಹೇಳುವುದು ಬಹಳ ಚೆನ್ನಾಗಿದೆ. ಯಥಾಲಬ್ಧೇನ ಸಂತುಷ್ಟ, ಸ್ವಲ್ಪೇನಾಪ್ಯಥ ವಸ್ತುನ. ಏನು ಸಿಕ್ಕಿತೋ ಅದರಲ್ಲಿ ಸಂತೋಷ. ನಮಗೇನು ಗೊತ್ತಾ, ಎಷ್ಟು ಸಿಕ್ಕಿದರೂ ಕೂಡ ಹೌದು ಇದು ಸಿಕ್ಕಿತು ಅದು ಇಲ್ಲ ಅಲ್ಲ, ಇನ್ನೊಬ್ಬರ ಹತ್ರ ಇದ್ದದಿಲ್ಲಲ್ಲ ನನ್ನ ಹತ್ರ ಅನ್ನುವಂಥ ಒಂದು ಜಲಸಿ ಪ್ರಾರಂಭ ಆಗುತ್ತೆ. ಆದರೆ ಹೇಳ್ತಾರೆ ನಿನ್ನ ಹತ್ರ ಏನಿದೆ ಅದನ್ನು ನೋಡಿ ಸಂತೋಷ ಪಡು, ಇನ್ನೊಬ್ಬರ ಹತ್ರ ಏನಿದೆ ಅದನ್ನು ನೋಡಿ ಕೊರಗಬೇಡ. ಯಥಾ ಲಬ್ಧೇನ ಸಂತೋಷ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನು ಇದೆ ಅದನ್ನ ಎಷ್ಟು ಇದೆ ಅದರಲ್ಲಿ ಖುಷಿ ಪಡು. ಇಲ್ಲದನ್ನು ನೋಡಿ ದುಃಖ ಪಡುವನು ಎಂದೂ ಖುಷಿ ಪಡೋಲ್ಲ. ಇದು ಸೈಕಾಲಜಿ. ಯಾಕಂದ್ರೆ ನನ್ನ ಹತ್ರ 100 ರೂಪಾಯಿ ಇದೆ, ನನಗೆ 100 ರೂಪಾಯಿ ಇರೋದು, ಅವ್ರ ಹತ್ರ 10,000 ರೂಪಾಯಿ ಇದೆ ಸಂಕಟ. 10,000 ರೂಪಾಯಿ ಬಂದ್ರೆ ನನ್ನ 15,000 ರೂಪಾಯಿ ಇರೋದು, ಅವ್ರ ಹತ್ರ 1 ಲಕ್ಷ ಇದೆ ಸಂಕಟವೇ. 1 ಲಕ್ಷ ಬಂತು, ಅಯ್ಯೋ ಅವರು ಕೋಟ್ಯಧೀಶರು, ನನ್ನ ಒಂದೇ ಸಂಕಟವೇ. ಹಾಗಾಗಿ ಇನ್ನೊಬ್ಬರ ಹತ್ರ ಇರುವುದನ್ನು ನೋಡಿ ಸಂಕಟ ಪಡುವವನು ಎಂದೂ ಸುಖ ಪಡೋಲ್ಲ. ಅದರಿಂದ ನಿನ್ನ ಹತ್ರ ಏನಿದೆ ಅದನ್ನು ನೋಡಿ ಖುಷಿ ಪಡು. ಅದಕ್ಕಿಂತ ಕಮ್ಮಿ ಇರುವವರು ನೋಡಿ ಅಯ್ಯೋ ಅವ್ರಿಗೆ 10 ರೂಪಾಯಿ ಇದೆ, ನನ್ನ ಹತ್ರ 100 ರೂಪಾಯಿ ಉಂಟಲ್ಲ ಅಂತ ಸಂತೋಷ ಪಡು. ಯಥಾಲಬ್ಧೇನ ಸಂತುಷ್ಟ. ಇದಕ್ಕೆ ಅವರು ಹೇಳ್ತಕ್ಕಂಥದ್ದು ಅಸ್ಪೃಹ ಅಂತ. ಆಮೇಲೆ ಸ್ವಲ್ಪೇನ ಅಪ್ಯಥ ವಸ್ತುನ, ಏನು ಒಂದು ಸ್ವಲ್ಪ ಒಂದು ಕಿಂಚಿತ್ತು ನಿನ್ನ ಹತ್ರ ಇದ್ರೂ ಆ ಇರೋದರ ಬಗ್ಗೆ ಸಂತೋಷ ಪಡು. ಮತ್ತೆ ಅಹಿಂಸೆಯ ಪರಸ್ವೇಷು, ಯಾವತ್ತೂ ಇನ್ನೊಬ್ಬರ ಸೊತ್ತು ಸಿಗಬೇಕು ಅನ್ನುವುದಕ್ಕೋಸ್ಕರ ಹಿಂಸೆಗೆ ಇಳಿಯಬೇಡ. ಯಾವತ್ತೂ ಇನ್ನೊಬ್ಬರಿಗೆ ನೋಯಿಸಬೇಡ ಇನ್ನೊಂದು ವಸ್ತು. ಹೀಗೆ ಬದುಕುವುದು ಸಾ ಅಸ್ಪೃಹ ಪರಿಕೀರ್ತಿತ. ನಿಸ್ಪೃಹತೆ ಅಂದ್ರೆ ಏನು ಇದೆ ಅದರಲ್ಲಿ ಸಂತೋಷವಾಗಿ ಬದುಕೋದು. ಮೆಂಟಲ್ ಕಂಟೆಂಟ್ಮೆಂಟ್, ಬಿ ಕಂಟೆಂಟ್. ಎಷ್ಟು ಬ್ಯೂಟಿಫುಲ್ ಆದಂತಹ ಸೈಕೋ ಅನಾಲಿಸಿಸ್ ಆಫ್ ಹ್ಯೂಮನ್ ಲೈಫ್. ಮನುಷ್ಯನ ಬದುಕನ್ನ ಬಹಳ ಸುಂದರವಾಗಿ, ಇದು ಯಾರಿಗೂ, ಯಾರ ವೇದ ಓದುವವರಿಗೆ, ಬ್ರಾಹ್ಮಣರಿಗೆ, ಭಾರತೀಯರಿಗೆ ಅಲ್ಲ, ಅಥವಾ 5,000 ವರ್ಷ ಹಿಂದಿನ ಹಳೆಯ ಇದು ಎಲ್ಲ ಕಾಲದ ಎಲ್ಲ ದೇಶದ. ಇದು ಅಮೆರಿಕದಲ್ಲಿ ಅನ್ವಯ ಮಾಡಬಹುದು, ಜಪಾನ್ನಲ್ಲಿ ಮಾಡಬಹುದು, ಕಮ್ಯುನಿಸ್ಟ್ ಕಂಟ್ರಿಯಲ್ಲಿ ಮಾಡಬಹುದು, ರಷ್ಯಾದಲ್ಲಿ, ಪಾಕಿಸ್ತಾನದಲ್ಲಿ ಮಾಡಬಹುದು, ಇಂಡಿಯಾದಲ್ಲಿ ಮಾಡಬಹುದು. ಎಲ್ಲ ಕಾಲದ ಎಲ್ಲ ಜನರಿಗೆ ಅನ್ವಯವಾಗತಕ್ಕಂಥ ಒಂದು ಮಾನವೀಯ ಗುಣಗಳನ್ನು, ಈ ಮಾನವೀಯ ಗುಣಗಳನ್ನು ಬೆಳೆಸಿದವನಲ್ಲಿ ವಿಲ್ ಪವರ್ ಬೆಳೆಯುತ್ತೆ. ವಿಲ್ ಪವರ್ ಬೆಳೆದಾಗ ಅವನು ಒಂದು ಸ್ಟ್ರಾಂಗ್ ಆಗಿ ಬಯಸಿದ್ರೆ ಇಟ್ ಹ್ಯಾಪನ್ಸ್. ಇದಕ್ಕೆ ಬೇಕಾದಷ್ಟು ನನ್ನ ಹತ್ರ ಉದಾಹರಣೆಗಳಿವೆ, ನನ್ನ ಅನುಭವಗಳಿವೆ, ಅದೆಲ್ಲ ಇವತ್ತು ವಿವರಿಸುವುದು ಬೇಡ. ಆದರೆ ಒಬ್ಬ ಮನುಷ್ಯ ಪ್ರಾಮಾಣಿಕನಾಗಿ ಬದುಕಿದರೆ, ಗುಳಿಬೆಟ್ಟು ತಂತ್ರಿಗಳಂತೆ ನಿಷ್ಠೆಯ ಜೀವನ ನಡೆಸಿದರೆ, ನಿಸ್ಪೃಹವ ವಿಲ್ ಪವರ್ ಸ್ಟ್ರಾಂಗ್ ಆಗತ್ತೆ. ವಿಲ್ ಪವರ್ ಸ್ಟ್ರಾಂಗ್ ಆದಾಗ ಅವ್ರು ಎಂದೂ ಕೂಡ, ಈಗ ಗುಳಿಬೆಟ್ಟು ತಂತ್ರಗಳು ನನಗೆ 1 ಲಕ್ಷ ರೂಪಾಯಿ ಸಿಗಬೇಕು ಅಂತ ಬಯಸಿದ್ರೆ ಖಂಡಿತ ಸಿಗುತ್ತೆ. ಅವ್ರು ಬಯಸೋಲ್ಲ, ಅದೇ ಕಷ್ಟ. ನನಗೆ 1 ಲಕ್ಷ ಬರಲಿ ಅಂತ ಎಣಿಸಿದ್ರೆ ಹಿ ವಿಲ್ ಹ್ಯಾವ್ ಇಟ್, ಬಟ್ ಹಿ ನೆವರ್ ವಿಲ್. ಅವರು ಜನರಿಗೆ ಒಳ್ಳೇದಾಗ್ಲಿ, ಜನರಿಗೆ ಬೇಕಾದ ಅನುಕೂಲದಾಗಲಿ ಬಯಸ್ತಾರೆ ಹೊರತು ನನಗೆ 1 ಲಕ್ಷ ರೂಪಾಯಿ ಬರಲಿ ಎಂದೂ ಬಯಸೋದಿಲ್ಲ. ಯಾರು ಬಯಸ್ತಾರೆ ಅವರಿಗೆ ಸಿಗೋಲ್ಲ, ಯಾರು ಬಯಸೋಲ್ಲ ಅವರಿಗೆ ಸಿಗುತ್ತೆ ಯಾವಾಗಲೂ. ಹಾಗೆ
ಇವರು ಎಂದೂ ಬಯಸೋಲ್ಲ. ಆ ಬಯಸದೇ ಇರತಕ್ಕಂಥ ಬದುಕುಂಟಲ್ಲ, ಅದ್ರಲ್ಲಿ ಸ್ಟ್ರಾಂಗ್ ವಿಲ್ ಪವರ್ ಬೆಳೆಯುತ್ತೆ, ಇಚ್ಛಾಶಕ್ತಿ, ಮನಃಶಕ್ತಿ. ಆವಾಗ ಅವರು ಬಯಸಿದ್ದು ಈಡೇರುತ್ತೆ. ಬಯಸಿದ್ದು ಈಡೇರಿದ್ದರಿಂದ ಅವರು ಹೇಳಿದ್ದು ನಡೆಯುತ್ತೆ, ವಾಕ್ಸಿದ್ಧಿಯಿಂದ ನಡೆಯುತ್ತೆ. ಸ್ಟ್ರಾಂಗ್ ವಿಲ್ನಿಂದ ಏನ್ ಹೇಳ್ತಾರೆ, ಇಟ್ ಹ್ಯಾಪನ್. ಅದು ಜ್ಯೋತಿಷ್ಯದಲ್ಲಿ ಬೇಕಾಗಿರತಕ್ಕ ಮೂಲ ಗುಣ. ಮಾತು ಮನಃಶುದ್ಧಿ, ಮಾತು ಶುದ್ಧಿ. ಏನು ಹೇಳಿದರೆ ಅದು ನಡೆಯುತ್ತೆ. ಒಂದು ಮಾತು ಬರುತ್ತೆ ವೇದದಲ್ಲಿ, ಪರೀಕ್ಷ್ಯ ಲೋಕಾನ್ನ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯ ನಾಸ್ತ್ಯ ಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವ ಅತಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಯಂ ಬ್ರಹ್ಮನಿಷ್ಠಂ. ಅದು ನಮಗೆ ಕೊಡ್ತಕ್ಕಂಥ ಎಚ್ಚರ ಏನು ಅಂದರೆ, ಮೊದಲು ಬದುಕನ್ನು ನೋಡು. ಪರೀಕ್ಷೆ ಲೋಕಾನ್ನ, ನೀನು ಬದುಕಿರತಕ್ಕಂಥ ಪ್ರಪಂಚದತ್ತ ಕಣ್ಣು ಹಾಯಿಸು. ಮೊದಲು ಪ್ರಪಂಚ ಏನು ಅಂತ ತಿಳ್ಕೊ. ಅದು ಕರ್ಮಚಿತ ಅನ್ನ. ಈ ಪ್ರಪಂಚ, ಇಡೀ ವಿಶ್ವ, ಈ ಭೂಮ ಸ್ವ ಪ್ರಪಂಚ ಅಂತಂದ್ರೆ ನಮ್ಗೆ ಗೊತ್ತಿರೋ 3 ಲೋಕಗಳು. ತ್ರಿಲೋಕ ಅಂತ, ಭೂಮಿ, ಅಂತರಿಕ್ಷ, ಸ್ವರ್ಗ. ಎಲ್ಲವೂ ಕೂಡ ಲೋಕಾನ್ನ ಕರ್ಮಚಿತಾನ್ನ ಪರೀಕ್ಷೆ. ನಾವು ಏನು ಮಾಡಿದ್ದೇವೋ ಅದರ ಫಲವಾಗಿ ಬರತಕ್ಕಂಥದ್ದು. ಮತ್ತೆ ನಮ್ಮ ಕ್ರಿಯೆಗೆ ತಕ್ಕಂತೆ ಇದರ ಬೆಳವಣಿಗೆ. ಇಲ್ಲಿ ನಾವು ಎತ್ತರಕ್ಕೆ ಇರಬೇಕಾದ್ರೂ ನಮ್ಮ ಕರ್ಮದಿಂದ ಎತ್ತರಕ್ಕೆ ಇರಬೇಕು, ಅಥವಾ ಜಾರಬೇಕಾದ್ರೂ ಕರ್ಮದಿಂದ ಜಾರ. ನಾವು ಎತ್ತರಕ್ಕೆ ಇರುವುದು ನಾವು ಮಾಡಿದ ಕರ್ಮದಿಂದ, ನಾವು ಜಾರುವುದು ನಾವು ಮಾಡಿದ ಕರ್ಮದಿಂದ. ಅದರಿಂದ ಇವೆಲ್ಲ ನಮ್ಮ ನಮ್ಮ ಕರ್ಮದಿಂದ ನಿರ್ಮಾಣಗೊಂಡ ಲೋಕಗಳು. ಮತ್ತೆ ಕರ್ಮಚಿತ ಅದು ಅದರಲ್ಲಿ ನಾವು ಪ್ರಪಂಚದಲ್ಲಿ ಸುಖವನ್ನೇ ನಿರೀಕ್ಷೆ ಮಾಡಿದ್ರೆ ಪ್ರಪಂಚದಲ್ಲಿ ಸುಖ ಇರೋದಿಲ್ಲ. ಸುಖ ಇರುತ್ತೆ, ಇಲ್ಲ ಅಂತಲ್ಲ. ಒಂದು ಕ್ಷಣದ ಸುಖಕ್ಕೆ ಇಡೀ ಜೀವಮಾನವನ್ನು ಬಲಿ ಕೊಡಬೇಕಾದ ಪ್ರಸಂಗ ಬರುತ್ತೆ. ಅಂದ್ರೆ ಒಟ್ಟು ಇರೋದೇನು ಅಂದ್ರೆ, ಸಾಮಾನ್ಯ ಹೇಳ್ತಾರೆ ನೋಡಿ, ಹೇಗಿದೆ ಸುಖ ಇಲ್ಲ ಸ್ವಾಮಿ, ಯಾರು ಕೇಳಿದ್ರೆ ಹೇಗಿದೆ ವ್ಯವಹಾರ, ಸುಖ ಇಲ್ಲ ಅಂತ. ಸುಖ ಇದ್ದೇ ಇದೆ, ಆದರೆ ಸುಖಕ್ಕೋಸ್ಕರ ಪಡುವ ಕಷ್ಟ ಸುಖಕ್ಕಿಂತ ಹೆಚ್ಚು. ಅದರಿಂದ ಅದು ಒಂದು ಕಾರಣ. ಮತ್ತೊಂದು ಏನು ಅಂದ್ರೆ, ಸುಖ ಇಲ್ಲ ಅಂತ ಹೇಳ್ತಾರೆ, ಅದು ಒಂದು ಅರ್ಥಪೂರ್ಣವಾದ ಮಾತು. ಸುಖಕ್ಕೆ ಪಾಸ್ಟ್ ಟೆನ್ಸ್ ಇದೆ, ಈಗ ಆಯ್ತು. ಅದು ದುಃಖ ಕೂಡ ಪಾಸ್ಟ್ ಟೆನ್ಸ್ ಆದಾಗ ಸುಖ ಆಗತ್ತೆ. ನಾನು ಮೊನ್ನೆ ಅಲ್ಲಿ ಜಾರಿ ಬಿದ್ದುಬಿಟ್ಟೆ, ಮೊನ್ನೆಗೆ ಏನೂ ಆಗಲಿಲ್ಲ ಅಂದ್ರೆ ಆ ದುಃಖದ ಘಟನೆ ಕೂಡ ನೆನಪಿಸಿಕೊಂಡಾಗ ಅದು ಪ್ರೆಸೆಂಟ್ ಆಗುತ್ತೆ. ಮುಂದೆ ಏನೋ ಸುಖ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಮನುಷ್ಯ ಖುಷಿ ಪಡ್ತಾನೆ. ಅದು ಪ್ರೆಸೆಂಟ್ ಟೆನ್ಸ್ ಇದೆ. ಅದು ಸುಖ ಅಂತ ಹೇಳೋ ಕ್ಷಣಕ್ಕೆ ಅದು ಪಾಸ್ಟ್ ಟೆನ್ಸ್ ಆಗಿದೆ. ಸೊ ಪ್ರೆಸೆಂಟ್ ಟೆನ್ಸ್ ಇಲ್ಲದ ಒಂದು ಸ್ಥಿತಿ. ಸುಖ ಅಂದ್ರೆ ಪಾಸ್ಟ್ ಟೆನ್ಸ್ ಇದೆ, ಫ್ಯೂಚರ್ ಟೆನ್ಸ್ ಇದೆ, ಪ್ರೆಸೆಂಟ್ ಟೆನ್ಸ್ ಇಲ್ಲ. ಅದಕ್ಕೆ ಪ್ರೆಸೆಂಟ್ ಟೆನ್ಸ್ ಇದು ಸುಖ ಅಂತ ಹೇಳುವ ಅದು ಪಾಸ್ಟ್ ಆಗಿದೆ. ಆದ್ದರಿಂದ ಅನೇಕ ಆಧ್ಯಾತ್ಮಿಕ ಅರ್ಥದ ಹಿನ್ನೆಲೆಯಲ್ಲಿ ಸುಖ ಇಲ್ಲ ಅನ್ನೋದು. ಯಾಕಂದ್ರೆ ಕರ್ಮದಿಂದ ಸುಖ ಅನ್ನುವಂಥದ್ದು ಈ ರೀತಿ. ಮತ್ತೆ ಇನ್ನೊಂದಿದೆ, ಕಪಿಲ ಮಹರ್ಷಿ ಹೇಳಿದ್ದು, ನಾನು ಅನೇಕ ಬಾರಿ ಹೇಳಿದ್ದೇನೆ ಅಂತ. ಏನು ಅಂದ್ರೆ, ಈಗ ಪೇಟೆಗೆ ಹೋಗ್ತಾನೆ ಒಬ್ಬ ಕೆಲಸಗಾರ. ಅವನು ಮನೆಗೆ ಬರುವಾಗ ಮನೆಗೆ ಬೇಕಾದ ಸಾಮಾನುಗಳನ್ನೆಲ್ಲ ಚೀಲದಲ್ಲಿ ತುಂಬಿಸ್ಕೊಂಡು ಹೆಗಲಲ್ಲಿ ಹಾಕೊಂಡು ಬರ್ತಾನೆ. ಹಳೆ ಕಾಲದ ಕಥೆ, ಈಗ ಯಾರು ಹೆಗಲಲ್ಲಿ ಹಾಕೊಂಡು ಬರೋಲ್ಲ. ಹಳೆ ಕಾಲದ ಕಥೆ, ಹೆಗಲಲ್ಲಿ ಹಾಕೊಂಡು ಬರ್ತಾನೆ. ಅದು ನೋವಾಗುತ್ತೆ. ಹೆಗಲು ತೆಗೆದು ಈಚೆ ಹೆಗಲಿಗೆ ಹಾಕೊಳ್ತಾನೆ. ಅಂದರೆ ಈಗ ಆರಾಮಾಯ್ತು, ಆನಂದ ಆಯ್ತು. ಆನಂದ ಆಗುದಲ್ಲ, ಈ ದುಃಖ ಇಲ್ಲಿಗೆ ಟ್ರಾನ್ಸ್ಫರ್ ಆಗುದಷ್ಟೇ. ಈ ದುಃಖ ಇಲ್ಲಿಗೆ ಟ್ರಾನ್ಸ್ಫರ್ ಆದಾಗ ಖುಷಿ ಆಯ್ತು ಅಂತ ಅನ್ನಿಸ್ತೇವೆ. ಹಾಗಾಗಿ ಒಂದು ದುಃಖದ ಬದಲಾವಣೆ. ಇದೆಲ್ಲ ಸುಖ ಅಂದ್ರೆ ಡೆಫಿನಿಷನ್ ಇಷ್ಟೇ ಇರೋದು. ಖಚಿತವಾಗಿ ಸುಖ ಅಂದ್ರೆ ಏನು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ಇನ್ನೊಂದೇನು ಗೊತ್ತುಂಟ, ನಾವು ಯಾವ್ದೊಂದು ಸುಖ ಅಂತ ತಿಳ್ಕೊಂಡೇವೋ ಅದು ಸುಖ. ಅದು ಸುಖ ಅಲ್ಲ ಅಂತ ತಿಳ್ಕೊಂಡ್ರೆ ಅದು ಸುಖ. ಸುಖಕ್ಕೆ ಅದರದ್ದೇ ಆದ ಡೆಫಿನಿಷನ್ ಇಲ್ಲ. ನನಗೆ ಸ್ವೀಟ್ ತಿಂದ್ರೆ ಸುಖ ಆಗುತ್ತೆ ಅಂತ, ಒಬ್ಬ ಪೇಷಂಟ್, ಡಯಾಬಿಟಿಕ್ ಪೇಷಂಟ್ ದುಃಖ ಆಗುತ್ತೆ ಅಂತ. ಸೊ ಅದು ಅವರವರ ಮನಸ್ಥಿತಿಗೆ, ಅವರವರ ಗ್ರಹಣ ಶಕ್ತಿಗೆ ಅನುಗುಣವಾಗಿ ಸುಖ ಬೇರೆ ಬೇರೆ ಆಗ್ತಾ ಇರುತ್ತೆ. ಹಾಗಾಗಿ ಸುಖಕ್ಕೆ ಒಂದು ಖಚಿತವಾದ ಡೆಫಿನಿಷನ್ ಇಲ್ಲ. ಆದರೂ ಪರೀಕ್ಷೆ ಲೋಕಾನ್ನು ಕರ್ಮಚಿತ, ಇದು ನೀನು ಮಾಡಿದ ಕರ್ಮದ ಫಲ. ಇಲ್ಲಿ ಮನುಷ್ಯನಾಗಿ ಹುಟ್ಟಿದಿ, ಹಿಂದೆ ಏನೋ ಒಳ್ಳೆ ಕೆಲಸ ಮಾಡಿದ್ರೆ ಇಲ್ಲಿ ಮನುಷ್ಯನಾಗಿ. ಇಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ಬೋದು, ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ಬೋದು.
ಇವೆಲ್ಲ 3 ಲೋಕಗಳ ಸಂಚಾರ. ತೃತೀಯ ನೆರೆಯು ಗೋಚರ ಅನ್ನೋದು. ಒಂದು ಸ್ವರ್ಗಕ್ಕೆ ಹೋಗುದು, ಒಂದು ನರಕಕ್ಕೆ ಹೋಗುದು, ಒಂದು ಭೂಮಿಯನ್ನು ಹುಟ್ಟುವುದು. ಇದೇ ಮನುಷ್ಯನದ್ದು ಚಕ್ರ ಭ್ರಮಣ. ಇಲ್ಲಿ ಇರುವಂತಹದ್ದು ಸ್ಥೂಲ ಶರೀರದಲ್ಲಿ. ಸೂಕ್ಷ್ಮ ಶರೀರದಿಂದ ಅಲ್ಲಿ ನರಕ ಮತ್ತು ಸ್ವರ್ಗ ಅನ್ನೋದು ಅದು ಮೆಟಫಿಸಿಕಲ್ ವರ್ಲ್ಡ್. ಸೂಕ್ಷ್ಮ ಶರೀರದಿಂದ ಸುಖವನ್ನು ಕೊಡುವ ಮತ್ತು ದುಃಖವನ್ನು ಕೊಡುವ ತಮಾಷೆ. ಇಲ್ಲಿ ಏನೋ ಒಂಚೂರು ಸುಖ, ಒಂಚೂರು ದುಃಖ ಇದೆ. ಅಲ್ಲಿ ಹೋದ್ರೆ ಕೆಲವು ಕಡೆ ಸುಖ ಮಾತ್ರ, ಕೆಲವು ಕಡೆ ದುಃಖ ಮಾತ್ರ. ಅದಕ್ಕೆ ಎರಡು ಪ್ರತ್ಯೇಕ ಹೆಸರುಗಳನ್ನು ಕೊಟ್ಟರು. ಆದರೆ ಕಪಿಲ ಮಹರ್ಷಿ ಹೇಳ್ತಾನೆ, ಇಹೈವ ನರಕ ಸ್ವರ್ಗ ಇತಿ ಮತಃ ಪ್ರಚಕ್ಷತೆ ಅಂತ. ಎರಡೂ ಇಲ್ಲೇ ಇದೆ ಅಮ್ಮ ಅಂತ. ನಾವು ನರಕವೂ ಇಲ್ಲೇ ಇರುವುದು, ಸ್ವರ್ಗವೂ ಇಲ್ಲೇ ಇರುವುದು. ನೀವು ಬದುಕನ್ನು ನರಕವಾಗಿ ಮಾಡ್ಕೊಳ್ಬಹುದು, ಸ್ವರ್ಗವಾಗಿ ಮಾಡ್ಕೊಳ್ಬೋದು, ನಿಮ್ಮ ಕೈಯಲ್ಲಿದೆ ಅಂತ. ನಾವು ಬದುಕುವ ರೀತಿಯಿಂದ ನಮ್ಮ ಬದುಕನ್ನು ನಾವು ಸ್ವರ್ಗ ತುಲ್ಯ ಮಾಡಬಹುದು, ಅಥವಾ ನಮ್ಮ ಬದುಕನ್ನು ನರಕ ನಾವೇ ಮಾಡೋದು, ಇನ್ಯಾರು ಮಾಡೋದಲ್ಲ. ಬದುಕನ್ನು ನರಕವಾಗಿ ನಾವೇ ಮಾಡಿಕೊಳ್ಳುವುದು. ಆದ್ದರಿಂದ ಅವ್ರು ಹೇಳ್ತಾರೆ, ನಾಸ್ತಿ ಅಕೃತ ಕೃತೇನ ಬ್ರಾಹ್ಮಣೋ ನಿರ್ವೇದ ಮಾಯ. ಆದ್ರಿಂದ ಒಂದು ವಿಚಿತ್ರವಾದ ಶಬ್ದ ಇದೆ ಇಲ್ಲಿ. ಬ್ರಾಹ್ಮಣನಾದವನು ಇದರ ಬಗ್ಗೆ ವೈರಾಗ್ಯ ತಾಳಬೇಕು ಅಂದ್ರೆ ಬ್ರಾಹ್ಮಣನಾದವನು ಅಂದ್ರೆ ಯಾರು ಬ್ರಾಹ್ಮಣ? ಉಳಿದವರು ಬ್ರಾಹ್ಮಣರಾಗದೇ ಇದ್ದವರೆಲ್ಲ ಎಲ್ಲರಿಗೂ ಬಳಿತಾ ಇರ್ಬೇಕಾ? ಅದೇ ಬ್ರಾಹ್ಮಣ ಅನ್ನೋ ಶಬ್ದಕ್ಕೆ ಜಾತಿವಾಚಕ ಶಬ್ದ ಅಲ್ಲ. ನಮ್ಮಲ್ಲಿ ಈಗ ಅದೊಂದು ಜಾತಿವಾಚಕ ಶಬ್ದ ಆಗಿಬಿಟ್ಟಿದೆ. ಬ್ರಾಹ್ಮಣ ಅಂತಂದ್ರೆ ಯಾರು ಜಾತಿ. ನಮ್ಮ ಸರ್ಕಾರಕ್ಕೆ ಗೊತ್ತಿರುವುದು ಜಾತಿವಾಚಕ ಶಬ್ದ ಮಾತ್ರ ಹೊರತು ಕ್ವಾಲಿಫಿಕೇಶನ್ ಗೊತ್ತೇ ಇಲ್ಲ. ಯಾಕಂದ್ರೆ ಅವರಲ್ಲಿ ಕ್ವಾಲಿಫಿಕೇಶನ್ ಇಲ್ಲ. ಹಾಗಾಗಿ ಬ್ರಾಹ್ಮಣ ಅಂದ್ರೆ ಹಿ ಹೂ ನೋಸ್ ಭಗವಾನ್, ಹಿ ಹೂ ವಾಂಟ್ಸ್ ಟು ನೋ ಬ್ರಹ್ಮ. ಭಗವಂತನನ್ನು ತಿಳಿಯಬೇಕು ಅಂತ ಬಯಸುವವನು ಬ್ರಾಹ್ಮಣ. ಅವನು ಯಾವ ಜಾತಿಯವರು ಇರ್ಬೋದು. ಶಾಸ್ತ್ರದಲ್ಲಿ ಜಾತಿಯನ್ನು ಹೇಳೋದು. ನಮಗೆ ಬ್ರಾಹ್ಮಣ ಅಂತ ಹೇಳಿದ ಒಳ್ಳೆ ಅರ್ಥ ಆಗೋದು ಏನೋ ಒಂದು ಇರಬೇಕು, ಜನಿವಾರ ಇರಬೇಕು ಮುಖ್ಯ. ಅಂಗಡಿಯಲ್ಲಿ 50 ಪೈಸೆ ಕೊಟ್ಟರೆ ಜನಿವಾರ ಸಿಗುತ್ತೆ, ಯಾರು ಹಾಕೋಬಹುದು. ಅದೇ ಬ್ರಾಹ್ಮಣ್ಯದ ಲಕ್ಷಣ ಅಲ್ಲ. ಯಾರು ಜನಿವಾರ ಹಾಕೋದು, ಅದು ಜನಿವಾರ ಅನ್ನೋದು ಲಕ್ಷಣವೇ ಇಲ್ಲ. ಮತ್ತೆ ಅದೊಂದು ಮನಸ್ಥಿತಿ. ಬ್ರಾಹ್ಮಣ ಅಂದ್ರೆ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಸ್ತುವನ್ನು ತಿಳಿಯಬೇಕು ಅನ್ನೋ ಬಯಕೆ. ಬ್ರಹ್ಮ ಅಂದ್ರೆ ದೊಡ್ಡ ವಸ್ತು ಅಂತಷ್ಟೇ ಅರ್ಥ. ಅತ್ಯಂತ ದೊಡ್ಡದು ಯಾವುದು ಈ ಜಗತ್ತಿನಲ್ಲಿ? ಆ ಸಾರಭೂತವಾದ ಸತ್ಯ ಏನು? ಆ ಪರಮ ಸತ್ಯವನ್ನು ತಿಳಿಯುವ ಬಯಕೆ ಉಳ್ಳವನು ಬ್ರಾಹ್ಮಣ. ಅದರಿಂದ ನೀನು ಇಲ್ಲೇ ಬಿದ್ದರೆ ನಿನಗೆ ಪರಮ ಸತ್ಯ ತಿಳಿಯೋಲ್ಲ. ಅಂದ್ರೆ ಇಲ್ಲಿಂದ ಹೊರಗೆ ಹೋಗ್ಬೇಕು. ನಾಸ್ತಿ ಅಕೃತ ಕೃತೆ. ನೀನು ಎಷ್ಟು ಕರ್ಮ ಮಾಡಿದರೂ ಕೂಡ ಅದರಿಂದ ಕರ್ಮದ ಸ್ಪರ್ಶವಿಲ್ಲದ ಸ್ಥಿತಿಯನ್ನು ಮುಟ್ಟುವುದು ಸಾಧ್ಯ ಇಲ್ಲ. ಅಂದ್ರೆ ಅವರು ಮುಕ್ತಿಯನ್ನು ಅಕೃತ ಅಂತ ಹೇಳ್ತಾರೆ. ಅದನ್ನು ನೀನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ಕರ್ಮ ಮಾಡಿದರೂ ಕೂಡ ಇಲ್ಲೇ ಚಕ್ರ ಭ್ರಮಣ. ಕರ್ಮದ ಭ್ರಮಣ ಇರುವುದು ಸ್ವರ್ಗ ನರಕ ಭೂಮಿ, ಸ್ವರ್ಗ ನರಕ ಭೂಮಿ. ಅದನ್ನ ಭಗವಂತನನ್ನು ತಿಳಿಯ ಬಯಸುವವನು ನಿರ್ವೇದ ಮಾಯ. ಇದರಲ್ಲಿ ಹೆಚ್ಚು ಆಸಕ್ತಿ ತೋರಿಸಿ ಇಲ್ಲೇ ಬಿದ್ದುಬಿಟ್ರೆ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇದು ಒಂದು ಚಕ್ರ ಭ್ರಮಣ ಅಂತ ಹೇಳಿದ್ದಾರೆ. ಅದು ಎಷ್ಟು ನೀವು ಮುಂದಕ್ಕೆ ಓಡಿದ್ರು ಕೂಡ ಸುತ್ತೇ ಬರುವುದು, ಇನ್ನು ಹೊರಗೆ ಹೋಗ್ಲಿಕ್ಕೆ ದಾರಿ ಸಿಗೋದಿಲ್ಲ. ಈ ಚಕ್ರದಿಂದ ಮೇಲಕ್ಕೆ ನೆಗೆಯಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್. ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲದ ಊರಿಗೆ ಹೋಗ್ಬೇಕಾಗಿದ್ರೆ ಮೊದಲು ಆ ಊರನ್ನ ನೋಡಿದವರನ್ನ ಹೋಗಿ ಪರಿಚಯ ಮಾಡಿಕೊಂಡು, ಸ್ವಾಮಿ ನಾವು ಸ್ವಲ್ಪ ಅದಕ್ಕೆ ಪರಿಚಯ ಹೇಳಿ, ಎಲ್ಲೋ ಹೋಗ್ಬೇಕು, ನನಗೆ ಅಮೆರಿಕಕ್ಕೆ ಹೋಗ್ಬೇಕು ಅಥವಾ ಆಸ್ಟ್ರೇಲಿಯಕ್ಕೆ ಹೋಗ್ಬೇಕು ಅಥವಾ ಯಾವುದೋ ಒಂದು ದೇಶಕ್ಕೆ ಹೋಗ್ಬೇಕು. ಅವಾಗ ಅಲ್ಲಿ ಇದ್ದವರ ಅಥವಾ ಅಲ್ಲಿ ಹೋಗಿ ಬಂದವರ ಕೈಯಲ್ಲಿ ಕೇಳ್ತೇವೆ ನಾವು, ಹೇಗೆ ವಿಷಯ ಅಲ್ಲಿ ಹೇಗೆ ವರ್ತಿಸ್ಬೇಕು. ಹಾಗೆ ಭಗವಂತನನ್ನು ಕಂಡವರನ್ನು ಗುರು ಅಂತ ಹೇಳ್ತಾರೆ. ಗುರು ಅಂದ್ರೆ ಒಳ್ಳೆ ಟೀಚರ್ ಅಂತ ಅರ್ಥ ಅಲ್ಲ. ಅದು ಸಂಬಳಕ್ಕೋಸ್ಕರ ಪಾಠ ಹೇಳುವವರು ಯಾರು ಗುರುಗಳಲ್ಲ. ಸತ್ಯವನ್ನ ಗುರುತಿಸಬಲ್ಲವರು ಗುರುಗಳು. ಅಂತಹ ವ್ಯಕ್ತಿಯನ್ನು ಹುಡುಕುತ್ತಾರೆ. ಅಂದ್ರೆ ಭಗವಂತನನ್ನು ಕಂಡವರನ್ನು ಬೆನ್ನು ಹತ್ತಬೇಕು ಅಂತ ಅವ್ರು ಹೇಳುವುದು. ನಮಗೆ ಅದೇ ಸಮಸ್ಯೆ. ಭಗವಂತ ಕಂಡವರು ಯಾರು ಅಂತ ಗೊತ್ತಿಲ್ಲ. ಕಂಡವರು ಬೆನ್ನು ಹಾಕೋದು ಇವರಿಗೆ ಗೊತ್ತುಂಟು. ಯಾರು ನೀವು ವಿದೇಶದಲ್ಲಿ ಅಮೆರಿಕಕ್ಕೆ ಹೋದರೆ ಅಲ್ಲಿ ನಿಮಗೆ $500 ಕೊಟ್ಟರೆ ದೇವರನ್ನು ತೋರಿಸ್ತೇನೆ ಅನ್ನೋರು ಇರ್ತಾರೆ. ಅದು $500 ಕೊಟ್ಟು ದೇವರು ಇಲ್ಲ, ಡಾಲರು ಇಲ್ಲ, ಎರಡು ಇಂಥ ಹುಚ್ಚರು ಬೇಕಾಷ್ಟಿದ್ದಾರೆ ವಿದೇಶದಲ್ಲಿ, ಅಮೆರಿಕದಲ್ಲಿ ವಿಶೇಷ. ಯಾಕೆಂದ್ರೆ ನಾನು ಇತ್ತೀಚೆಗೆ ಒಂದು 5 ತಿಂಗಳಲ್ಲಿ ಇದ್ದು ಅದು ನೋಡಿ ಬಂದವರ ಅಂತ ಹೇಳ್ತಾ ಇದ್ದೇನೆ. ದೇವರ ಹೆಸರು ಹೇಳ್ತಾ ಹುಚ್ಚಿಗಟ್ಟಿ ಬರ್ತಾರೆ, ಎಷ್ಟು $1 ಬೇಕಾದ್ರೂ ಕೊಡ್ತಾರೆ. ಹಾಗೆ
ನಾವು ಕಂಡವರ ಬೆನ್ನು ಹತ್ತಿದರೆ ಒಂದು ವಿಷಯ, ಆದರೆ ಪರೀಕ್ಷೆ ಮಾಡಿ, ಯಾರು ನಾನು ದೇವರನ್ನು ನೋಡಿದ್ದೇನೆ, ನೀವು ನನಗೆ $500 ಕೊಟ್ಟರೆ ನಿಮಗೂ ದೇವರನ್ನು ತೋರಿಸ್ತೇನೆ ಅಂತ ಹೇಳ್ತಾರೆ, ದಯವಿಟ್ಟು ಅಲ್ಲಿಗೆ ಹೋಗಬೇಡಿ. ಯಾರು ದೇವರನ್ನು ಕಂಡಿದ್ದೇನೆ ಅಥವಾ ನಿಮಗೆ ದೇವರನ್ನು ಕಾಣಿಸ್ತೇನೆ ಅಂತಾರೆ ಅಂಥವರಿಂದ ದೂರ ಇದೆ. ಯಾರು ಕೂಡ ನಿಜವಾದ ಜ್ಞಾನಿಗಳು ನನಗೆ ದೇವರು ಗೊತ್ತು ಅಂತ ಹೇಳುವುದಿಲ್ಲ, ನಿಮ್ಮ ದೇವರನ್ನು ಗೊತ್ತು ಮಾಡ್ತೇನೆ ಅಂತ ಹೋಗಬೇಕು. ಬಹಳ ರೋಚಕವಾದ ಮಾತು. ಅದರಿಂದ ಗುರು ಅಂದರೆ ದೇವರನ್ನ ಅರಿದವನನ್ನ ಹೋಗಿ ಕೇಳಬೇಕಲ್ಲ, ಕಷ್ಟ ಅಂಥವ್ರು ಸಿಗೋದು. ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಅವನು ಎಂಥವ್ನು ಇರಬೇಕು? ಅವನು ಶ್ರೋತ್ರಿಯಂ. ಯಾಕೆಂದ್ರೆ ಇವತ್ತು ನನಗೆ ಭಗವಂತನ ಬಗೆಗೆ ಹೇಳತಕ್ಕಂಥ ಸಾಹಿತ್ಯ ಯಾವುದು ಬೇಕಾದಷ್ಟಿದೆ, ಆದರೆ ದೇವರನ್ನು ಕಂಡವರು ಹೇಳಿದ ಮಾತು ಅಂತ ನಾವು ವೇದಗಳಿಗೆ ಗೌರವ ಕೊಡು. ಅದು ಋಷಿಗಳು ಭಗವಂತನನ್ನು ತಾವು ಅನುಭವಿಸಿ ನಮಗೆ ಕೊಟ್ಟ ಸಂದೇಶ. ಅದರಿಂದ ಯಾರು ವೇದಗಳನ್ನ ಅಧ್ಯಯನ ಮಾಡಿದ್ದಾನೆ ಅವನು ಶ್ರೋತ್ರಿಯ ಅಂತ. ಈಗ ಏನಾಗಿದೆ ಅಂದ್ರೆ ನಮ್ಮಲ್ಲಿ ಇರ್ತಾರೆ ವೈದಿಕರು, ಅವ್ರು ವೇದ ಓದಿದ್ದಾರೆ, ವೇದ ಓದಿದ್ದಾರೆ ಅಂದ್ರೆ ವೇದ ಬಾಯ್ಬಾಟ ಬರುತ್ತೆ ಅಂತ ಅರ್ಥ. ವೇದದ ಮಂತ್ರದ ಅರ್ಥ ಗೊತ್ತಿರೋದಿಲ್ಲ. ಈಗಿರುವಂಥ ವೇದಜ್ಞರಾದ ವೈದಿಕರು ಅಂತ ಹೇಳ್ತಿದ್ರು, ಅವರು ವೇದಕ್ಕೆ ಭಾರವಾದ ವೈದಿಕರು. ಭಾರಹರ ಸ ಆಸೀತ್ ಅಧೀತ್ಯ ವೇದಾಂತ ನವಿಜಾನಾತಿಯೋ ಅರ್ಥಂ. ಅರ್ಥ ತಿಳಿಯದೆ ವೇದವನ್ನು ಉರುಪಡಿಯುವುದಿದ್ದಾರಲ್ಲ, ಈಗಿರುವುದೆಲ್ಲ ಅಂಥವ್ರೆ. ಅವರು ತಲೆಯಲ್ಲಿ ಒಂದು ಹೊರೆಯದು ಅಂತ ಹೇಳ್ತಾರೆ, ಯಾಕೆಂದರೆ ಅರ್ಥವೇ ಗೊತ್ತಿಲ್ಲ. ಅದರಿಂದ ಗೀತೆಯಲ್ಲಿ ಒಂದು ಬಹಳ ಸ್ವಾರಸ್ಯವಾದ ಮಾತು ಬರುತ್ತೆ, ಯಾರು ಗಮನಿಸಲಿಲ್ಲ. ಜಿಜ್ಞಾಸುರತಿ ಯೋಗಸ್ಯ ಏನಂದ್ರೆ ಶಬ್ದ ಬ್ರಹ್ಮ ಅತಿವತ್ತತೆ. ಶಬ್ದ ಬ್ರಹ್ಮ ಅಂದ್ರೆ ಶಬ್ದವೇ ಬ್ರಹ್ಮ ಅಂತ. ಅರ್ಥ ಗೊತ್ತಿಲ್ಲದೆ ವೇದದ ಶಬ್ದಗಳನ್ನು ಉರುಳಿ ಶಬ್ದ ಬ್ರಹ್ಮ. ಅವನಿಗಿಂತ ಅಂದ್ರೆ ವೇದವನ್ನ, ಇಡೀ ವೇದವನ್ನ 10,500 ಚಿತ್ರ ಮಂತ್ರಗಳನ್ನ ಯಾರು ಬಾಯಿಪಾಠ ಮಾಡಿದ್ದಾನೆ ಅವನಿಗಿಂತ ವೇದದ ಅರ್ಥ ತಿಳ್ಕೋಬೇಕು ಅಂತ ಆಸೆ ಪಡುವವನು ಏನು ಅಂತ ಅರಿವು ವೇದ ಅರ್ಥ ಗೊತ್ತಿಲ್ಲ, ಆದರೆ ಅವನಿಗೆ ಒಂದು ಆಸೆ, ನಾನು ವೇದದ ಅರ್ಥ ತಿಳ್ಕೋಬೇಕು, ವೇದದ ಅರ್ಥ ತಿಳ್ಕೋ. ಈ ವೇದಾರ್ಥ ತಿಳ್ಕೋಬೇಕು ಅನ್ನೋ ಬಯಕೆ ಇರುವವನು ವೇದ ಬಾಯಿಪಾಠ ಕಲಿಯುವುದಕ್ಕಿಂತ ಮೇಲು ಅಂತ. ಅದರಿಂದ ಕೃಷ್ಣ ಎಷ್ಟು ಸಸಾರ ಮಾಡ್ತಾರೆ ನೋಡಿ. ವೇದಜ್ಞರು ಅಂದ್ರೆ ಬಾಯಿ ಗುರು ಹೊಡಿತಾರೆ, ಏತಕ್ಕೂ ವೇದ ಅವರಿಗೆ ಒಂದು ಶ್ಲೋಕದ ಅರ್ಥವೂ ಗೊತ್ತಿಲ್ಲ. ಹಾಗಾಗಿ ವೇದಜ್ಞ ಸಕಲಂ ಭದ್ರಮಶ್ನುತೆ. ವೇದಜ್ಞ ಅಂದರೆ ವೇದವನ್ನು ಹೊರಗಡೆದವ ಅಲ್ಲ, ವೇದದ ಅರ್ಥವನ್ನು ಬಲ್ಲ. ಪ್ರಪಂಚದಲ್ಲಿ ಎಲ್ಲಿಯಾದರೂ ಉಂಟ ಒಂದು ಗ್ರಂಥವನ್ನ ಅರ್ಥ ತಿಳ್ಕೊಳ್ಳದೆ ಬಾಯ್ಪಾಠ ಕಲಿಯುವುದು ಅಂತ ಒಂದು ಕರ್ಮ ಉಂಟ. ಗ್ರಂಥವನ್ನು ಅಧ್ಯಯನ ಮಾಡೋದು ತಿಳ್ಕೊಳ್ಳೋದು ಅರ್ಥ ತಿಳ್ಕೊಳ್ಳದೆ ವೇದವನ್ನು ಕಲಿಯುವುದು ಅರ್ಥವೇ ಇಲ್ಲ. ಆ ರೀತಿಯಾಗಿ ಶ್ರೋತ್ರಿಯ ಆಗೇನಾಗುತ್ತೆ, ಅವನು ನೀವು ವೇದದ ಅರ್ಥ ತಿಳಿದರೆ ನಿಮಗೆ ಅವಾಗ ಬ್ರಹ್ಮನಿಷ್ಠಂ, ಭಗವಂತನ ಬಗೆಗೆ ಏನು ಎಂತು ಅಂತ ಅರ್ಥ ಆಗುತ್ತೆ. ಅಂಥವನ್ನ ಬೆನ್ನು ಹತ್ತಬೇಕು ಅಂತ. ಇನ್ನೊಂದು ಮಾತಿದೆ ನೋಡಿ, ಏನು ಅಂದರೆ ದೇವರನ್ನ ಕಂಡಿದ್ದೀರಲ್ಲ ನೀವು, ಯಾರೊಬ್ಬರು ನಾವು ಅಥವಾ ಒಬ್ಬ ದೇವರನ್ನು ಕಂಡವರು ಜ್ಞಾನಿಗಳು ನಿಮಗೆ ಅನ್ನಿಸಿದೆ ಅಂತ ತಿಳ್ಕೊಳ್ಳಿ. ಅವ್ರ ಹತ್ರ ಹೋಗಿ ಏನು ಹೇಳಬೇಕು, ನೀವು ದೇವರನ್ನ ಕಂಡಿದ್ದೀರಲ್ವಾ, ನನಗೂ ಸ್ವಲ್ಪ ತೋರಿಸಿ ಸ್ವಾಮಿ. ಅದಕ್ಕೆ ಜ್ಞಾನಿ ಏನು ಹೇಳ್ತಾನೆ, ಇದು ನಿಜವಾದ ಜ್ಞಾನಿಗಳ ಶ್ರೇಷ್ಠವಾದ ಉದ್ಗಾರ, ನತತ್ರ ಚಕ್ಷುರ್ ಗಚ್ಚತಿ. ದೇವರನ್ನ ನನಗೊಂಚೂರು ತೋರಿಸಿ ಅಂತ. ಒಬ್ಬ ನಾಸ್ತಿಕ ಅವನು ದೇವರನ್ನ ದೇವರನ್ನ ಕಂಡಿದ್ದೀರಲ್ವಾ, ನನಗೂ ತೋರಿಸಿ. ಅವಾಗ ಅವ್ರು ಹೇಳ್ತಾನೆ, ನತತ್ರ ಚಕ್ಷುರ್ ಗಚ್ಚತಿ. ಅಪ್ಪ, ತೋರಿಸಬೇಕಾಗಿದ್ರೆ ಕಣ್ಣಿಗೆ ಕಾಣುವ ವಸ್ತು ಆಗಬೇಕು. ಅದರ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣುವ ವಸ್ತುಗಿಂತ ಕಾಣದ ವಸ್ತುಗಳೇ ಹೆಚ್ಚು. ನೀವು ದೇವರು ಬಿಡು, ಪರಮಾಣುವನ್ನು ತೋರಿಸಿದ್ರೆ ತೋರೋಣ, ಒಟ್ಟಾರೆ ಪರಮಾಣು ಇಲ್ಲ ಅಂತೀಯ. ಇಡೀ ಪ್ರಪಂಚ ಅಂತಂದ್ರೆ ಪರಮಾಣುಗಳ ಪುಂಜ. ಈ ಭೂಮಿ ಇದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಅನಂತ ಪರಮಾಣುಗಳ ರಾಶಿ, ಬಟ್ ಪರಮಾಣು ಕಾಣುತ್ತಾ? ಹಾಗಾದ್ರೆ ಜಗತ್ತಿನಲ್ಲಿ ಕಣ್ಣಿಗೆ ಕಾಣುವುದಕ್ಕಿಂತ ಕಾಣದ್ದೇ ಹೆಚ್ಚಿರುವುದು ಅಂತ. ಕಣ್ಣಿಗೆ ಕಾಣದ ವಸ್ತುವನ್ನು ತೋರಿಸಿ ಅಂತ ಹೇಳಿಬಿಡಪ್ಪ ಅಂದ್ರು, ನತತ್ರ ಚಕ್ಷುರ್ ಗಚ್ಚತಿ. ಹಾಗಾದ್ರೆ ಕಾಣೋದಿಲ್ಲ, ಬಾಯಿಯಿಂದ ಹೇಳಿ. ಕಣ್ಣಿಗೆ ಕಾಣೋದು ಕಿವಿ ಕೇಳುತ್ತ, ನೀವು ದೇವರ ಬಗ್ಗೆ ನಮಗೆ ಅರ್ಥ ಆಗುವ ಹಾಗೆ ಹೇಳಿ. ಅದಕ್ಕೆ ನವ ಗಚ್ಚತಿ.
ಭಾಷೆಯ ಲಿಮಿಟೇಷನ್ಸ್ ಗೊತ್ತಿದ್ದರೆ ನಮಗೆ ಇದು ಅರ್ಥ ಆಗುತ್ತೆ. ಭಾಷೆಗೆ ಒಂದು ಲಿಮಿಟೇಷನ್ ಇದೆ. ಏನಂದರೆ ಭಾಷೆ ನಮಗೆ ಅಪರಿಚಿತವಾದದ್ದನ್ನ ತಿಳಿಸೋದಿಲ್ಲ. ಯಾವ ಭಾಷೆಯು ನಮಗೆ ಗೊತ್ತಿದ್ದದ್ದನ್ನೇ ನೆನಪಿಸುತ್ತೆ ಭಾಷೆ, ಅಷ್ಟೇ. ಭಾಷೆಯಿಂದ ಈಗ ನೋಡಿ, ನಿಮಗೆ ಆನೆ ಅಂತ ಹೇಳಿದಾಗ ಒಂದು ಆಕಾರ ವಿಶೇಷ ಕೂಡಲೇ ನೀವು ಮೊದಲು ಆನೆಯನ್ನು ನೋಡಿರ್ಬೇಕು, ಅದಕ್ಕೆ ಆನೆ ಅಂತ ಹೆಸರು ಗೊತ್ತಿರಬೇಕು. ಇಲ್ಲದ್ರೆ ಆನೆ ಏನು ಅರ್ಥ ಆಗಲ್ಲ. ಹಾಗಾದ್ರೆ ಭಾಷೆ ನಮಗೆ ಗೊತ್ತಿದ್ದದ್ದನ್ನ ನೆನಪಿಸುತ್ತೆ ಹೊರತು ಗೊತ್ತಿಲ್ಲದನ್ನು ತಿಳಿಸುವುದಿಲ್ಲ, ಯಾವತ್ತೂ ತಿಳಿಸುವುದಿಲ್ಲ. ಆದ್ದರಿಂದ ನಿಮಗೆ ದೇವರು ಗೊತ್ತಿಲ್ಲಲ್ವಾ, ಯಾವ ಶಬ್ದದಿಂದ ಹೇಳಿದ್ರು ಗೊತ್ತಾಗುತ್ತೆ. ಗೊತ್ತಿದ್ದದ್ದನ್ನು ಮಾತ್ರವೇ ತಿಳಿಸುವ ಶಕ್ತಿ ಭಾಷೆಗೆ. ಸೊ ಭಾಷೆ ಎನ್ನುವುದು ಅದರ ಕೆಪಾಸಿಟಿ ಲಿಮಿಟೆಡ್. ಗೊತ್ತಿಲ್ಲದಿದ್ದ ವಿಷಯ ತಿಳಿಸೋಲ್ಲ. ಹಾಗೆ ಒಂದು ಕೆಲಸ ಮಾಡೋಣ, ಭಗವಂತನ ಬಗ್ಗೆ ಲಾಜಿಕ್ ಮಾಡೋಣ. ಇವರು ಹೇಗಿದ್ದಾನೆ, ಏನೇನು ಹೇಳ್ತಾರೆ. ಈ ಜಗತ್ತು ಸೃಷ್ಟಿ ಆಗಬೇಕಾದ್ರೆ ಒಬ್ಬ ಸೃಷ್ಟಾರ ಇರಬೇಕು, ಅದರಿಂದ ದೇವರೊಂದು ಜಗತ್ತು ಸೃಷ್ಟಿ ಮಾಡಿರುವ ಇತ್ಯಾದಿ ಇತ್ಯಾದಿ. ಮನನ ಅಂದರೆ ಲಾಜಿಕಲ್ ಕನ್ಕ್ಲೂಷನ್. ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ ಒಂದು ಲಾಜಿಕ್ ಅಂದರೆ ನಮಗಿರೋದೇ ಅಲ್ಲ, ಮೂರೇ ಸೋರ್ಸ್. ಒಂದು ಪ್ರತ್ಯಕ್ಷ, ಒಂದು ಶಬ್ದ, ಒಂದು ಇನ್ಫರೆನ್ಸ್ ಮಾಡಿ ದೇವರು ಇದ್ದಾನೆ. ಯಾಕೆ ಇದ್ದಾರೆ ಒಂದು ರೀಸನ್. ನೋಮನ ಯಾವ ರೀಸನ್ ಇದ್ದು ದೇವರನ್ನು ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಬಹಳ ಅದ್ಭುತವಾದ ಬರೋದಿಲ್ಲ. ದೇವರು ಇದ್ದಾರೆ ಅಂತ ಲಾಜಿಕ್ ಇದ್ದ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ. ಅವಾಗ ನಾಸ್ತಿಕ ಹೇಳ್ತಾನೆ, ಸಿಗ್ಬಿದ್ರಿ ಅದಕ್ಕೆ ನಾವು ದೇವರನ್ನು ಒಪ್ಪೋದು. ದೇವರನ್ನು ಯಾವ ಲಾಜಿಕ್ನಿಂದ ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ ಅಲ್ವಾ, ಅದಕ್ಕೆ ಒಪ್ಪೋದಿಲ್ಲ. ಅವಸರ ಮಾಡಬೇಡ. ಯಾವ ಲಾಜಿಕ್ನಿಂದ ದೇವರನ್ನು ಪ್ರೂವ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಷ್ಟೇ ಅಲ್ಲ ಯಾವ ಲಾಜಿಕ್ನಿಂದ ದೇವರು ಡಿಸ್ಪ್ರೂವ್ ಮಾಡ್ಲಿಕ್ಕೂ ಬರೋದಿಲ್ಲ. ದೇವರು ಇಲ್ಲ ಅಂತ ಪ್ರೂವ್ ಮಾಡೋ ಲಾಜಿಕ್ನಿಂದ ಅದು ಆಗೋದು. ನಿಮ್ಗೆ ಗೊತ್ತಿರ್ಬೋದು, ಕನ್ನಡದಲ್ಲಿ ದೊಡ್ಡ ಸಾಹಿತಿ ಶಿವರಾಮ ಕಾರಂತರು ಅವರು ಮೊದಲು ದೇವರು ಇಲ್ಲ ಅಂತ ಹೇಳ್ತಿದ್ರು. ನಾನು ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ರೆ ನನಗೆ ದೇವರು ಕಾಣಲಿಲ್ಲ, ದೇವರು ಇಲ್ಲ. ಕಡೆಗೆ ಅವರು ಏನಾದ್ರು ಈ ಬಿಕೇಮ್ ಎಗ್ನಾಸ್ಟಿಕ್. ನನಗೆ ಗೊತ್ತಿಲ್ಲ, ದೇವರು ಇದ್ದಾರೆ ಅಂತ ಹೇಳಿಕೆ ನಾನು ನೋಡಿಲ್ಲ, ದೇವರು ಇಲ್ಲ ಅಂತ ಹೇಳಿದ್ದು ನನ್ನ ಲಾಜಿಕ್ ಇಲ್ಲ, ಅದರಿಂದ ನನಗೆ ಗೊತ್ತಿಲ್ಲ ಅಂದರು. ನಾಸ್ತಿಕ ಅಲ್ಲ, ನಾನು ಅನಾಸ್ತಿಕ ಅಂದರು. ನಾನು ಆಸ್ತಿಕರು ಅಲ್ಲ, ನಾಸ್ತಿಕರು. ಯಾಕೆಂದ್ರೆ ನಾನು ದೇವರು ಇದ್ದಾರೆ ಸಾಕ್ಷಾತ್ಕಾರ ಆಗಿಲ್ಲ, ದೇವರು ಇಲ್ಲ ಅನ್ನೋದು ನನಗೆ ಪ್ರೂವ್ ಆಗ್ಲಿಕ್ಕೆ ನನ್ನ ಪ್ರೂಫ್ ಇಲ್ಲ. ಇದು ನಿಜವಾದ ಇವತ್ತು ಸೈಂಟಿಸ್ಟ್ಗಳು ಹೇಳುವುದಕ್ಕೆ. ಸೈಂಟಿಸ್ಟ್ಗಳು ಯಾರು ನಾಸ್ತಿಕರಾದವರು ಸೈಂಟಿಸ್ಟ್ಗಳಲ್ಲ. ಸೈಂಟಿಸ್ಟ್ಗಳು ಹೇಳ್ತಾರೆ ದೇವರ ಬಗ್ಗೆ ನಮಗೆ ನಮ್ಮ ವಿಜ್ಞಾನದ ಪರಿಧಿಯೊಳಗೆ ದೇವರನ್ನು ಪ್ರೂವ್ ಮಾಡಲಿಕ್ಕೆ ನಮ್ಮ ಹತ್ರ ಯಾವ ಸೋರ್ಸು ಇಲ್ಲ, ನಮಗೆ ಗೊತ್ತಿಲ್ಲ. ಅಂದ್ರೆ ದೇವರು ಇಲ್ಲ ಅಂತ ಯಾರು ಹೇಳಿದ್ರೆ ಒಂದು ಸೈಂಟಿಸ್ಟ್ ಅಲ್ಲ, ಪೆದ್ದ ಅಂತ. ಈವನ್ ಐನ್ಸ್ಟೈನ್ ದೇವರಿಲ್ಲ, ದೊಡ್ಡ ಆಸ್ತಿಕ ಇದ್ದ. ಹಾಗಾಗಿ ಈ ಭಗವಂತನ ಬಗ್ಗೆ ಪ್ರತ್ಯಕ್ಷ ಇಲ್ಲ, ಜ್ಞಾನ ಇಲ್ಲ, ಶಬ್ದ ಇಲ್ಲ. ಆಯ್ತಪ್ಪ, ನಿಮಗೆ ಗೊತ್ತುಂಟಲ್ವ, ನೀವು ಹೇಳಿದ್ದು ನಮಗೂ ಗೊತ್ತಿಲ್ಲ. ದೇವರ ಬಗ್ಗೆ ನಿಮಗೂ ಏನು ಗೊತ್ತಿಲ್ಲ. ಮತ್ತೆ ನಿಮ್ಗೇನು ಗೊತ್ತಿರೋದು? ದೇವರ ಬಗ್ಗೆ ತಿಳ್ಕೊಳ್ಳುವುದು ಸಾಧ್ಯ ಇಲ್ಲ ಅಂತ ಗೊತ್ತಿದೆ. ಅದೇ ಗೊತ್ತಿರೋದು, ದೇವರ ಗೊತ್ತಿರೋದು. ಅದನ್ನು ಪೂರ್ತಿಯಾಗಿ ತಿಳಿಯದೆ ಕಲೆಯ ವಸ್ತು. ನವಿಜಾನಿಮಃ ಯಥೈತದ ಅನುಶಿಷ್ಯ. ನಾನು ಅನುಭವಿಸಿದ್ದೇನೆ, ಅದನ್ನು ನಿನಗೆ ಹೇಗೆ ಹೇಳುವುದು ನನಗೆ ಗೊತ್ತಿಲ್ಲ ಅಂತಾರೆ. ಯಾಕೆಂದ್ರೆ ಯಾವತ್ತೂ ಕೂಡ ಎಕ್ಸ್ಪೀರಿಯನ್ಸ್ ಅನ್ನ ಇನ್ನೊಬ್ಬರಿಗೆ ಹೇಳುವ ಶಕ್ತಿ ಇಲ್ಲ. ನನ್ನ ಅನುಭವವನ್ನ ನಾನು ನಿಮಗೆ ಹೇಗೆ ಹೇಳುವುದು ಅಂದ್ರೆ ನಾನು ಅನುಭವಿಸಿದ್ದೇನೆ. ಹೌದಪ್ಪ, ನಾನು ದೇವರನ್ನ ಮೆಡಿಟೇಷನ್ ಅಲ್ಲಿ ಅನುಭವಿಸಿದ್ದೇನೆ. ನಿನಗೆ ನನ್ನ ಅನುಭವವನ್ನು ಕಮ್ಯುನಿಕೇಟ್ ಮಾಡುವುದೇ ಒಂದೇ ಒಂದು ದಾರಿ, ಟ್ರೈ ಟು ಎಕ್ಸ್ಪೀರಿಯನ್ಸ್. ನೀನು ಅನುಭವಿಸಿ ನೋಡು. ನಿನಗೆ ಅನುಭವ ಇಲ್ಲ ಅನ್ನುವ ಕಾರಣದಿಂದ ನನ್ನ ಅನುಭವವನ್ನು ಡಿನೈ ಮಾಡಬೇಕು, ಇಷ್ಟೇ ಹೇಳುದು. ಜ್ಞಾನಿಗಳ ಕಷ್ಟ ಇದು. ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ದೇವರನ್ನು. ಅದು ಅನುಭವದಿಂದ ತಿಳ್ಕೊಳ್ಬೇಕಾದ ಸಂಗತಿ. ಹಾಗಾಗಿ ಒಳಗೆ ಹೋಗಬೇಕು ಅನ್ನೋ ಮಾತು ಹೇಳಿದ್ರು ರಾಜೇಂದ್ರ. ಹಿಂದಿನವ್ರು ಏನು ಹೇಳಿದ್ರೆ ಇದು ಕಠೋಪನಿಷತ್ತಲ್ಲಿ ಬರುತ್ತೆ. ಪರಾಂಚಿ ಖಾನಿ ವ್ಯತರಣ ಸ್ವಯಂಭೂ. ಭಗವಂತ ದೊಡ್ಡ ಕಿಡಿಗೇಡಿ ಇದ್ದಾನೆ. ನಮ್ಗೇನು ಅಂದ್ರೆ ಕಣ್ಣಿದೆ, ಕಿವಿ ಇದೆ, ಮೂವಿದೆ, ಜ್ಞಾನೇಂದ್ರಿಯಗಳಿವೆ, ಏನನ್ನು ಬೇಕಾದ್ರೂ ತಿಳಿಯಬಹುದು ನಾವು ತಿಳ್ಕೊಂಡಿದ್ದೇವೆ. ಭಗವಂತ ನಮಗೆ ಇಂದ್ರಿಯಗಳನ್ನು ಕೊಟ್ಟು ಸತ್ಯ ತಿಳಿಯದಂತೆ ಮಾಡಿದ. ಯಾಕೆಂದ್ರೆ ಕಣ್ಣು ಒಳಗೆ ನೋಡುವುದೇ ಇಲ್ಲ, ಹೊರಗೆ ನೋಡುದು. ಕಿವಿ ಹೊರಗಿನ ಶಬ್ದ. ಸೊ ಒಳಗಿನ ಪ್ರಪಂಚ ನಮಗೆ ಅರಿಯದಂತೆ ಮಾಡಿದ್ದೇ ಈ ಕಣ್ಣು, ಕಿವಿ, ಮೂಗು. ಹೀಗೆ ಇಂದ್ರಿಯಗಳನ್ನ ಪರಾಂಚಿ ಖಾನಿ. ಖಮ್ ಅಂದ್ರೆ ಇಂದ್ರಿಯ, ಪರಾಂಚಿ ಅಂದ್ರೆ ಬಹಿರ್ಮುಖ. ಅದು ಒಳಗಿನ ಸತ್ಯವನ್ನು ಎಂದು ನೋಡುವುದು ಇಲ್ಲ, ತಿಳಿಯುವುದು ಇಲ್ಲ. ಒಳಗೊಂದಿದೆ ಮನಸ್ಸು,
ಅದಕ್ಕೂ ಒಳಗಿರೋದನ್ನ ಯೋಚನೆ ಮಾಡೋದಿಲ್ಲ. ಅದೇನು ಹೇಳುತ್ತೆ, ಕಣ್ಣಿಗೆ ನೋಡು ಅಂತ ಹೇಳುತ್ತೆ, ಕಿವಿ ಹತ್ರ ಕೇಳು, ಅದನ್ನು ಹೊರಗಿರೋದನ್ನೇ ಕೇಳುವುದು ನೋಡುವುದು ಮನಸ್ಸು ಕೂಡ. ಅದಕ್ಕೆ ಒಳಗಿರೋದಲ್ಲಿ ಯೋಚಿಸುವ ಶಕ್ತಿ ಮನಸ್ಸು ಕಳ್ಕೊಂಡಿದೆ. ಪರಾಂಚಿ ಖಾನಿ, ಅದರಿಂದ ಭಗವಂತ ಅದನ್ನ ವ್ಯತೃಣದ್ದು ಅಂತ, ತೃಣೋಕಾತ್ಕರಣೆ ಅಂತ, ತಿರಸ್ಕಾರ ಪೂರ್ವಕ ಯಾತಕ ಉಪಯೋಗ ಇಲ್ಲದಿಲ್ಲ ಅಂತ ಮನುಷ್ಯನಿಗೆ ಕೊಟ್ಟಂತೆ. ನಿನ್ನ ಹಣೆ ಬರಹ, ನೀನು ಹೊರಗಿಂದ ಬದುಕಬೇಕು ಅಂದ್ರೆ ಇಂದ್ರಿಯಗಳ ಮೂಲಕ ಬದುಕುವುದು ಕೊಟ್ಟ. ಅದರಿಂದ ಅವನು ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್, ಅದರಿಂದ ಅವನು ಹೊರಗಿನ ಪ್ರಪಂಚವನ್ನ ಕಣ್ಬಿಟ್ಟು ನೋಡ್ತಾನೆ, ಒಳಗಿನದ್ದು ಕಾಣುವುದೇ. ಒಳಗುಂಟಯ್ಯ, ಒಳಗೆ ಹೋಗಿ ನೋಡು ಅಂತ. ಕಶ್ಚಿತ್ ಧೀರ ಪ್ರತ್ಯೇಕಾತ್ಮಾನಮೈಕ್ಷತ್, ಯಾರೋ ಒಬ್ಬ ಧೈರ್ಯವಂತ ದಿಟ್ಟತನದಿಂದ ಒಳಗೆ ಕಣ್ಣನ್ನ ಅಂತರ್ಮುಖಗೊಳಿಸ್ತಾನೆ, ಒಳಗಣ್ಣು ತೆರೆದು ನೋಡುತ್ತಾನೆ. ಈ ಒಳಗಣ್ಣು ಅನ್ನೋದೇ ನಮಗೆ ಪರಿಚಯವೇ ಇಲ್ಲ. ಅದನ್ನು ಒಳಗಣ್ಣು ತೆರೆದು ನೋಡುವಂತ ಪುರಂದಾಸ ಒಂದು ಹಾಡುತ್ತಾರೆ, ಒಳಗಣ್ಣಿನ ಒಳಗಿಂದ ನೋಡುವಂತ, ಆ ಒಳಗಣ್ಣಿನ ಒಳಗೆ ನೋಡುವಂತ. ಹಾಗೆ ಒಬ್ಬ ಯಾರೋ ಒಬ್ಬ ದಿಟ್ಟ ಧೈರ್ಯಶಾಲಿ ಹೊರಗಿನ ಪ್ರಪಂಚವನ್ನ ನೋಡಿ ಏನೂ ಉಪಯೋಗ ಇಲ್ಲ, ಕಣ್ಣದ್ದೇ ಕಾಣುವುದು, ಇನ್ನೇನು ವಸ್ತು ಕಾಣುವುದಿಲ್ಲ ಅಂತ ಅದನ್ನು ಬಿಟ್ಟು ಒಳಗೆ ನೋಡ್ಲಿಕ್ಕೆ ಶುರು ಮಾಡೋದು. ಅದನ್ನ ಒಳಗೆ ನೋಡಿ ಒಳಗಣ್ಣು ತೆರೀಬೇಕಲ್ಲ, ಏನ್ ಮಾಡ್ಬೇಕು? ಭಾಳ ಸುಲಭನ್ರಿ. ಈ 2 ways ಇರುತ್ತಲ್ಲ ಕೆಲವು ಕಡೆ ಸ್ವಿಚ್. ಹಾಗೆ ಅದು ನೀವು ಈ ಸ್ವಿಚ್ ಅನ್ನು ಆಫ್ ಮಾಡಿದ್ರೆ ಆ ಸ್ವಿಚ್ ಆನ್ ಆಗುತ್ತೆ ಆಟೋಮ್ಯಾಟಿಕ್. ಹೊರಗಿನ ಕಣ್ಣನ್ನು ಮುಚ್ಚಿಬಿಡಿ, ಒಳಗನ್ನು ತೆರೆಯಿರಿ. ಅದಕ್ಕೆ ಒಳಗಿನ ಸ್ವಿಚ್ಚಲ್ಲಿ ಇದನ್ನು ಕೂಡ ಗೊತ್ತು ಬೇಡ. ಹಾಗಾಗಿ ಒಳಗಿನ ಕಣ್ಣು ತೆರಿಬೇಕು ಅಂದ್ರೆ ಹೊರಗಿನ ಕಣ್ಣನ್ನ ಮುಚ್ಚಿಕೊಳ್ಳಬೇಕು, ಕಣ್ಣು ಮುಚ್ಚಿಕೊಳ್ಳಬೇಕು. ಅದು ಕಷ್ಟ ಏನು ಅಂದ್ರೆ, ಕಣ್ಣು ಮುಚ್ಚುವುದು ಅಂದ್ರೆ ನಾವು ಪೇಪರ್ನಲ್ಲಿ ಬರುತ್ತೆ, ಕಣ್ಣು ಮುಚ್ಚಿದ್ರು ಅದು ಉಪಯೋಗ ಇಲ್ಲ. ಕಣ್ಣು ತೆರೆಯುವಂತಹ ಕಣ್ಣು ಮತ್ತೆ ತೆರೀಲಿಕ್ಕೆ ಬರಬೇಕು. ಕಣ್ಣು ಮುಚ್ಚಿ ಒಳಗಿನ ಪ್ರಪಂಚಕ್ಕೆ ಪಯಣ ಮಾಡುವುದ. ಹಾಗೆ ಆವೃತ ಚಕ್ಷು, ಅವರೇ ಹೇಳಿದ್ರು ಆವೃತ ಚಕ್ಷು, ಕಣ್ಣು ಮುಚ್ಚಿಕೋ, ಕಣ್ಣು ಮುಚ್ಚಿ ಒಳಗೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಆಗ ಬೇರೆ ಹೊರಗಿನ ಪ್ರಪಂಚಕ್ಕಿಂತ 1000 ಪಟ್ಟು ಅದ್ಭುತವಾದ ಒಳಗಿನ ಪ್ರಪಂಚ ನಿಧಾನವಾಗಿ ತೆರೆದುಕೊಳ್ಳುತ್ತೆ. ಅದಕ್ಕೆ ಕೃಷ್ಣ ನಾನು ಕಣ್ಮುಚ್ಚಿ ನೋಡಿ ಏನು ಕಾಣಲೇ ಇಲ್ಲ, ಕಣ್ಮುಚ್ಚಿ ಕೂತ್ಕೊಂಡೆ, ಪಕ್ಕದ ಮನೆ ಹುಡುಗಿ ಕಂಡಿತ್ತು, ದೇವರು ಕಾಣಲೇ ಇಲ್ಲ. ಅದಕ್ಕೆ ಹೇಳಿದ್ರು ಅನೇಕ ಜನ್ಮ ಸಂಸಿದ್ಧ ಅಂತಾರೆ ಕೃಷ್ಣ. ಒಂದು ಜನ್ಮಕ್ಕೆ ಕಣ್ಮುಚ್ಚಿ ಕೂತ ಕೂಡಲೇ ಕಾಣುತ್ತೆ ಅಂತ ತಿಳ್ಕೋಬೇಡ, ಹಲವು ಜನ್ಮಗಳ ಸಾಧನೆ ಬೇಕು. ಈ ಒಂದೇ ಹುಟ್ಟು ಅಲ್ಲ ಮನುಷ್ಯನ ಲೈಫ್ ಅಂದ್ರೆ, ಕ್ರಿಶ್ಚಿಯಾನಿಟಿಯ ಹಾಗೆ ಅಥವಾ ಇಸ್ಲಾಮಿನ ಹಾಗೆ ಒಂದು ಲೈಫ್ ಅಲ್ಲ, ಒಂದು ಸ್ಪ್ಯಾನ್ ಅಷ್ಟೇ. ಎಲ್ಲಿಂದ ಹುಟ್ಟಿ ಸಾಯುವುದಕ್ಕೆ ಆ ಒಂದು ಸ್ಪ್ಯಾನ್ ಉಂಟಲ್ಲ, ಅದು ಅಲ್ಲ. ಮತ್ತೆ ಹಿಂದೆಯೂ ಹುಟ್ಟಿದ್ದಿ, ಮುಂದೆಯೂ ಹುಟ್ಟಿ, ನಜೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇನ್ನು ಹಿಂದೆಯೂ ನೀನಿದ್ದಿ, ಈಗಲೂ ಇದ್ದಿ, ಮುಂದೆಯೂ ಇರುತ್ತೀಯ ಅಂತಾನೆ ಕೃಷ್ಣ. ಹಾಗಾಗಿ ಈ ಜೀವನ ಗತಿ ಉಂಟಲ್ಲ, ಅದು ಒಂದು ಜನ್ಮದಲ್ಲೇ ಸೀಮಿತ ಅಲ್ಲ. ಅದರ ಹಿಂದಿನ ಜನ್ಮ ಇತ್ತು, ಅದರ ಹಿಂದಿನ ಜನ್ಮ ಇತ್ತು. ಅನೇಕ ಜನ್ಮಗಳಲ್ಲಿ ಕಣ್ಮುಚ್ಚಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿದರೆ ಯಾವುದೋ ಒಂದು ಜನ್ಮದಲ್ಲಿ ಒಳಗೆ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ಅದು ಪ್ರಯತ್ನದ ಮೇಲೆ. ನಮಗೆ ಒಂದೇ ಜನ್ಮದಲ್ಲಿ ಸಾಧ್ಯ ಆಗ್ಬೋದು, ನಮ್ಮ ಎಫರ್ಟ್ನ ಮೇಲೆ ಇದೆ, ಮತ್ತು ನಮ್ಮ ಹಿಂದಿನ ಸಂಸ್ಕಾರದ ಮೇಲೆ ಇದೆ. ಇಲ್ಲ ಅಂದ್ರೆ ಹಲವು ಜನ್ಮಗಳು ಬೇಕು. ಅಲ್ಲಪ್ಪ ವೇಸ್ಟ್ ಆಯ್ತಲ್ಲ, ವೇಸ್ಟ್ ಆಗೋಯ್ತು. ಈ ಜನ್ಮದಲ್ಲಿ ಸಾಧನೆ ಮಾಡಿದೆ, ಸಾಧನೆ ಮಾಡಿ ದೇವರು ಕಾಣಲಿಲ್ಲ, ಒಳಗಡೆ ತೆರೀಲಿಲ್ಲ, ಸತ್ತು ಹೋದೆ. ಮತ್ತೆ ಪುನಃ ಜನ್ಮದಲ್ಲಿ ಒಂದೇ ಕ್ಲಾಸಿಗೆ ಇರ್ಬೇಕಲ್ಲ, ಅದಿಲ್ಲ ಅಂತ. ನಹಿ ಕಲ್ಯಾಣ ಕೃತ್ ದುರ್ಗತಿ ತಾತ ಗಚ್ಚತಿ. ನೀನು ಒಳ್ಳೆಯದು ಮಾಡಿದ್ದು ಯಾವುದು ವೇಸ್ಟ್ ಆಗುವುದಿಲ್ಲ. ಈ ಜನ್ಮದಲ್ಲಿ ನೀನು ಸಾಧನೆ ಮಾಡಿದಿ, 1ನೇ ತರಗತಿ ದಾಟಿ 2ನೇ ತರಗತಿ ಸೇರಿದೆ. ಮುಂದಿನ ಜನ್ಮದಲ್ಲಿ 2ನೇ ತರಗತಿಯಿಂದ ಬೆಳೆದು ಹೋದವರು ಪುನಃ ತಿಂಗಳಿಗೆ ಸೇರುವುದು. ಯಾವುದು ವೇಸ್ಟ್ ಆಗುವುದಿಲ್ಲ. ನೀನು ಮಾಡಿದ ಯಾವುದು ಒಳ್ಳೆಯದಾಗಿ ಕೆಟ್ಟದ್ದಾಗಿ ವೇಸ್ಟ್ ಆಗುವುದಿಲ್ಲ. ಹೀಗೆ ಒಳಗೆ ಹೋಗಿ ನೋಡು. ಒಳಗೆ ನೋಡುವುದಕ್ಕೆ ಕೆಲವು ಪ್ರೋಸೆಸ್ಗಳಿವೆ. ಅದರಲ್ಲಿ ಯೋಗಶಾಸ್ತ್ರ ನಿಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಅಷ್ಟಾಂಗಗಳನ್ನು ಹೇಳಿದೆ. ಇದಕ್ಕೆ ಒಂದು ವ್ಯವಸ್ಥೆ ಇದೆ. ಇವನು ಸುಮ್ಮನೆ ಹೀಗೆ ಯಮನಿಯಮ, ಆಸನ, ಪ್ರಾಣಾಯಾಮ ಈ 8ಕ್ಕೆ ಒಂದರ ನಂತರ ಒಂದು, ಅದಕ್ಕೆ ಒಂದು ಗ್ರೇಡೇಷನ್ ಇದೆ. ಅದೇ ನಮ್ಗೆ ಗೊತ್ತಿರಬೇಕು. ಈಗ ನೋಡಿ, ಆಸನ ಶೌಚಂ ಮೊದಲನೇದು ಏನು ಆಸನ ಸಿದ್ಧಿ. ಅದು ಯೋಗ ಅಲ್ಲ, ಯೋಗ ಇದು ಪ್ರಿಪರೇಷನ್. ಆಸನ ಶೌಚಂತೂ ಅಂದ ಮಾತ್ರ. ಆಸನ ಮೊದಲು, ಯಮನಿಯಮ, ಆಸನ ಅದು 3ನೇ ಸ್ಟೇಜ್ ಅಂತ ಹೇಳಿದ್ದಾರೆ. ಆದರೆ ಅದು ಮೊದಲನೆಯ ಸ್ಟೆಪ್.
ಮೊದಲು ಕೂತ್ಕೊಳ್ಳಿಕ್ಕೆ ಕಲಿಯುತ್ತೆ. ಅಂದರೆ ಕೂತ್ಕೊಳ್ಳಿಕ್ಕೆ ಕಲಿಯುತ್ತೆ ಯಾಕೆ ಹೇಳಿದ್ರೆ, ನಮಗೆ ಕೂತ್ಕೊಳ್ಳಿಕ್ಕೆ, ಇದು ಪ್ರಾಣಿಗಳಿಗೆ ಕೂತ್ಕೊಳ್ಳಿಕ್ಕೆ ಬರುವುದೇ ಇಲ್ಲ. ಮನುಷ್ಯನಿಗೆ ಬರ್ತದೆ, ಬರ್ತಿತ್ತು, ಈಗ ಅದು ಹೊರಟೋಗಿದೆ. ಯಾಕೆಂದ್ರೆ ಕೂತ್ಕೊಳ್ಳುವುದು ಅಂದರೆ ನೆಲದ ಮೇಲೆ ಒಂದು ಚಾಪೆಯನ್ನು ಹಾರಿಸಿ, ಸಾಮಾನ್ಯವಾಗಿ ಮನೆ ಮೇಲೆ ಕೂತ್ಕೊಳ್ತಾರೆ. ಮನೆ ಮೇಲೆ ಕೂತ್ಕೊಳ್ಳೋದು ಯಾಕೆಂದ್ರೆ ಅದು ನಾನ್ ಕಂಡಕ್ಟಿಂಗ್ ಮಟೀರಿಯಲ್ ಅಷ್ಟೇ, ಅದು ಅಷ್ಟು ಒಳ್ಳೆಯದೇನೂ ಅಲ್ಲ. ಬಟ್ ಕೆಟ್ಟದ್ದನ್ನು ನಿಮ್ಮ ಮೇಲೆ ಪಾಸ್ ಆನ್ ಆಗ್ಲಿಕ್ಕೆ ಬಿಡೋದು, ಪ್ರಿವೆಂಟ್ ಮಾಡಿ, ಒಳ್ಳೆಯದನ್ನು ಏನೂ ಮಾಡೋದಿಲ್ಲ. ಮನೆಯಲ್ಲಿ ಕೂತ್ಕೊಳ್ಳುವುದರಿಂದ ವಿಶೇಷ ಉಪಯೋಗ ಏನೂ ಇಲ್ಲ. ಅದನ್ನು ಅವ್ರೇನು ಹೇಳೋದು, ಚೈಲಾಜನ ಪುರುಷೋತ್ತಮ, ಚಾಪೆಯ ಮೇಲೆ ಕೊಡು ಅಥವಾ ಕೃಷ್ಣಾಜಿನದ ಮೇಲೆ ಕೊಡು. ಸಂಶಯ ಬಂತು, ಏನ್ರಿ ಒಂದು ಸತ್ತ ಪ್ರಾಣಿಯ ಚರ್ಮದಲ್ಲಿ ಕೂತ್ಕೊಂಡು ಜಪ ಮಾಡ್ತೀರಲ್ಲ, ಮಡಿ ಮೈಲಿಗೆ ಆದ್ರೂ ಗೊತ್ತಿಲ್ಲ, ಮಡಿ ಅಂತ ಹಾಕ್ತೀರಿ. ಮತ್ತೆ ಒಂದು ಸತ್ತ ಪ್ರಾಣಿಯ ಚರ್ಮದಲ್ಲಿ ಕೂತ್ಕೊಂಡ್ರೆ ಮಡಿ, ಅದು ಅದಕ್ಕೆ ನಮ್ಮ ಮಡಿ ಅಂದರೆ ಏನು? ನಮ್ಗೆ ನಿಜವಾಗಿ ಭಾಷೆ ನಮ್ಮ ಜನಕ್ಕೆ ಹಾಕ್ತಾರೆ ಮಡಿ ಅಂತ. ಮಡಿಂದೇನು ಗೊತ್ತಿಲ್ಲ. ಮಡಿ ಅಂದ್ರೆ ಏನು? ಮಡಿ ಅಂದ್ರೆ ಯಾವುದು ಮನಸ್ಸು ನಮ್ಮ ಮೆಡಿಟೇಷನ್ಗೆ ಟ್ಯೂನ್ ಆಗುತ್ತೋ ಯಾವುದರಿಂದ, ಅದು ಮಡಿ. ಅದು ಯಾವುದಾಗಬಹುದು, ಮನಸ್ಸು ಟ್ಯೂನ್ ಆಗುವಂತ. ಮನಸ್ಸು ಟ್ಯೂನ್ ಆಗುವುದೇ ಇಲ್ಲ ನಮ್ದು. ಕ್ಷಣಕ್ಕೆ ಒಂದ್ ಕಡೆಗೆ ಹಾರ್ತಾ ಇರುತ್ತೆ. ಅದನ್ನು ಒಂದು ಕಡೆ ನಿಲ್ಲಿಸುವುದಕ್ಕೆ ಯಾವುದು ಹೆಲ್ಪ್ ಮಾಡುತ್ತೋ, ಅದೇ ಒಳಗಿನ ನೋಟಕ್ಕೆ ಸಹಾಯಕವಾದದ್ದು, ಅದು ಮಡಿ. ಹಿಂದಿನವರು ಟೆಸ್ಟ್ ಮಾಡಿ ನೋಡಿದ್ರು. ಒಂದೊಂದೇ ಚರ್ಮದಲ್ಲಿ ಕೂತು ನೋಡಿದ್ರು. ಕತೆ ಚರ್ಮದಲ್ಲಿ ಕೂತ್ರೆ ಮೆಡಿಟೇಷನ್ ಆಗ್ಲಿಕ್ಕೆ ಬರೋಲ್ಲ, ನಾಯಿ ಚರ್ಮದಲ್ಲಿ ಕೂತ್ರೆ ಮೆಡಿಟೇಷನ್ ಮಾಡ್ಲಿಕ್ಕೆ ಬರೋಲ್ಲ. ಹುಲಿಯ ಚರ್ಮದಲ್ಲಿ ಕೂತು, ಅದ್ರ ತಮಾಷೆ, ಹುಲಿಯ ಚರ್ಮದಲ್ಲಿ ಕೂತು ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಆಗುದು, ಅಷ್ಟು ಏಕಾಗ್ರತೆ ಬಂದ್ಬಿಡುತ್ತೆ. ಇದು ಬೇಡ, ಯಾಕಂದ್ರೆ ಸನ್ಯಾಸಿಗಳು ಬೇಕಾದ್ರೆ ಮಾಡಲಿ, ನಮಗೆ ವಾಪಸ್ ಹೋಗ್ಬೇಕು. ಮತ್ತೆ ಸಾಯಂಕಾಲ ಹೆಂಡತಿಯನ್ನು ಪ್ರೀತಿಸ್ಬೇಕು ನಾವು. ಹಾಗಾಗಿ ಮೆಡಿಟೇಷನ್ ಮಾಡಿ ಹೆಂಡತಿಯನ್ನು ಮರೀಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕೃಷ್ಣಾಗಿನ ಏನೂ ತೊಂದರೆ, ಮೆಡಿಟೇಷನ್ ಹೊರಗೆ ಬಂದು ಬಿಡಲಿ, ಮತ್ತೆ ಬಾಹ್ಯ ಪ್ರಪಂಚ ತಂದುಬಿಡ್ತಾನೆ. ಸೊ ಮೈಂಡ್ ಅನ್ನ ಕಾನ್ಸಂಟ್ರೇಷನ್ ಕಳಿಸಲಿಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು, ಅದರಲ್ಲಿ ಕೂತು ಅನುಭವಿಸಿ ಹೇಳುವುದು. ಹಾಗಾಗಿ ಮಡಿ ಯಾವುದಂದ್ರೆ ಮನಸ್ಸಿಗೆ ಯಾವುದು ಏಕಾಗ್ರತೆಗೆ ಪೂರಕವಾಗುತ್ತೋ ಅದೆಲ್ಲ ಮಡಿ. ಅದು ಚರ್ಮ ಇರುವುದು ಗೆಲ್ಲಬೇಕಾದ್ರೆ ಇರುತ್ತೆ. ಅವರಿಗೆ ಹಿಂಸೆ, ಅಹಿಂಸೆ, ಮದ್ಯ, ಮಾಂಸ ಇದು ಪ್ರಶ್ನೆ ಅಲ್ಲ. ಯಾವುದರಿಂದ ಮನಸ್ಸು ಏಕಾಗ್ರವಾಗುತ್ತೋ ಅದು ಮಡಿ. ಆಯ್ತು, ಅದಕ್ಕೆ ಅದು ಒಂದು ಕೃಷ್ಣಾಜಿನದ ಮೇಲೆ ನಾವೀಗ ಕೃಷ್ಣ ಮೇಲೆ ಕೊಡುವುದೇ ಇಲ್ಲ. ನಾವು ಯಾವುದೋ ಸೋಫಾದ ಮೇಲೆ ಕೊಡ್ತೇವೆ, ಅದು ಸ್ಪ್ರಿಂಗ್ ಇರುತ್ತೆ, ಅದು ಕೂತುಕೊಂಡೆ 9 ಇಂಚು ಕೆಳಕ್ಕೆ ಹೋಗುತ್ತೆ. ನಾವು ಕೂತದ್ದು ಹೇಳುವಾಗ ಬೆನ್ನು ಹಿಡ್ಕೊಳ್ಳುತ್ತೆ, ಇದನ್ನೆಲ್ಲ ಆಗುತ್ತೆ. ಅಂದ್ರೆ ನಿಜವಾಗಿ ಹೇಗೆ ಕೂಡಬೇಕು, ನಾವು ಚೇರ್ನಲ್ಲಿ ಕೂತು ನೆಲದಲ್ಲಿ ಕೂಡುವುದನ್ನು ಮರೆತು ಬಿಟ್ಟಿದ್ದೇವೆ. ಅದು ನೆಲದಲ್ಲಿ ಕೂಡಬೇಕು, ಬರೀ ನೆಲದಲ್ಲಿ ಕೂಡಬಾರ್ದು. ಯಾಕಂದ್ರೆ ಬರೀ ನೆಲದಿದ್ದರೆ ನೀವು ಕೂತ್ಕೊಳ್ಳುವ ನೆಲದಲ್ಲಿ ಇರ್ತಕ್ಕಂಥ ವೈಬ್ರೇಷನ್ ಉಂಟಲ್ಲ, ಬ್ಯಾಡ್ ವೈಬ್ರೇಷನ್ಸ್, ತಾಮಸಿಕ್ ಆರ್ ರಾಜಸಿಕ್ ವೈಬ್ರೇಷನ್ಸ್, ಅದು ನಮ್ಮ ಬಾಡಿ ಮೇಲೆ ಬರುತ್ತೆ. ಅದಕ್ಕೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಕೃಷ್ಣಾಜಿನ ಹಾಕಿದ್ರೆ ನಿಮ್ಮ ಮನೆಯೂ ಅಷ್ಟೇ ನೆಲದ ಬ್ಯಾಡ್ ವೈಬ್ರೇಷನ್ಸ್ ಬಾರದಾಗಿ ಪ್ರಿವೆಂಟ್ ಮಾಡ್ತಾ ಇತ್ತು. ಒಳ್ಳೆಯದೇನು ಕೃಷ್ಣಾಜಿನ ನೆಲದ ಬ್ಯಾಡ್ ವೈಬ್ರೇಷನ್ಸ್ ಬಾರದಾಗಿ ಮಾಡೋಕ್ಕೆ ಮೈಂಡಿಗೆ ಒಳ್ಳೆ ವೈಬ್ರೇಷನ್ ಬರುವಾಗ ಮಾಡೋದು. ಅಂದರೆ ಕೃಷ್ಣಾಜಿನ ಮೇಲೆ ಕೂಡಿ ಅದು ಒಂದು. ಎರಡು ಕೂತ್ಕೊಳ್ಳೋದು ಅಂದರೆ, ನಮಗೆ ಕೂತುಕೊಳ್ಳೋದು ಅಂದರೆ ಸ್ಥಿರ ಸುಖಂ ಆಸನ ಅಂತ ಪತಂಜಲಿ ಹೇಳ್ತಾನೆ. ಕೂತ್ಕೊಳ್ಳುವಾಗ ಒಂದು ಹಿಂಸೆ ಆಗಬಾರದು, ಅದು ಪ್ರೆಸೆಂಟ್ ಆಗಿರ್ಬೇಕು. ನಮಗೆ ಚಕ್ರ ಮಕ್ಕಳು ಹಾಕಿ ಕೂತ್ಕೊಂಡ್ರೆ ಯಾವಾಗ ಕಾಲು ತೆಗೆಯೋದಪ್ಪ, ಇದರಿಂದ ಏನು ಹಿಂಸೆ ಗೊತ್ತಾ ಚಕ್ರ ಮಕ್ಕಳು ಹಾಕಿ? ಯಾಕೆಂದ್ರೆ ಪ್ಯಾಂಟ್ ತಡೆಯುತ್ತೆ. ಅದೇ ನಾವು ಪ್ಯಾಂಟ್ ಹಾಕೊಂಡದ್ರಿಂದ ಚಕ್ರ ಮಕ್ಕಳು ಹಾಕಿ ಮರ್ತೇ ಹೋಗಿದೆ. ಈಗ ಆಗಿದ್ರು ಅಯ್ಯೋ ಯಾವಾಗ ತೆಗೆಯೋದಪ್ಪ, ಏನು ಇದು ಎಳೆದು ಮೇಲೆ ಇಡಬೇಕು, ತನಗೆ ಆಗುದಿಲ್ಲ. ಹೀಗೆ ಮೇಲೆ ಇಡಿದ್ರೆ ಆಗೋದು, ಅದನ್ನ ಎಳೆದು ಕಷ್ಟಪಟ್ಟು ಮೇಲೆ ಎಳೆದು ಇಡಬೇಕು. ಅಂದ್ರೆ ಕಡೆ ಅದು ಯಾವಾಗ ತೆಗೆಯೋದು ಒಂದು ಹಿಂಸೆ. ಸೊ ಆಸನ ಹಾಕುವುದು ಒಂದು ಹಿಂಸೆ ಆಗಿದೆ, ಈಗ ಸುಖ ಅಲ್ಲ. ಆಮೇಲೆ ಒಂದು ಹಿಂಸೆ. ಎರಡನೇ, ಆಸನ ಹಾಕುವುದ ಮೇಲೆ ನಾವು ಚಲನೆ ಆಗಬಾರದು, ಚಲಿಸಬಾರದು. ನಾವು ಕೂತ್ಕೊಂಡು ಅಟ್ಲಾಗಿ ಮಾಡ್ತೇವೆ, ಈ ಥರ ಮಾಡ್ತೇವೆ, ಆನೆ ತೂಗ್ತೇವೆ,
ಅಂದ್ರೆ ನಮಗೆ ಸರಿಯಾಗಿ ಕೂಗ್ಲಿಕ್ಕೆ ಬರೋದಿಲ್ಲ. ಮೊದಲು ಆ ಸಾ ಸರಿಯಾಗಿ ಕೂತ್ಕೊಳ್ಳಿ. ಇದು ಇಸ್ ದ ಫಸ್ಟ್ ಸ್ಟೆಪ್ ಆರ್ ಪ್ರಿಪರೇಟರಿ ಸ್ಟೆಪ್ ಆಫ್ ಯೋಗ. ಇದು ಯೋಗ ಅಲ್ಲ. ನಿಜವಾಗಿ ಅಷ್ಟಾಂಗ ಯೋಗದಲ್ಲಿ ಆಸನ ಅಂತ ಹೇಳ್ತಾರೆ. ಅದು ಈಗ ಯೋಗವೇ ಇಲ್ಲ. ಪತಂಜಲಿ ಹೇಳ್ಬೇಕೆ ಆಸನ ಅನ್ನೋದು ಯೋಗಾಭ್ಯಾಸಕ್ಕೆ ಪ್ರಿಪರೇಷನ್ ಅಷ್ಟೇ. ನಮ್ಮಲ್ಲಿ ಯೋಗ ಕ್ಲೈಸಸ್ ಅಂತ ಮಾಡ್ತೇವೆ ನಾವು. ಈ ರಾಜೇಂದ್ರ ಅವರು ಆಶ್ಚರ್ಯದಲ್ಲಿ ಮಾಡ್ತಾರೆ. ಹಾಗೇನಂದ್ರೆ ಸರಿಯಾಗಿ ಕೂತ್ಕೊಳ್ಳೋದು, ಆಸನ ಮಾಡೋದು ಹೇಗೆ ಅಂತ ಹೇಳ್ಬಿಡುದು, ಅದು ಯೋಗ ಅಲ್ಲ. ಇದು ಪ್ರಿಪರೇಷನ್ ಫಾರ್ ಯೋಗ. ಯೋಗಾಭ್ಯಾಸಕ್ಕೆ ಮೊದಲು ನಾವು ಸ್ಥಿರವಾಗಿ ಮೈಯನ್ನು ಚಲನೆ ಮಾಡದೆ ಗಟ್ಟಿಯಾಗಿ ಕೂತ್ಕೊಳ್ಳಿ ಕಲಿಯುವುದು. ಅದು ಮೊದಲನೆಯ ಸ್ಟೆಪ್. ಆಮೇಲೆ ಹೇಳ್ತಾರೆ ಸರಿಯಾಗಿ ಕೂತರೆ ಸಾಲದು. ಆಮೇಲೆ ಆಸಾ ಶೌಚಂ ಕ್ಲೆನ್ಲಿನೆಸ್ ಎರಡನೇ ಸ್ಟೆಪ್. ಆಸನ ಕಲಿತ ಮೇಲೆ ನೀವು ಗಮನಿಸಿದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮೈಯಲ್ಲಿ ಒಂದು ಕೆಟ್ಟ ವಾಸನೆ ಇರ್ತದೆ. ಅವ್ರ ಹತ್ತಿರ ಕೂತರೆ ನಮಗೆ ಹಿಂಸೆ ಆಗುತ್ತೆ. ಅದು ಮೈಯ ವಾಸನೆ ಹೊಡಿತಾ ಇರ್ತದೆ. ಅದು ಮೊದಲು ಮೈಯ ವಾಸನೆಯನ್ನ ಕಳ್ಕೋ. ಕ್ಲೆನ್ಲಿನೆಸ್ ಅಂದರೆ ಬರೀ ಗರಿಗರಿ ಬಟ್ಟೆ ಉಟ್ಕೊಂಡಿರ್ತಾರೆ, ಪಕ್ಕದಲ್ಲಿ ಕೂತ್ರೆ ವಾಸನೆ ಹೊಡಿತಾರೆ. ಏನು ಗರಿಗರಿ ಬಟ್ಟೆ, ನಿಮ್ಮ ಮೈ ವಾಸನೆ ಬರಬಾರದು. ಅದು ಶೌಚ. ಸ್ವಚ್ಛತೆ ಮೊದಲು ದೇಹ ಮತ್ತು ಮನಸ್ಸು ಎರಡೂ ಸ್ವಚ್ಛ. ಮೊದಲು ದೇಹ ಸ್ವಚ್ಛ. ಇದು ಎರಡನೆಯ ಸ್ಟೆಪ್. ಆಸನಕ್ಕಿಂತ 2 ಪಟ್ಟು ಇದಕ್ಕೆ ಫಲ ಇದೆ ಅಂತ. ದ್ವಿಗುಣಂ, ನೈರ್ಮಲ್ಯ, ಸ್ವಚ್ಛತೆ. ನಾವು ಪಕ್ಕದಲ್ಲಿ ಕೂತಾಗ ಇದನ್ನವರು ಮೂಗು ಹಿಡಿಯುವ ಪ್ರಸಂಗ ಬರಬಾರದು. ಪಕ್ಕದಲ್ಲಿ ಕೂತು ಅಂದ್ರೆ ನಮಗೆ ಗೊತ್ತಾಗುವುದಿಲ್ಲ ನಮ್ಮ ಮೈಯ ವಾಸನೆ. ಅದನ್ನ ಕೇಳ್ತಾ ಇರ್ಬೋದು ಪಕ್ಕದಲ್ಲಿ, ನನ್ನ ಮೈ ವಾಸನೆ ಬರುತ್ತೆ ಅಂತ ಯಾರಾದ್ರೂ ಹೇಳಿದರೆ ದಯವಿಟ್ಟು ನೀವು ಸೋಪ್ ಹಾಕೊಂಡು ಮೈ ತೊಳ್ಕೋಬೇಡಿ. ಯಾಕೆಂದ್ರೆ ಸೋಪ್ ಹಾಕಿದರೆ ಆ ಸೋಪ್ ಒಣಗೋ ತನಕ ಪರಿಮಳ ಬರುತ್ತೆ, ಆಮೇಲೆ ವಾಸನೆ ಬರುತ್ತೆ ಶುರುವಾಗುತ್ತೆ. ಸೋಪು ಮೈಯ ವಾಸನೆಯನ್ನು ತೆಗೆಯುವುದಿಲ್ಲ. ಅದಕ್ಕೆ ಹಿಂದವರು ಹೇಳಿದ್ರು ನೋಡಿ, ಮೃತ್ತಿಕಾ ಸ್ನಾನ. ನೀವು ಕೆಂಪು ಮಣ್ಣನ್ನು ಹಾಕಿ ಮೈ ತೊಳ್ಕೊಂಡ್ರೆ ಯಾವತ್ತೂ ವಾಸನೆ ಬರುವುದಿಲ್ಲ. ಮೈ ಬೆವರಿದ್ರೂ ವಾಸನೆ ಬರುದಿಲ್ಲ, ಬೆವರಾದ್ರೂ ವಾಸನೆ ಇಲ್ವಾ? ಅದೇ ಮೊದಲು ಇದು ಸ್ವಚ್ಛತೆ. ಮೃತ್ತಿಕಾ ಸ್ನಾನ ಮಾಡಿಕೊಂಡು ನೀವು ಸ್ವಚ್ಛವಾಗಿರಿ. ನಿಮ್ಮ ಮೈ ಇನ್ನೊಬ್ಬರಿಗೆ ಅಸಹ್ಯವಾಗುವ ದುರ್ಗಂಧವನ್ನು ಸೂಸದಿರಲಿ. ಒಂದು ವಿಷಯ, ನೀವು ಎಲ್ಲಾದ್ರೂ ಡಿವೈನ್ ಆಸ್ಪೆಕ್ಟ್, ನೀವು ಸ್ವಲ್ಪ ದೇವಾಂಶ ಸಂಪೂತರಾಗಿದ್ದರೆ ನೀವು ಮೈ ತೊಳೆಯದೇ ಇದ್ದರು ಸೋಪ್ ಹಾಕಿ ಏನು ಮಾಡಿದ್ರು ವಾಸನೆ ಬರಲ್ಲ. ಹಾಗಾಗಿ ನಾನು ದೇವಾಂಶ ಸಂಪೂತರು ಅಂತ ಶೌಚ. ಆಸನಕ್ಕಿಂತ ಸ್ವಚ್ಛತೆಗೆ 2 ಪಟ್ಟು ಗುಣ ಅಂತಂದ್ರು. ದ್ವಿಗುಣ, ಅದಕ್ಕಿಂತ 2 ಪಟ್ಟು ಗುಣ. ಈಗ ನಾವು ಕೂತೇವಲ್ವಾ, ಏನ್ ಮಾಡ್ಬೇಕು? ಆಮೇಲೆ ಪ್ರಾಣಾಯಾಮ, ಆಮೇಲೆ ಬ್ರೆತ್ ಕಂಟ್ರೋಲ್. ಪ್ರಾಣಾಯಾಮ ಮಾಡಿ, ಅದು ಅದಕ್ಕಿಂತ ನಂತರದ್ದು. ನಿಜವಾಗಿ ಯಮನಿಯಮಾಸನ ಪ್ರಾಣಾಯಾಮ ಅದು ಯಾವುದೂ ಅಲ್ಲ. ಆಸನ, ಆಮೇಲೆ ಶೌಚ. ಶೌಚ ಅನ್ನೋದು ನಿಯಮದಲ್ಲಿ ಬಂದಿದೆ. ಶೌಚಂ ತಪಃ ತುಷ್ಟಿ, ಅದಕ್ಕೆ 2ನೇ ಸ್ಥಾನ. ಅದು ಪ್ರಾಣಾಯಾಮದ ಮೊದಲು ಇರತಕ್ಕಂಥದ್ದು. ಅದು ಯೋಗದ ಅಂಗ ಅಲ್ಲವೇ ಇಲ್ಲ. ಆಸನ ಆಯಿತು, ಶೌಚ ಆಯಿತು, ಆಮೇಲೆ ಪ್ರಾಣಾಯಾಮ ಮಾಡಲಿಕ್ಕೆ ಅಭ್ಯಾಸ ಮಾಡೋದು. ಅದಕ್ಕೋಸ್ಕರವೇ ಚಲಿಸಬೇಡ ಅಂತ ಮೊದಲು ಹೇಳಿದ್ದು. ಕೂತ್ಕೊಂಡು ನಾವು ಹಂದಾಡ್ತಾ ಇದ್ದರೆ ಪ್ರಾಣಶಕ್ತಿ ಸ್ಥಿರ ಆಗುವುದಿಲ್ಲ. ಪ್ರಾಣಶಕ್ತಿ ಕಾನ್ಸಂಟ್ರೇಷನ್ ಬರಬೇಕಾಗಿದೆ. ಪ್ರಾಣ ಸ್ಥಿರ ಆಗ್ಬೇಕು ನೋಡಿ. ಅನ್ನಮಯ, ಪ್ರಾಣಮಯ, ಮನೋಮಯ. ಪ್ರಾಣಮಯ ಕೋಶ ಸ್ಥಿರ ಆಗಬೇಕಾಗಿದ್ದರೆ ಮೊದಲು ಅನ್ನಮಯ ಕೋಶ ಸ್ಥಿರ ಆಗಬೇಕು. ನಾವು ಗಟ್ಟಿ ಕೂತೆವು, ಅವಾಗ ಪ್ರಾಣಾಯಾಮ ಆಯಿತು, ಪ್ರಾಣ ಸ್ಥಿರ ಆಯಿತು, ಅವಾಗ ಮನಸ್ಸು ಸ್ಥಿರ ಆಗುತ್ತೆ, ಮನೋಮಯ ಕೋಶ ಚಲಿಸುತ್ತೆ. ಅದಕ್ಕೋಸ್ಕರ 3ನೇ ಸ್ಟೇಜಿನಲ್ಲಿ, ಅದು 3ನೇ ಸ್ಟೇಜ್. ಮೊದಲು ಆಸನ, ಆಮೇಲೆ ಶೌಚ, ಆಮೇಲೆ ಪ್ರಾಣಾಯಾಮ. ಇದು 3ನೇ ಸ್ಟೆಪ್. ಇದು ಯೋಗಶಾಸ್ತ್ರ ಇದನ್ನೆಲ್ಲ ಹೇಳೋಲ್ಲ, ಸುಮ್ಮನೆ ಏನೋ ಹೇಳ್ತಾರೆ. ಪ್ರಾಣಾಸನ, ಯಮ, ನಿಯಮ. ನಿಯಮದ 1ನೇದು ಉಂಟಲ್ಲ ಶೌಚ, ಅದು ಮೊದಲು ಬರಬೇಕು. ಅದು ನಿಯಮದಲ್ಲಿ ಸೇರಿಸಿ ಆ ಆರ್ಡರ್ ಇಲ್ವೇ ಇಲ್ಲ. ಮೊದಲು ಆಸನ, ಆಮೇಲೆ ಕ್ಲೆನ್ಲಿನೆಸ್ಸು, 3ನೇ ಸ್ಟೇಜ್ನಲ್ಲಿ ಪ್ರಾಣಾಯಾಮ. ಇದು ಸಾಧನ ಸೂತ್ರ. ಪ್ರಾಣಾಯಾಮ ಮಾಡಲಿಕ್ಕೆ ಅಭ್ಯಾಸ ಮಾಡಿದರು. ಪ್ರಾಣಾಯಾಮ ಮಾಡಲಿಕ್ಕೆ ಅಭ್ಯಾಸ ಮಾಡಿದಾಗ ಸುಮಾರು ಸಮಯ ಹಿಡಿಯುತ್ತದೆ, ತುಂಬಾ ಸಮಯ ಹಿಡಿಯುತ್ತದೆ ಪ್ರಾಣಾಯಾಮ ಅಭ್ಯಾಸ. ಯಾಕೆಂದರೆ ಏನು ಅಂದರೆ ನಾವು ಪ್ರಾಣಾಯಾಮ ಮಾಡೋದೇ ಇಲ್ಲ.
ಪ್ರಾಣಾಯಾಮ ಅಂತಂದ್ರೆ ನಮ್ಮ ದೇಹದ ಒಳಗೆ ಮೊದಲು ಏನು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದೆ, ಅದು ಹೊರಗೆ ಬರಬೇಕು. ದೇಹವನ್ನು ಮೊದಲು ಸ್ವಚ್ಛ ಮಾಡಬೇಕು, ಅದು ವಿಷಾನಿಲ, ಅದನ್ನು ಪೂರ್ತಿ ಹೊರಗೆ ಬಿಡಬೇಕು. ಅಂದ್ರೆ ಪೂರ್ತಿ ರೇಚನ ಮಾಡಬೇಕು, ಎಷ್ಟು ಹೋಗುತ್ತೋ ಅಷ್ಟು. ನಾವು ಪೂರ್ತಿ ಶ್ವಾಸ ಹೊರಗೆ ಬಿಡುವುದೇ ಇಲ್ಲ, ಅಷ್ಟನ್ನು ಕೂಡ ಒಳಗೆ ಹೇಳ್ಕೊಳ್ತೇವೆ. ಅದರಿಂದ ಏನಾಯ್ತು, ನಮಗೆ ಶುದ್ಧ ವಾಯು ಸಿಗುವುದೇ ಇಲ್ಲ. ಒಳಗಿಂದ ಅಶುದ್ಧ ವಾಯು ಇದ್ದ ಹಾಗೆ ನಾವು ಒಳಗಿಂದ ಕಳೀತೇವೆ. ಹಾಗಾಗಿ ಅಶುದ್ಧ ವಾಯುವನ್ನು ಪೂರ್ತಿಯಾಗಿ ಹೊರಕ್ಕೆ ಬಿಟ್ಟು ಶುದ್ಧ ವಾಯುವನ್ನು ಪೂರ್ತಿಯಾಗಿ ಒಳಗೆ ತಗೊಳ್ಬೇಕು. ಅದಕ್ಕೆ ನೆಟ್ಟಗೆ ಕೂತ್ಕೊಂಡು ಹಂಡಾಡಬೇಡಿ, ಇಡೀ ಬಾಡಿಯಲ್ಲಿ ಶುದ್ಧ ವಾಯು ಆಕ್ಸಿಜನ್ ಸಪ್ಲೈ ಆಗಬೇಕು. ಅದಕ್ಕೆ ಪ್ರಾಣಶಕ್ತಿ ಅಂತ ಹೇಳಿ, ಅಪಾನ ಶಕ್ತಿಯನ್ನು ಪೂರ್ತಿ ಹೊರಕ್ಕೆ, ಅದಕ್ಕೆ ಹೆಸರೇ ಅಪಾನ ಶಕ್ತಿ ಅಂತ. ಅಪಾನ ಅಂದ್ರೆ ಅಪನಯನ, ಅದು ಹೊರಕ್ಕೆ ಕಳಿಸಬೇಕಾಗ್ತದೆ. ಅದನ್ನು ಪೂರ್ತಿ ಅಂದ್ರೆ ಅದು ಕ್ಲೀನಿಂಗ್ ಪ್ರೊಸೆಸ್. ಇಡೀ ದೇಹದ ಒಳಗಿರತಕ್ಕಂತಹ ಅಶುದ್ಧವಾದ ಗಾಳಿಯನ್ನು ಪೂರ್ತಿ ಹೊರಗೆ, ಆಮೇಲೆ ಶುದ್ಧವಾದ ಗಾಳಿಯನ್ನು ಪೂರ್ತಿ ನಾವು ಎರಡೂ ಮಾಡೋಲ್ಲ. ಪ್ರಾಣಾಯಾಮ ಮಾಡುವವರು ಕೂಡ ಮಾಡೋಲ್ಲ ಅಂತಾನೆ ಪ್ರಾಣಾಯಾಮ ಮಾಡೋದು. ಯಾಕೆ ಯಾರಿಗೊತ್ತು ಮೂಗಿಗೆ ಹಿಡ್ಕೋಬೇಕು ಅಂತ ಪುರೋಹಿತರು ಹೇಳಿದ್ದಾರೆ, ಹಿಡ್ಕೊಳ್ತಾರೆ. ಅದು ಯಾಕೆ ಅಂತ ಕೂಡ ಗೊತ್ತಿಲ್ಲ ನಮ್ಮ ಜನಕ್ಕೆ. ಹಾಗಾಗಿ ಇದು ಕಲಿಯಬೇಕು ಅಂತ ಪೂರ್ಣ ಶ್ವಾಸವನ್ನು ಹೊರಗೆ ಬಿಟ್ಟು ಪೂರ್ಣ ಶ್ವಾಸವನ್ನು ಒಳಗೆ ತಗೊಂಡು ಅದನ್ನ ಅಲ್ಲಿ ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಆ ಶುದ್ಧ ಗಾಳಿ ಒಳಗೆ ಹೋದದ್ದು ಉಂಟಲ್ಲ, ಅದನ್ನು ಸ್ಥಗನ ಮಾಡೋದು, ಆಮೇಲೆ ಬಿಡುವುದು. ಇದರಿಂದ ಏನು ಉಪಯೋಗ ಅಂದರೆ, ಬಹಳ ದೊಡ್ಡ ಉಪಯೋಗ ಏನು ಗೊತ್ತುಂಟ, ಈ ಪೂರ್ಣ ಶ್ವಾಸ ಹೊರಗೆ ಬಿಟ್ಟು ಪೂರ್ಣ ಶ್ವಾಸ ಹೊರಗಿಡ್ಕೊಂಡು ಸರಿಯಾಗಿ ಶ್ವಾಸ ಬಿಡಬೇಕಾಗಿದ್ದರೆ ಕನಿಷ್ಠ 4 ಸೆಕೆಂಡ್ ಬೇಕು. ಅದು 4 ಸೆಕೆಂಡ್ಗೆ ಆಗುವುದಿಲ್ಲ, ಹೆಚ್ಚು ಪ್ರಯತ್ನ ಮಾಡ್ತಾರೆ. ಹಾಗಾದ್ರೆ ಒಂದು ಶ್ವಾಸ ಬಿಡ್ಲಿಕ್ಕೆ ಸುಮಾರು 8-10 ಸೆಕೆಂಡ್ ಬೇಕಾಗುತ್ತೆ. ಇನ್ನೂ ನಿಧಾನ ಬಿಟ್ಟರೆ 15 ಸೆಕೆಂಡ್ಗೆ ಆಗುವುದು. ಅಂದ್ರೆ 1 ನಿಮಿಷಕ್ಕೆ 2 ಶ್ವಾಸ ಬಿಡುವಷ್ಟು ಪ್ರಯತ್ನ ಮಾಡಿ ಅಭ್ಯಾಸ ಮಾಡಬೇಕು. ಹಾಗಾದ್ರೆ ಏನು ಅಂದ್ರೆ ವಿಷಯ ಏನು ಗೊತ್ತುಂಟ, ಒಂದು ದಿನ ಅಂತಂದ್ರೆ ನಮ್ಮ ದೇಹಕ್ಕೆ ಇನ್ನರ್ ಕ್ಲಾಕಿಗೆ ನಾವು 21,600 ಬಾರಿ ಉಸಿರಾಡುವುದು ನಮ್ಮ ದೇಹಕ್ಕೆ ಒಂದು ದಿನ. ಅದು ನೀವು 4 ಸೆಕೆಂಡಿಗೆ ಒಂದು ಸರ್ತಿ ಶ್ವಾಸ ಬಿಟ್ಟರೆ 24 ಗಂಟೆ ಹಿಡಿತದೆ 21,600 ಶ್ವಾಸಕ್ಕೆ. ನೀವು 1 ನಿಮಿಷಕ್ಕೆ 2 ಶ್ವಾಸ ಬಿಟ್ಟರೆ ನಿಮಗೆ 24 ಗಂಟೆ ಆಗಲಿ ಕೆಲವು ದಿವಸ ಬೇಕಾಗುತ್ತೆ ಹೊರಗಿನದಲ್ಲಿ. ಅಂದರೆ ನಿಮ್ಮ ದೇಹಕ್ಕೆ ಒಂದೇ ದಿವಸ ಆಗುದವ. ಸೊ ಅಂದ್ರೆ ಆ ಲೈಫ್ ಸ್ಪ್ಯಾನ್ ದೊಡ್ಡದಾಗ್ತಾ ಹೋಗುತ್ತೆ. ಒಬ್ಬರಿಗೆ 100 ವರ್ಷ ಆಯುಸ್ಸು ಅಂತ ಇಟ್ಕೊಳ್ಳಿ, ಅವ್ರು 4 ಸೆಕೆಂಡ್ ಒಮ್ಮೆ ಉಸಿರು ಬಿಟ್ಟರೆ ಕರೆಕ್ಟ್ ಹೊರಗಿನ 100 ವರ್ಷ ಒಳಗಿನ 100 ವರ್ಷ ಒಂದೇ ಆಗುತ್ತೆ. 8 ಸೆಕೆಂಡ್ ಶ್ವಾಸ ಬಿಟ್ಟರೆ 200 ವರ್ಷ ಆಗುತ್ತೆ, ಒಳಗಿನ 100 ವರ್ಷ ಆಗುವ 200 ಆಗುತ್ತೆ. 14 ಸೆಕೆಂಡ್ ಒಮ್ಮೆ ಬಿಟ್ಟರೆ 400 ವರ್ಷ ಆಗುತ್ತೆ. 1 ನಿಮಿಷಕ್ಕೊಮ್ಮೆ ಒಂದು ಶ್ವಾಸ ಬಿಟ್ಟರೆ ಅಲ್ಲ, ಅರ್ಧ ನಿಮಿಷಕ್ಕೊಮ್ಮೆ 800 ವರ್ಷ ಆಗುತ್ತೆ. 800 ವರ್ಷ ಅಲ್ಲ, 100 ವರ್ಷ ಆಗೋದು ದೇಹಕ್ಕೆ ಹೊರಗಿನ ಕ್ಯಾಲೆಂಡರ್ ಪ್ರಕಾರ. ಅಂದರೆ ಹೀಗೆ ನಮ್ಮ ಆರೋಗ್ಯ, ನಮ್ಮ ಆಯುಸ್ಸು ಎರಡನ್ನು ಹೆಚ್ಚಿಸಿಕೊಂಡು ಏಕಾಗ್ರತೆಗಳಿಗೆ ಹೋಗ್ಬೇಕಾಗತ್ತೆ. ಅದೇ ಹಿಂದೆ ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ ಎಲ್ಲ 600-800 ವರ್ಷ ಬದುಕಿತ್ತು ಅಂತ ಈಗ ಎರಡೂ ಬದುಕಲಿಲ್ಲ. ಯಾಕೆಂದ್ರೆ ಪಾಂಡವರೆಲ್ಲ 100-400-105 ವರ್ಷ ಬದುಕಿತ್ತು. ಕೃಷ್ಣ 106 ವರ್ಷ ಬದುಕಿದ್ದು ಭೂಮಿಯಲ್ಲಿ. ಆದರೆ ಭೀಷ್ಮಾಚಾರ್ಯ ಇವರೆಲ್ಲ ಯೋಗ ಸಾಧನೆಯಿಂದ ಸುಮಾರು 600-800 ವರ್ಷ ಬದುಕಿತ್ತು. ಇದು ದೊಡ್ಡ ಪವಾಡ ಅಲ್ಲ. ನೀವು ನಿಮಿಷಕ್ಕೊಮ್ಮೆ ಉಸಿರಾಟ ಕಲಿತರೆ ಇವತ್ತು ಮಾಡಬಹುದಾದ ವೈಜ್ಞಾನಿಕವಾದ ಸಂಗತಿ. ಇದರಲ್ಲಿ ಏನೂ ಪವಾಡ ಇಲ್ಲ. ಅದಕ್ಕೆ 3ನೇ ಸ್ಟೆಪ್ಪು ಪ್ರಾಣಾಯಾಮ. ನಮಗೆ ಉಸಿರಾಟ ಕರೆಕ್ಟ್ ಬಂತು. ಯಾಕಂದ್ರೆ ಏನಾಗ್ತದೆ ಗೊತ್ತಾ, ನೀವು ಒಂದೊಂದು ಸೆಕೆಂಡ್ ಈ ಮುಂದೆ ಗಾಳಿ ಬರೋದು, ಇದು ಮಾತ್ರ ಬ್ಲಾಕ್ ಆಗಿಬಿಡುತ್ತೆ. ಒಮ್ಮೆ ಇದು ಬ್ಲಾಕ್ ಆಗದೆ 2 ಹೊರಗಡೆ ನಮಗೆ ಬಯಸಿದಂತೆ ಸ್ವಚ್ಛಂದವಾಗಿ ಉಸಿರಾಟ ಬೇರೆ ಕೆಳಕ್ಕೆ ಮಾಡ್ಲಿಕ್ಕೆ ಬಂತು ಅಂದ್ರೆ ನಮಗೆ ಉಸಿರಾಡಲಿಕ್ಕೆ ಬಂತು. ಇದು 3ನೇ ಸ್ಟೇಜ್, ಆಸ ಶೌಚಂ ಪ್ರಾಣಾಯಾಮ. ಆಮೇಲೆ ಇದಕ್ಕಿಂತ 2 ಪಟ್ಟು ದೊಡ್ಡ ಪುಣ್ಯ ಸಾಧನೆ ಯಾವುದು ಅಂದರೆ ಅದನ್ನ ನಿಷ್ಪರಿಗ್ರಹ ಪೂರ್ವಕ. ಅದು ಮೊದಲನೇದು ಯಮದದ್ದು. ಅಹಿಂಸಾ ಸತ್ಯಂ ಅಸ್ತೇಂ ಬ್ರಹ್ಮಚರ್ಯಂ ಅಪರಿಗ್ರಹ. ಯಮದ 5ನೇದು ಉಂಟಲ್ವಾ, ಅದು ಪ್ರಾಣಾಯಾಮದ ಅನಂತರ. ಏನು ಅಂದ್ರೆ ಪ್ರಾಣಾಯಾಮ ಕಲಿತ ಮೇಲೆ ಇನ್ನೊಬ್ಬರ ಮುಂದೆ ಕೈ ಒಡ್ಲಿಕ್ಕೆ ಹೋಗ್ಬೇಡಿ. ಯಾವುದು ಭಯ ಹೌದು. ಇದು ಮನುಷ್ಯನಿಗೆ ಭಗವಂತ ಕೈ ಕೊಟ್ಟದ್ದು ಹೀಗೆ ಮುಂದೆ ಉಡ್ಲಿಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ. ಅದರಿಂದ ಇನ್ನೊಬ್ಬರ ಹತ್ರ ದುಡ್ಡನ್ನ ಬಯಸುವುದು ಪರಿಗ್ರಹ. ಅವ್ರು ಕೊಟ್ಟರೆ ಆಗ್ಬೋದು, ಯಾರು ಕೊಟ್ಟರೆ ಆಗ್ಬೋದು, ಯಾರು ಏನು ಕೊಡ್ತಾರೆ, ಯಾರು ಏನು ಕೊಡ್ತಾರೆ ಅನ್ನೋ ನಿರೀಕ್ಷೆಯೇ ಇದ್ಬಿಡುತ್ತೆ ನಮ್ಮ ಸ್ಥಿತಿ. ಅದರಿಂದ ಮೊದಲು ಅದನ್ನು ಆಸನ, ಶೌಚ,
ಪ್ರಾಣಾಯಾಮ. ನಾಲ್ಕನೆಯದು ಇವುದು ಎಲ್ಲ ದುಪ್ಪಟ್ಟು, ಇದರಿಂದ 2 ಪಟ್ಟು ಇದು, ಇದಕ್ಕಿಂತ 2 ಪಟ್ಟು ಇದು ಫಲ, ಅದಕ್ಕಿಂತ 2 ಪಟ್ಟು ಇದು. ಈ ಅಪರಿಗ್ರಹ, ಇನ್ನೊಬ್ಬರ ಮುಂದೆ ದುಡ್ಡಿನ ಆಸೆಯಿಂದ ಕೈಗೊಳ್ಳಬೇಡಿ. ಅಂದರೆ ಈ ಆಸೆ ಬಿಟ್ಟುಬಿಡಿ, ಅದು ಅಪರಿಗ್ರಹ. ಆಸೆ ಅಪರಿಗ್ರಹದ ನಂತರ ಹಿಂಸೆ, ಅದು ಅಪರಿಗ್ರಹಕ್ಕಿಂತ 2 ಪಟ್ಟು ದೊಡ್ಡದು. ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕು. ಸತ್ಯ, ಇನ್ನೊಬ್ಬರಿಗೆ ಸುಳ್ಳು ಹೇಳಿ ಬದುಕಬಾರದು. ಸತ್ಯ ಮುಂದೆ ಸುಳ್ಳು ಹೇಳಬಾರದು. ಯಾಕಂದ್ರೆ ಇದೆಲ್ಲ ಯಮ ಅಂದ್ರೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯಂ, ಅಪರಿಗ್ರಹ. ಇದಿಷ್ಟು ಕೂಡ ಸಮಾಜ ಸ್ವಾಸ್ಥ್ಯಕ್ಕೋಸ್ಕರ ನಾವು ಅನುಸರಿಸಬೇಕಾದ ನೆಗೆಟಿವ್ ಕ್ವಾಲಿಟೀಸ್. ಅಹಿಂಸಾ, ಹಿಂಸೆ ಮಾಡದೇ ಇರುವುದು. ಸತ್ಯ ಅಂದ್ರೆ ಸುಳ್ಳು ಹೇಳದೇ ಇರುವುದು. ಅಸ್ತೇಯಂ, ಕಲಿಯದೇ ಇರುವುದು. ಬ್ರಹ್ಮಚರ್ಯ, ಸೆಕ್ಸಿ, ಓವರ್ ಸೆಕ್ಸಿ ಆಗದೇ ಇರುವುದು. ಅಪರಿಗ್ರಹ, ಕೈ ಒಡ್ಡದೇ ಇರುವುದು. ಎಲ್ಲವೂ ನೆಗೆಟಿವ್ ಕ್ವಾಲಿಟೀಸ್. ಅದರಿಂದ ಅಪರಿಗ್ರಹದ ನಂತರ 2ನೇದು ಅಹಿಂಸೆ, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕು. ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹದ್ದು ಯಾವ ಹಿಂಸೆ? ಅದು ಹೊಡೆಯೋದು ಅಷ್ಟೇ ಅಲ್ಲ. ಹಿಂಸೆ ಬಹಳ ಮುಖ್ಯವಾದದ್ದು, ಕಾಯಿಕ, ವಾಚಿಕ, ಮಾನಸಿಕ. ನಾವು ಒಬ್ಬನ್ನ ತುಂಬಾ ನಿಕೃಷ್ಟವಾಗಿ ಅವನ ನಿಂದೆ ಮಾಡಿದರೆ, ಟೀಕೆ ಮಾಡಿದರೆ ಅವನು ನೊಂದುಕೊಳ್ತಾನೆ. ಇದು ಹಿಂಸೆ. ಅದರಿಂದ ಇನ್ನೊಬ್ಬರಿಗೆ ನೋವಾಗುವಂತೆ ಮಾತನಾಡಬೇಡ, ಇನ್ನೊಬ್ಬರಿಗೆ ನೋವಾಗುವಂತಹ ರೀತಿಯಿಂದ ವರ್ತಿಸಬೇಡ. ಇದು ಅಹಿಂಸೆ. ಅದಕ್ಕಿಂತ ನಂತರ ಸತ್ಯ. ಸತ್ಯ ಅಂದ್ರೆ ಸುಳ್ಳು ಹೇಳಬೇಡ. ಸುಳ್ಳು ಹೇಳಬೇಡ ಅನ್ನುವುದರಲ್ಲಿ, ಸುಳ್ಳು ಹೇಳುವುದು ಅಂದ್ರೆ ಏನು ಗೊತ್ತಿಲ್ಲ. ಅದು ಸತ್ಯಸ್ಯ ವಚನಂ ಶ್ರೇಯಃ, ಸತ್ಯ ಜ್ಞಾನಂತೂ ದುಷ್ಕರಂ ಅಂದ ಕೃಷ್ಣ. ಸತ್ಯ ಹೇಳೋದು ಒಳ್ಳೇದು, ಅದಕ್ಕೆ ಯಾವ್ದು ಸತ್ಯ ಅಂತ ತಿಳಿಯೋದು ಕಷ್ಟ. ನಾವು ಸತ್ಯ ತಿಳ್ಕೊಂಡ್ರೆ ದೊಡ್ಡ ಸುಳ್ಳು ಇರ್ಬೋದಲ್ವಾ? ಅದರಿಂದ ಸತ್ಯ ಯಾವುದು ಅಂತ ತಿಳಿದು ಸತ್ಯ ಹೇಳುವುದ. ಅಂದ್ರೆ ಯಾವುದು ಅಂದ್ರೆ ಯತ್ ಸದಾಂ ಹಿತಮತ್ಯಂತಂ ತತ್ ಸತ್ಯಮಿತಿಕ್ಕಿಂತ, ಯಾವುದರಿಂದ ಸಮಾಜಕ್ಕೆ ಕ್ಷೇಮವಾಗುತ್ತೋ ಅದು ಸತ್ಯ. ಸುಳ್ಳು ಇರಬಹುದು. ಸುಳ್ಳು ಹೇಳಿದ್ರಿಂದ ಸಮಾಜ ನೋಡಿ, ಇನ್ನವರ ಕ್ರಾಂತಿಕಾರಿ. ಸುಳ್ಳು ಹೇಳುವುದರಿಂದ ಸಮಾಜಕ್ಕೆ ಕ್ಷೇಮವಾಗುತ್ತಾದರೆ ಸುಳ್ಳು ಹೇಳು. ಯಾಕಂದ್ರೆ ನಮಗೆ ಸಮಾಜ ಕ್ಷೇಮದಲ್ಲಿರೋದು ಮುಖ್ಯ, ಇದ್ದಾಗ ಹೇಳುವುದಲ್ಲ. ಈಗ ನೋಡಿ, ಒಬ್ರು ಇರ್ತಾರೆ, ತುಂಬಾ ಅಸಖ್ಯವಾಗಿರ್ತಾರೆ ನೋಡಿ, ಚೆನ್ನಾಗಿರೋರು ಅಂತ ಇಟ್ಕೊಳ್ಳಿ. ಅವ್ರ ಸತ್ಯ ಹೇಳ್ಬೇಕು. ಏನು ಹೇಳ್ಬೇಕು? ಏನು ಡಾರ್ವಿನ್ನ ಅವತಾರ ಸಂಭೂತರಾದವರೇ ಹೇಗಿದ್ದೀರಿ ಹೇಳ್ಬೇಕಾ? ಡಾರ್ವಿನ್ನ ಥಿಯರಿಯನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಜನ್ಮ ಹೊಂದಿದವರೇ ಸತ್ಯ ಇದು. ಅಂದ್ರೆ ಹೇಳಿದ್ರೆ ಏನು ಬೇಕು? ಕ್ಲಿಯರ್ ಒಂದೊಂದು ಬಿಟ್ಟಾನೆ, ಏನು ಬೇಕು. ಯಾವ ಸತ್ಯ ಹೇಳುವುದರಿಂದ ಸಮಾಜಕ್ಕೆ ಹಿತ ಇಲ್ಲವೋ ಅಂತಹ ಸತ್ಯ ಹೇಳಿಬಿಡ. ಯಾವ ಸುಳ್ಳು ಹೇಳುವುದರಿಂದ ಸಮಾಜಕ್ಕೆ ಹಿತ ಆಗುತ್ತೋ ಅಂತ ಸುಳ್ಳು ಹೇಳುವುದು. ಯಾಕೆಂದ್ರೆ ನೋಡಿ, ನಾನು ಇದನ್ನು ತುಂಬಾ ಸತ್ಯ ಇಲ್ಲೇ ಹೇಳಿದ್ದೆ. ಸುಳ್ಳು ಹೇಳುವುದರಿಂದ ಸಮಾಜಕ್ಕೆ ಹಿತ ಆಗುತ್ತೆ. ಮಧ್ಯಾಹ್ನ ಹತ್ತಿರಗೆ ಮನೆಗೆ ಊಟಕ್ಕೆ ಬರುತ್ತೆ. ಒಬ್ರು ಬರ್ತಾರೆ, ಅದಕ್ಕೆಷ್ಟು ಎಲ್ಲೋ ಪ್ರಯಾಣ ಮಾಡಿ ಹಸಿದು ಬಂದಿರ್ತಾರೆ, ಊಟ ಆಗಿರೋದಿಲ್ಲ. ಮಧ್ಯಾಹ್ನ ಹತ್ತಿ ಬಂದಾಗ ನೀವು ಕೇಳ್ತೀರಿ ಊಟ ಆಯ್ತಾ ಅಂತ. ಪಾಪ ಇನ್ನು 12 ಗಂಟೆ ರಾತ್ರಿ ಒಂದು ಊಟ ಆಗಿಲ್ಲ, ಅಡಿಗೆ ಮಾಡಬೇಕು, ತೊಂದರೆ ಆಗುತ್ತೆ. ಎಲ್ಲ ಆಯ್ತು, ಒಂದು ಚಾಪೆ ಕೊಡಿ, ಮಲ್ಕೊಂಡು ಹೋಗಿ ಬಂದದ್ದು, ಊಟ ಗಿಟ ಆಯ್ತು ಅಂತ ಸುಳ್ಳು ಹೇಳ್ತಾರೆ. ಮರುದಿವಸ ಬೆಳಿಗ್ಗೆ ಎಂತ ಒಳ್ಳೆಯ ಮನುಷ್ಯರಿಗೆ ಅವರು ಊಟ ಆಗಿಲ್ಲ ಆದ್ರೂ ಆಯ್ತು ಅಂತ ಹೇಳಿದ್ರು. ಎಂತ ಒಳ್ಳೆಯ ಮನುಷ್ಯರಿಗೆ ಅವರು ನೋಡಿ, ಇಲ್ಲ ಊಟ ಆಗಲಿಲ್ಲ, ಹಸಿವು ಆಗ್ತಾ ಇದೆ, ಬೇಗ ಅಡಿಗೆ ಮಾಡಿ ಹಾಕಿ ಮಾಡಿದ್ರು. ಅವ ಎಂತ ದರಿದ್ರ ಮನೆಯಲ್ಲ. ಅಂದ್ರೆ ಸತ್ಯ ಹೇಳುವುದರಿಂದ ಇನ್ನೊಬ್ಬರಿಗೆ ಹಿಂಸೆ ಆದರೆ ಅದು ಸತ್ಯ. ಸತ್ಯ ಸುಳ್ಳು ಹೇಳುವುದರಿಂದ ಇನ್ನೊಬ್ಬರಿಗೆ ಉಪಕಾರ ಆಗುದಾದ್ರೆ ಅದು ಏನಾಯ್ತು? ಈಗ ನಮಗೆ ಉಪಕಾರ ಆಗುವುದಕ್ಕೋಸ್ಕರ ಇನ್ನೊಬ್ಬರದ್ದು ಸುಳ್ಳು ಹೇಳ್ಬಿಡ. ಇನ್ನೊಬ್ಬರಿಗೆ ಉಪಕಾರಕ್ಕೋಸ್ಕರ ಸುಳ್ಳು ಹೇಳುವುದು ಕೂಡ ಸತ್ಯ ಅಂತ. ಇದು ಕೃಷ್ಣನ ರಿವಲ್ಯೂಷನ್. ಇನ್ನೊಬ್ಬರಿಗೆ ಉಪಕಾರ ಆಗುವ ಸುಳ್ಳು ಅದು ಸತ್ಯ ಆಯ್ತು. ಅಹಿಂಸಾ, ಸತ್ಯಂ, ಮೂರನೇ ಇನ್ನೊಬ್ಬರ ಸೊತ್ತು. ಅದಕ್ಕಿಂತೂ ದೊಡ್ಡ ಪುಣ್ಯ ಎಲ್ಲ ಇನ್ನ ಹೇಳಲ್ಲ. ಇದು 1ರಿಂದ 2 ಪಟ್ಟು ಅಧಿಕ. ಅಷ್ಟೇ ಇನ್ನೊಬ್ಬರ ಸೊತ್ತು ಕಲಿಯಬೇಡ. ಬ್ರಹ್ಮಚರ್ಯ, ಅತಿ ಕಾಮುಕನಾಗಬೇಡ. ಅಪರಿಗ್ರಹ ಆಗಿದೆ. ಇದು 1ರಿಂದ 1 ಆಯ್ತು. ಆಮೇಲೆ ತಪಸ್ಸು. ಏನು ಶೌಚ ಆಗಿ ಹೋಗಿದೆ, ಅದು ಬರಲಿಲ್ಲ. ತಪಸ್ಸು, ತುಷ್ಟಿ, ಇದೆಯಲ್ಲ ತಪಸ್ಸು. ತಪಸ್ಸು ಅಂತಂದ್ರೆ ಆಳವಾದ ಚಿಂತನೆ ಮತ್ತು ಅದಕ್ಕೆ ಪೂರಕವಾಗಿ ಆಳವಾದ ವ್ರತಾನುಷ್ಠಾನಗಳು. ಈಗ ಹಿಂದೆನೆ ಅವರು ಏಕಾದಶಿ ಆಚರಣೆ ಮಾಡ್ತಿದ್ರು, ಉಪವಾಸ, ಅದೆಲ್ಲ ತಪಸ್ಸಿಗೆ ಸೇರಿತ್ತು. ವ್ರತಾನುಷ್ಠಾನಗಳು ಅದನ್ನು ಆಚರಣೆ ಮಾಡುವುದರಿಂದ ಮನಸ್ಸು ಪ್ಯೂರ್ ಆಗುತ್ತೆ. ಅಷ್ಟಕ್ಕೋಸ್ಕರ ಅಂದ್ರೆ ತಪಸ್ಸು. ತುಷ್ಟಿ ಅಂದರೆ ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಕಂಟೆಂಟ್ಮೆಂಟ್
ಅಯ್ಯೋ ಒಳ್ಳೆಯಲ್ವಲ್ಲ, ನಮ್ಮನೆ ಟಿವಿ ಇದೆ, ಅಲ್ಲಿ ಪಕ್ಕದ ಮನೆಯವರು ಟಿವಿ ಅದಕ್ಕಿಂತ ಚೆನ್ನಾಗಿದೆ ಅಲ್ವಾ, ಅದಿರಬಾರ್ದು. ಏನಿದೆ ಅದನ್ನು ತೃಪ್ತಿ ಪಡ್ತೀವಿ. ಯಾಕೆಂದರೆ ಯಾವತ್ತು ನೀನು ಎಷ್ಟು ಗಳಿಸಿದ್ರು ನೀನು ಗಳಿಸಿದ್ದಕ್ಕಿಂತ ಹೆಚ್ಚು ಹೊರಗಿರುತ್ತೆ. ಅದು ಪೂರ್ತಿ ನಿಲ್ಲಿಸಿಗೂ ಹಾಗಿಲ್ಲ, ಅದನ್ನು ತೃಪ್ತಿ ಆಗುವ ಯಾವಾಗ. ಅತೃಪ್ತಿ ಅನ್ನೋದೇ ಜೀವನಕ್ಕೆ ಮಾರಾಟ. ಕಂಟೆಂಟ್ ಆಯ್ತು, ತುಷ್ಟಿ ಇದೆಲ್ಲ ನೋಡಿ. ಈಗ ಏನಾಯ್ತು, ಆಸನ, ಶೌಚ, ಪ್ರಾಣಾಯಾಮ, ಅಪರಿಗ್ರಹ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಶೌಚ ಆಗಿದೆ, ತಪಸ್ಸು, ತುಷ್ಟಿ, 10 ಕ್ವಾಲಿಟಿಗಳು ಅದು. ಇದು ಒಂದಕ್ಕಿಂತ ಒಂದು 2 ಪಟ್ಟು ಅಧಿಕ ಪುಣ್ಯ ಫಲ. ಈ 10 ಸ್ಟೆಪ್ಗಳಲ್ಲಿ ಒಂದರಿಂದ ಡಬಲ್ ಆಯಿತು. ಆಮೇಲೆ ಸ್ವಾಧ್ಯಾಯ, ಶಾಸ್ತ್ರಾಧ್ಯಯನ. ಅದು ಹೇಳಿದ್ರು, ಇಷ್ಟು ಪಾಲಿಸಿದರೆ ನೀವು ಮಾಡತಕ್ಕಂತಹ ಶಾಸ್ತ್ರಾಧ್ಯಯನ ಉಂಟಲ್ವ, ಅದು 2 ಮಟ್ಟಲ್ಲ. ಸ್ವಾಧ್ಯಾಯಸ್ತು ಕೋಟಿ ಗುಣ. ಶಾಸ್ತ್ರಾಧ್ಯಯನ ಮಾಡಿ ನೀವು ಶಾಸ್ತ್ರದಲ್ಲಿ ಆಳವಾದ ಅಧ್ಯಯನ ಮಾಡಿದರೆ ನಿಮ್ಮ ಫಲ ಕೋಟಿ ಪಟ್ಟು ಜಾಸ್ತಿ ಆಯ್ತದೆ. ಒಮ್ಮೆಗೆ ಅಷ್ಟು ಇನ್ಕ್ರೀಸ್ ಆಗಿದೆ. 2 ಪಟ್ಟು ಇದ್ದದ್ದು ಕೋಟಿ ಪಟ್ಟಾಯಿತು. ತಥೋ ಅನಂತ ಗುಣ ಹರೇ ಪೂಜಾ. ಅಲ್ಲಿಂದ ಸ್ವಾಧ್ಯಾಯ, ಆಮೇಲೆ ದೇವರ ಪೂಜೆ. ದೇವರ ಪೂಜೆ ಅಂದರೆ ನಮ್ದೇನು ಅಂತಂದ್ರೆ, ಒಂದು ಸ್ನಾನ ಮಾಡಿ, ಒಂದು ಬಟ್ಟೆ ಮಡಿ ಉಟ್ಕೊಂಡು ಬಂದು, ಒಂದು ಗಂಗಾವಳಿ ಬಾರಿಸಿ, ಒಂದು ಮಂಗಳಾರತಿ ಮಾಡಿ ಹೊರಟು. ಅಥವಾ ದೇವರ ಪೂಜೆ ಅಂದರೆ ನಾವು ಮಾಡುವ ಪ್ರತಿಯೊಂದು ಕರ್ಮವೂ ದೇವರ ಪೂಜೆ. ಅದಕ್ಕೆ ಎಷ್ಟು ಫಲ ಅಂದ್ರು, ಅನಂತ ಗುಣ ಫಲ. ಅದಕ್ಕೆ ನಮ್ಗೆ ಲೆಕ್ಕ ಇಲ್ಲ, ನಾವು ಲೆಕ್ಕ ಹೇಳಲಿಕ್ಕಾಗುವುದಿಲ್ಲ. ನಿಮ್ಮ ಆ ಇನ್ವಾಲ್ವ್ಮೆಂಟ್ ಮೇಲೆ ಫಲ. ಅದಕ್ಕೆ ಎಷ್ಟು ಫಲ ಹೇಳಲಿಕ್ಕೆ, ದೇವರ ಆರಾಧನೆಗೆ ಅನಂತ ಗುಣ. ಅದಾಯಿತು. ಆಮೇಲೆ ಶ್ರವಣ, ಮನನ, ನಿಧಿಧ್ಯಾಸ. ಅದರ ನಂತರ ಶ್ರವಣ, ಅದು ಸ್ವಾಧ್ಯಾಯದಲ್ಲಿ ಬಂತು. ಆಮೇಲೆ ಮನನ ಅಂದರೆ ಧಾರಣ, ನಿಧಿಧ್ಯಾಸ, ಧ್ಯಾನ ಮತ್ತು ಸಮಾಧಿ. ಮನಸ್ಸಿನ ಅದು ಒಂದರಿಂದ ಒಂದೊಂದು ಅಧಿಕವಾಗಿರುತ್ತದೆ. ಇಷ್ಟು ಆಯಿತು. ಮನನ ಮಾಡಿದೆವು, ಏಕಾಗ್ರತೆ ಬಂತು, ಧಾರಣೆ ಮಾಡಿದೆವು. ಕಣ್ಮುಚ್ಚಿ ನೋಡಿ, ಒಂದು ಕಣ್ಮುಚ್ಚಿ ದೇವರನ್ನು ನೋಡಬೇಕು ಅಂದರೆ ಸ್ವಲ್ಪ ಕಷ್ಟ. ಬಹಳ ಸುಲಭವಾದ ವಿಧಾನ ಹಿಂದೆ ನಾವು ಹೇಳಿಕೊಟ್ಟಿದ್ದಾರೆ. ಕಣ್ಮುಚ್ಚಿ ಸೂರ್ಯಮಂಡಲವನ್ನು ನೋಡಿ. ಇದು ಮಕ್ಕಳಿಗೂ ಆಗುತ್ತೆ. ಅದಕ್ಕೆ ಅವರು ಗಾಯತ್ರಿ ಹೇಳಿ ಸೂರ್ಯಮಂಡಲವನ್ನು ನೋಡುವಂತ ಹೇಳಿ, ಕಣ್ಮುಚ್ಚಿ ಸೂರ್ಯಮಂಡಲವನ್ನು ನೋಡಿ. ದೇಹ ಸದಾ ಸಪ್ತಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿಹಿತ. ಆ ಸೂರ್ಯಮಂಡಲದಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಿ. ಅದು ಇಡೀ ವಿಶ್ವಕ್ಕೆ ಸೋಲಾರ್ ಎನರ್ಜಿ ಕೊಟ್ಟು ರಕ್ಷಣೆ ಮಾಡತಕ್ಕ ಶಕ್ತಿ ಅಲ್ಲಿ ಇದೆ ಅಂತ ಚಿಂತನೆ ಮಾಡು. ಕ್ರಮೇಣ ಸೂರ್ಯಮಂಡಲದ ಒಳಗೆ ಭಗವಂತನ ರೂಪವನ್ನ ಚಿಂತನೆ ಮಾಡು. ಅದು ಕ್ರಮೇಣ ಬಹಳ ಸಮಯದ ನಂತರ ಅದು ಒಮ್ಮೆಗೆ ಕಾಣುವಲ್ಲ ಭಗವಂತನ ರೂಪ. ಅದಕ್ಕೆ ತುಂಬಾ ಸಾಧನೆ ಬೇಕು, ಅದನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಕಣ್ಣು ಮುಚ್ಚಿ ಭಗವಂತನನ್ನು ಕಾಣಬೇಕು ಅಂತ ಯೋಚನೆ ಮಾಡಬೇಡ. ಸೂರ್ಯಮಂಡಲವನ್ನು ಕಾಣು. ಮಕ್ಕಳಿಗೂ ಕಾಣುತ್ತೆ. ಕಣ್ಣು ಮುಚ್ಚಿ ಸೂರ್ಯಮಂಡಲ ನೋಡಪ್ಪ ಅಂದರೆ, ಓ ಅಪ್ಪ ಕಾಣುತ್ತೆ ಅನ್ನತ್ತೆ ಮಗು. ಅದಲ್ಲೇ ಕಾನ್ಸಂಟ್ರೇಟ್ ಮಾಡು, ಗಾಯತ್ರಿ ಮಾಡು. ಸೊ ಇದೆಲ್ಲ ಮೆಡಿಟೇಷನ್ಗೆ ಬಹಳ ಪೂರ್ವವಾಗಿರತಕ್ಕಂಥ ಸಂಗತಿಗಳು. ಧ್ಯಾನ ಯಾವಾಗ ಸಾಧ್ಯ? ಮೊದಲು ಮನನ, ತತ್ವದ ನಿರ್ಣಯಕ್ಕೋಸ್ಕರ ಮಾಡುವ ಕಾನ್ಸಂಟ್ರೇಷನ್. ಅದು ಖಚಿತವಾದ ಮೇಲೆ ಧ್ಯಾನ ಸಾಧ್ಯವಾಗುತ್ತೆ. ಧ್ಯಾನ ನಿಶ್ಚಿತ ತತ್ವಸ್ಯ ಅಪ್ರಯತ್ನಾತ್ ಸಮಾಧಿಸ್ಯ. ಧ್ಯಾನ ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಟ್ಟು ನೋಡಲಿಕ್ಕೆ ಪ್ರಯತ್ನ ಮಾಡಿದ ಖಂಡಿತ. ಸಮಾಧಿ ಸ್ಥಿತಿ ಎಂದರೆ ಕಣ್ಣು ಮುಚ್ಚಿ ನೋಡೋ ಬಯಸಿದಾಗ ಕಾಣುವುದೇ, ಪ್ರಯತ್ನವೇ ಇಲ್ಲದೆ ಅನಾಯಾಸವಾಗಿ ಒಳಗಿನ ಸತ್ಯವನ್ನ ಕಾಣುವ ಸ್ಥಿತಿ ತಲುಪಿದಾಗ ಅದು ಸಮಾಧಿ. ಅದರಲ್ಲೂ 2 ಹಂತಗಳಿದೆ. ನಾವು ನಮ್ಮ ಮನಸ್ಸಿನಿಂದ ಕಾಣುವುದು ಧ್ಯಾನ. ಮೆಡಿಟೇಷನ್ ಅಂದರೆ ಅದು ಮೆಂಟಲ್ ಎಕ್ಸ್ಪೀರಿಯನ್ಸು. ನಾವು ಹೊರಗಣ್ಣಿನಿಂದ ನೋಡೋದು, ಒಳಗಣ್ಣಿನಿಂದ ನೋಡೋದು ಅಷ್ಟೇ. ಅದು ಕೂಡ ಒಂದು ಪ್ರತಿಮೆಯ ದರ್ಶನ. ಆಮೇಲೆ ಬಹಳ ಕಷ್ಟದ ಸಂಗತಿ ಏನಂದರೆ ನಮ್ಮ ಕಣ್ಣು ತೆಗೆಯಬೇಕು. ನಮ್ಮ ಕಣ್ಣು ಅಂದರೆ ಆತ್ಮದ ಕಣ್ಣು, ಜೀವದ ಕಣ್ಣು, ಈ ಶರೀರದ ಕಣ್ಣಲ್ಲ. ಆತ್ಮದ ಕಣ್ಣು ತೆರೆದ್ರೆ ಆವಾಗ ಎದುರು ಕಾಣುವುದು ಜ್ಞಾನಾನಂದಮಯವಾದ ಭಗವಂತನೇ. ಅದು ಪ್ರತಿಮೆ ಅಲ್ಲ. ಭಗವಂತನ ಸಾಕ್ಷಾತ್ಕಾರ ಆಗಬೇಕಾಗಿದ್ದರೆ ಅದು ನಮ್ಮ ಕಣ್ಣು ತೆರೆಯುವುದು, ಸ್ವರೂಪದ ಕಣ್ಣು. ಇದು ಧ್ಯಾನ ಸಮಾಧಿ. ಅಲ್ಲಿಗೆ ಮುಗಿಲಿಲ್ಲ. ಈಗ ಏನಾಯ್ತು? ಈಗ
ಇಷ್ಟಾದ ಮೇಲೆ ಆಮೇಲೆ ತತಃ ಶಾಸ್ತ್ರಾವಮರ್ಶನ ಶತಗುಣಂ. ಆಮೇಲೆ ನೀವು ಯಾವಾಗ ಧ್ಯಾನದಿಂದ ಮೆಡಿಟೇಷನ್ನಿಂದ ಒಳಗಿನ ಸತ್ಯ ಖಂಡಿತೋ ಅವಾಗ ಶಾಸ್ತ್ರದ ಮಾತುಗಳಿಗೆ ಅರ್ಥ ಮಾಡೋದು ಬಹಳ ಸುಲಭ. ಯಾಕೆಂದ್ರೆ ಶಾಸ್ತ್ರ ಮಾತು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಯಾಕೆಂದ್ರೆ ಒಳಗಿನ ಪ್ರಪಂಚ ನಮಗೆ ಪರಿಚಯ ಇದೆ. ಪರಿಚಯ ಇಲ್ಲದೆ ಇದ್ದಾಗ ನಾವು ಅರ್ಥ ಹಂಚಿದ್ವಿ. ಈ ಎಲ್ಲ ಈ ವೇದ ಭಾಷ್ಯಕಾರರು ಅರ್ಥ ಬರೀತಾರಲ್ಲ, ಅವರೆಲ್ಲ ಹೊರಗಿನ ಪ್ರಪಂಚ ನೋಡಿಯೇ ಬಂದದ್ದು. ಅದ್ರಲ್ಲಿ ಯಾವುದೂ ಅಧ್ಯಾತ್ಮದ ಅರ್ಥ ಇಲ್ಲ. ವೇದ ಭಾಷ್ಯಕಾರರೆಲ್ಲ ವೇಸ್ಟೇ ಮಾಡಿದ್ದು ಜೀವನವನ್ನು. ಅಂದ್ರೆ ಆ ಭಾಷೆಯಲ್ಲಿ ಏನೂ ಅಧ್ಯಾತ್ಮದ ಇದೇ ಇಲ್ಲ. ಅವರು ಬಹಳ ಅಂದರೆ ಯಜ್ಞ ಮಾಡುವಾಗ ಯಾವ ಮಂತ್ರ ಹೇಳಬೇಕು, ನಾವು ಯಜ್ಞ ಮಾಡೋದು ಯಾವ ಕರ್ಮಕ್ಕ ಭಾಷೆ ಓದಬೇಕು, ಯಜ್ಞ ಮಾಡುವಾಗ ಯಾವ ಮಂತ್ರ ಹೇಳಬೇಕು, ಆಮೇಲೆ ಪಶುಬಲಿ ಬಿಡುವಾಗ ಯಾವ ಮಂತ್ರ, ಇದೆಲ್ಲ ಯಾಕೆ ಬೇಕು ನಮಗೆ? ಇಷ್ಟೇ ವ್ಯಾಖ್ಯಾನಕಾರ ವೇದಕ್ಕೆ ಯಜ್ಞ ವ್ಯಾಖ್ಯಾನ ಮಾಡಿದವರು ಯಾರು ಕೂಡ ನಮ್ಮನ್ನು ಒಳಗಿನ ಪ್ರಪಂಚಕ್ಕೆ ಕರ್ಕೊಂಡು ಹೋಗುವ ಪ್ರಯತ್ನ ಬಹಳ ಮಂದಿ ಈ ಸಾಯನಾದಿಗಳು ಮಾಡಲಿಲ್ಲ. ಅವರೆಲ್ಲ ನಮ್ಮನ್ನು ಹೊರಗಿನ ಪ್ರಪಂಚದಲ್ಲಿ ಸುತ್ತಾಡಿಸೋದು ಯಜ್ಞ ಪಶುಬಲಿ ಇದರಲ್ಲೇ ಉಳಿದುಬಿಟ್ರು, ಒಳಗೆ ಕರ್ಕೊಂಡು ಹೋಗಲೇ ಇಲ್ಲ. ಶಾಸ್ತ್ರಾವಮರ್ಶನಂ ತತಃ ಶತಗುಣಂ ಪ್ರೋಕ್ತಂ. ನೀವು ಧ್ಯಾನ ಮಾಡಿ ಆದಮೇಲೆ ಶಾಸ್ತ್ರದ ಬಗ್ಗೆ ವಿಮರ್ಶೆ ಮಾಡಿ. ಯಾಕೆ ನೀವು ಕಂಡದ್ದೇ ಅರ್ಥ ಅಲ್ಲ, ನೀವು ಕಾಣದ ಅರ್ಥಗಳಿದೆ, ಅದು ತಿಳಿಬೇಕಾಗುತ್ತೆ. ಆಮೇಲೆ ಶಾಸ್ತ್ರ ಚರ್ಚೆ, ಶಾಸ್ತ್ರದಲ್ಲಿ ಮಥನ, ಶಾಸ್ತ್ರ ಅನ್ನುವ ಸಮುದ್ರವನ್ನು ಮಥನ ಮಾಡಿ. ಇದು ಶಾಸ್ತ್ರ ಸಮುದ್ರ ಮಥನ. ಅದು ಎಷ್ಟೊಂದೇ ಶತಗುಣ. ನೀವು ಮೆಡಿಟೇಷನ್ಗಿಂತ ದೂರಪಟ್ಟು ಹೆಚ್ಚು ಫಲ ಅದಕ್ಕೆ. ಶಾಸ್ತ್ರ ಮಥನ ಮಾಡಿದಾಗ ಏನಾಗುತ್ತೆ ಅಂದರೆ ಅದನ್ನು ಒಂದು ತಮಾಷೆ ಇದೆ. ಮಥನ ಮಾಡಿದಾಗ ಮೊದಲು ವಿಷ ಬರುತ್ತೆ. ಸಮುದ್ರ ಮಥನ ಮಾಡಿದಾಗ ಬಂದ ಹಾಗೆ ಮೊದಲು ವಿಷ ಬರುತ್ತೆ. ರಾಹುಲ್ ಸಾಂಕೃತ್ಯಾಯನರಿಗೆ ಆದದ್ದೇ ದೊಡ್ಡ ವೇದ ಪಂಡಿತ, ಕೊನೆಗೆ ಅವರಿಗೆ ಇದೆಲ್ಲ ಸುಳ್ಳು, ಇದಕ್ಕೆ ಅರ್ಥವೇ ಇಲ್ಲ ಅನ್ನೋ ವಿಷಯ ಹೊರಗೆ ಬಂತು. ಅವ್ರು ಬಿಟ್ಟೇ ಬಿಟ್ರು. ಸೊ ವಿಷ ಬಂತು, ಬಿಟ್ಟೇ ಬಿಟ್ರೆ ಹೋಯ್ತೆ. ಮತ್ತು ಹಠ ಹಿಡಿದು ಮುಂದೆ ಹೋದರೆ ಅವರದು. ಅದು ಶಾಸ್ತ್ರ. ಮೊದಲು ನಾವು ವಿಷಕಂಠರಾಗಬೇಕು, ಅದನ್ನ ನುಂಗಿ ಮತ್ತು ಹಠ ಹಿಡಿದು ಮುಂದೆ ಹೋಗಬೇಕು. ಅಂದರೆ ನಾನು ಈ ಮಜಲುಗಳನ್ನು ಅನುಭವಿಸಿ ಹೇಳ್ತಾ ಇದ್ದೆ. ನನಗೆ ಚಿಕ್ಕಂದಲ್ಲಿ ಪುರಾಣ ಓದಿದಾಗ ಸಿಟ್ಟು ಬರ್ತಿತ್ತು. ಎಲ್ಲ ತಲೆಹಾರಟೆ ಇದು, ಅದಕ್ಕೆ ಒಂದಕ್ಕೊಂದು ತಾಲೀಮು ಇಲ್ಲ, ಪರಸ್ಪರ ವಿರುದ್ಧವಾದ ಕಥೆಗಳು, ಇದೆಲ್ಲ ಅರ್ಥಶೂನ್ಯ. ಅದು ಬೊಗಳೆ ಅಂತ ನನಗೆ ನಿಜವಾಗಿ ಅಸಮಾಧಾನ ಆಗ್ತಿತ್ತು, ಸಿಟ್ಟು ಬರ್ತಿತ್ತು. ಅದು ಕೋಪ ಬರ್ತಿತ್ತು ಅವಳು ಓದುವಾಗ. ಇದೆಲ್ಲ ವಿಪರೀತ ಸುಳ್ಳಿದು ಅಂತ ಅದೇ ವಿಷಯ. ಯಾಕೋ ನನಗೆ ಮತ್ತೂ ಓದಬೇಕು ಅಂತ ಅನಿಸಿತ್ತು. ಅದು ನನ್ನ ಭಾಗ್ಯ. ಮತ್ತೂ ಓದಬೇಕು, ಮತ್ತೊಮ್ಮೆ ಓದುವ ಇದಕ್ಕೆ ಅರ್ಥ ಇದೆ, ನಾವು ತಿಳ್ಕೊಂಡದಕ್ಕಿಂತ ಡೆಪ್ತ್ ಇದೆ ಇದಕ್ಕೆ, ಇದರಲ್ಲಿ ಒಳ್ಳೆಯ ಅರ್ಥಗಳಿವೆ. ಹೇಳಿದಂತೆ ಸಮುದ್ರ ಮಥನ ಅಂದ್ರೆ ಶಾಸ್ತ್ರದ ಸಮುದ್ರ ಮಥನ, ಓ ಇದು ಬಹಳ ಅದ್ಭುತವಾಗಿದೆ ಅಂತ. ಹೀಗೆ ಅದನ್ನು ಎರಡನೇ ಸರ್ತಿ ಓದುವಾಗ ಮತ್ತೆ ಎಷ್ಟೋ ಸರ್ತಿ ಓದಿದ ಮೇಲೆ 10 ವರ್ಷಗಳ ನಂತರ ನನಗೆ ಕನ್ವಿನ್ಸ್ ಆಗಬೇಕು ಶುರುವಾಯಿತು. ಓ ಇದಕ್ಕೆಲ್ಲ ಅರ್ಥ ಇದೆ, ನಾವು ಇದನ್ನು ಅರ್ಥಹೀನ ಅಂತ ಬಿಟ್ಟುಬಿಟ್ರೆ ವಿವಿಧಲ್ಲೂ ಪುರಾಣಗಳಿಗೆ ಒಂದು ಅಷ್ಟೇ ಇಲ್ಲ, ನಾವು ಕಳ್ಕೊಳ್ತೇವೆ. ಒಂದು ವಿಸ್ಡಮ್ ಹಿಂದಿನವರು ಕೊಟ್ಟರು, ಅದನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಅದರಿಂದ ಶಾಸ್ತ್ರಾವಮರ್ಶನ ಅದನ್ನು ಹೇಳ್ತಾರೆ. ಅದು 100 ಪಟ್ಟಾಯ್ತು ಪುಣ್ಯ. ಕೊನೆಯ ಕೆಲಸ ಏನು ಗೊತ್ತುಂಟು, ನಾವು ಶಾಸ್ತ್ರದಲ್ಲಿ ಕಂಡ ಅಪೂರ್ವ ಅರ್ಥ ಉಂಟಲ್ಲ, ಅದನ್ನು ಒಬ್ಬ ವಿದ್ಯಾರ್ಥಿಗಾದರೂ ಕೊಡು, ಒಂದು ಕೋಟಿ ಫಲ ಆಗುತ್ತೆ. ಜ್ಞಾನ ಪ್ರಪಂಚಕ್ಕೆ ಕೊಡು. ತತಃ ಕೋಟಿ ಗುಣ ವ್ಯಾಖ್ಯಾ ಏಕಸ್ಯ. ಒಬ್ಬ ವಿದ್ಯಾರ್ಥಿಗಾದರೂ ನೀನು ಅಪೂರ್ವ ಅರ್ಥವನ್ನು ಕಂಡದ್ದನ್ನು ಕೊಟ್ಟು ಹೋಗು. ಇದು ಸ್ಟೆಪ್ಸ್, ಸಾಧನ ಸೂತ್ರಗಳ ಮೆಜರುಗಳು. ಹೀಗೆ 18. ಅದರ ಮೇಲೆ ಕೊನೆಗೆ ಉಳಿಯುವುದು ಯಾವುದು? 18ನೇದು ಭಕ್ತಿ. ಎಲ್ಲವೂ ಹೊರಟೋಗುತ್ತೆ. ಭಕ್ತಿ, ಕೇವಲ ಭಕ್ತಿ ಮನಸ್ಸಲ್ಲಿ ನೇರು ಇರೋದಿಲ್ಲ. ಅವಾಗ ಭಕ್ತಿ ಯಾವಾಗ ತುಂಬಿದ್ದು, ರಾಗ ದ್ವೇಷ ಎಲ್ಲ ಹೊರಟು. ಹೀಗೆ ನಾವು ಆ ಭಕ್ತಿ ನಮಗೆ ಭಗವಂತನಲ್ಲಿ ಭಕ್ತಿ ಕೊಡುತ್ತೆ. ಅದೇ ಭಕ್ತಿ ಪ್ರಪಂಚದಲ್ಲಿ ವಿರಕ್ತಿ ಕೊಡುತ್ತೆ, ಮನಸ್ಸಿಗೆ ಸಹನೆ ಕೊಡುತ್ತೆ, ರಾಗದ್ವೇಷಗಳು ಬಾರದಂತೆ ಮಾಡುತ್ತೆ. ಎಲ್ಲ ಕೆಲಸವನ್ನು ಭಕ್ತಿ ಮಾಡುತ್ತೆ. ಅದು ಕೊನೆಯ ಮಜಲಿನಲ್ಲಿ ಭಕ್ತಿ ನಿಂತು ನಮ್ಮನ್ನ ಭಕ್ತಿ ವಶ ಪುರುಷ ಭಕ್ತಿರೇವೈರಂಗಮಯತಿ ಅಂತ ಅವರು ಇನ್ನವರು ಹೇಳಿದರು. ಏನು ಬೇಡ, ನೀವು ನಿಮ್ಮನ್ನು ಭಕ್ತಿಗೆ ಒಪ್ಪಿಸಿಕೊ, ಭಕ್ತಿಯಿಂದ ಎಲ್ಲಿ ಹೋಗದಲ್ಲಿ ಕರ್ಕೊಂಡು. ಮತ್ತೆ ಭಕ್ತಿ ವಶಃ ಪುರುಷ, ಭಗವಂತ ಭಕ್ತಿ ಅಧೀನ. ನೀನು ಭಕ್ತಿ ಮಾಡಿದ್ರೆ ನೀನು ಹೇಳ್ತಾನೆ. ಅದೇನೇ ಹೇಳಿದ್ರು, ಹೂವು ತರುವ ಮನೆಗೆ ಹುಲ್ಲ ತರುವ. ಒಂದು ಹೂ ದಳ ದೇವರಿಗೆ ಅರ್ಪಿಸಿದರೆ ನಿಮ್ಮ ಮನೆಯ ಹಟ್ಟಿಯಲ್ಲಿರುವ ದನಕ್ಕೆ ಹುಲ್ಲು ತಂದು ಹಾಕ್ತಾನೆ ಭಗವಂತ. ಅಷ್ಟು ಅವರಿಗೆ ಭಕ್ತಿ ಭಕ್ತ ಪರಾಧೀನ.
ಅಲ್ಲ, ಕೊನೆಯ ಸ್ಟೇಜ್ ಮುಕ್ತಿ. ಅದಕ್ಕೆ ಇಷ್ಟೆಲ್ಲ ಪ್ರಿಪರೇಷನ್. ಇದು ಅಧ್ಯಯನದ ಸಾಧನೆಯ ಸೂತ್ರಗಳನ್ನ ವೇದಾಂತದ, ಅಂದ್ರೆ ನಾನು ಈಗ ಏನ್ ಮಾಡಿದೆ ಅಂದ್ರೆ ಯೋಗಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಸಾಧನೆಗಳನ್ನ ಅಧ್ಯಾತ್ಮದಲ್ಲಿ ಪರಿವರ್ತನೆ ಮಾಡಿ ಅಧ್ಯಾತ್ಮದ ಮಜಲುಗಳನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಹೇಳಿದೆ. ಹೀಗೆ ಯೋಗ ಸೂತ್ರಗಳನ್ನ ನಾವು ಅಧ್ಯಾತ್ಮದಲ್ಲಿ ಬಳಸಿಕೊಳ್ಬೇಕು. ಬರೀ ಯೋಗ ಸೂತ್ರವನ್ನಾಗಿ ಬಳಸಿದ್ರೆ ಅದೇನು ಉಪಯೋಗ ಇಲ್ಲ. ಮತ್ತೆ ಸ್ವಲ್ಪ ಮಿರಕಲ್ಸ್ ಮಾಡಬಹುದು. ನಾನು ಹೇಳ್ತಾರೆ ನೀರಿನ ಮೇಲೆ ನಡೆಯಬಹುದು, ಸೂರ್ಯ ಕಿರಣದ ಮೇಲೆ ನಡ್ಕೊಂಡು ಹೋಗ್ಬೋದು ಅಂತ ಪತಂಜಲಿ. ನಮ್ಗೆ ಏನಾಗಬೇಕು ನಡ್ಕೊಂಡು ಹೋಗಿ? ನಮ್ಮ ಆತ್ಮ ಉದ್ಧಾರ ಆಗ್ಬೇಕಲ್ವ. ಇದು ರವೀಂದ್ರ ಇವರು ರಾಮಕೃಷ್ಣ ಪರಮಹಂಸರು ಹೇಳಿದ ಹಾಗೆ ಒಬ್ಬ ಯೋಗಿ ಸಿಕ್ಕಿದ ಅಂತ. ಏನಪ್ಪ ನಿನ್ನ ಸಾಧನೆ? ನಾನು ನೀರಿನಲ್ಲಿ ನಡೀತೇನೆ. ಅದಕ್ಕೆ ರಾಮಕೃಷ್ಣ ಪರಮಹಂಸರು ಸ್ವಲ್ಪ 10 ಪೈಸೆ ಬಿಟ್ರೆ ಧೋನಿ ಅಂತಾರೆ, ಅದಕ್ಕೋಸ್ಕರ ಇಡೀ ಜೀವನ ಹಾಳು ಮಾಡಿದ್ದೇನೆ. 10 ಪೈಸೆ ಆಗುವ ಕೆಲಸಕ್ಕೆ ಇಡೀ ಜೀವನ ಹಾಳು ಮಾಡಿದ್ದೇನೆ. ಬೇಸ್ ಇಂಥ ಮಿರಕಲ್ಸ್ಗಳನ್ನು ಪಡೆಯುವುದಕ್ಕೋಸ್ಕರ ಯೋಗವನ್ನು ಬಳಸುವುದುಂಟಲ್ಲ, ಅದು ನಮಗೆ ಆಘಾತಕ್ಕಾಗಿ, ನಮ್ಮ ಅಧಪಾತಕ್ಕೆ ಕಾರಣ. ಅದನ್ನು ಅಧ್ಯಾತ್ಮಕ್ಕೆ ಬಳಸಿದ್ರೆ ಈ ರೀತಿ ಒಂದೊಂದೇ ಹಂತಕ್ಕೆ ಮೇಲೆ ಹೋಗಬಹುದು ಅನ್ನೋ ವಿಷಯವನ್ನ ಇವತ್ತು ಸಂಕ್ರಾಂತಿ ಅನ್ನೋ ಒಂದು ರೀತಿಯಲ್ಲಿ ನಮ್ಮೊಳಗೆ ಕ್ರಾಂತಿ ಆಗಬೇಕು. ಯಾರು ಸಂಪ್ರದಾಯವಾಗಿ ಆಗಿರ್ತಾನೆ ಅವನು ಶ್ರದ್ಧಾ ಜಗಾಗ್ತಾನೆ, ಅವನು ಎತ್ತರಕ್ಕೆ ಹೋಗುದೇ. ಯಾರು ರಿವಲ್ಯೂಷನರಿ ಆಗಿರ್ತಾನೆ, ಪ್ರತಿಯೊಂದನ್ನು ಪ್ರಶ್ನಿಸ್ತಾನೆ ಮತ್ತು ಆಕ್ಷೇಪಿಸ್ತಾನೆ, ಅವನ ಮೇಲೆ ಹೋಗ್ತಾನೆ. ಹಾಗಾಗಿ ಈ ನಮ್ಮಲ್ಲಿ ಹಿಂದೆ ಒಂದೇ ಅದನ್ನು ಹೇಳಿದ್ದನ್ನು ನಾವು ಪ್ರಶ್ನೆ ಮಾಡಬೇಡ ಅಂತ, ಅದು ಒಂದು ಮಾಡಬಾರ್ದು. ಪ್ರತಿಯೊಂದನ್ನು ಪ್ರಶ್ನಿಸುವ ಹಕ್ಕು ಮಕ್ಕಳಿಗೆ ಇರಬೇಕು. ಅವರಿಗೆ ಉತ್ತರ ಕೊಡುವ ತಾಕತ್ತು ನಮಗೆ ಇರಬೇಕು. ಈಗ ನಾವು ಮಕ್ಕಳ ಪ್ರಶ್ನೆಗಳಿಗೆ ನಮ್ಗೆ ಉತ್ತರ ಕೊಡುವ ತಾಕತ್ತಿಲ್ಲ. ಅದೇ ದೊಡ್ಡವರು ಹೇಳಿದಾಗ ಹೇಳಬೇಕು, ಪ್ರಶ್ನೆಗೆ ಉತ್ತರ ಕೊಡಲಿಕ್ಕಿಲ್ಲ. ಅಂದ್ರೆ ನಮಗೆ ಉತ್ತರ ಕೊಡುವ ತಾಕತ್ತು ಕೊಡ್ಲಿ ಭಗವಂತ, ಮಕ್ಕಳಿಗೆ ಪ್ರಶ್ನಿಸುವ ತಾಕತ್ತು ಇರಲಿ. ಅಂಥ ಕ್ರಾಂತಿ ಆಗಬೇಕು.